ಹಲೋ ಹಾಯ್ ನಮಸ್ತೆ. ಬ್ಯಾಕ್ ಟು ಪ್ರೈಮಸ್ ಅಕಾಡೆಮಿ. ತಮ್ಮೆಲ್ಲರಿಗೂ ಗೊತ್ತು, ಕಳೆದ 2 ಹಿಸ್ಟ್ರಿ ವಿಡಿಯೋಗಳಲ್ಲಿ ನಾವು ಒಂದು ವಿಡಿಯೋದಲ್ಲಿ ಪ್ರಾಚೀನ ಭಾರತ ಇತಿಹಾಸದ ಪ್ರಮುಖ ಹೈ ಇಲ್ಡಿಂಗ್ ಟಾಪಿಕ್ಸ್ ಮತ್ತೆ ಅದರ ಮೇಲೆ ಯಾವ ರೀತಿ ಪ್ರಶ್ನೆಗಳು ಬಂದಿದ್ದಾವೆ, ಪ್ರಾಚೀನ ಭಾರತ ಇತಿಹಾಸವನ್ನ ಯಾವ ರೀತಿಯಾಗಿ ಓದಬೇಕು, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಟಾಪಿಕ್ಸು ಪ್ರತಿ ಹೇಳ್ಕೊಟ್ಟಿದ್ದೀನಿ. ಸೊ ಅದಾದ ನಂತರ ಎರಡನೇ ಹಿಸ್ಟ್ರಿ ವಿಡಿಯೋದಲ್ಲಿ ಆಧುನಿಕ ಭಾರತದ ಇತಿಹಾಸ, ಮಾಡರ್ನ್ ಇಂಡಿಯನ್ ಹಿಸ್ಟ್ರಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು MCQಗಳು ಅಂದ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ನ ತಗೊಂಡು ಅದರಲ್ಲಿ ಯಾವುದು ಹೈ ಇಲ್ಡಿಂಗ್ ಟಾಪಿಕ್, ನೀವು ಹೇಗೆ ಅಪ್ರೋಚ್ ಮಾಡಬೇಕು, ಮಾಡರ್ನ್ ಇಂಡಿಯಾನ ಹೇಗೆ ನೀವು ಡಿವೈಡ್ ಮಾಡ್ಕೊಂಡು ಓದಿದ್ರೆ ಬೇಗ ಮುಗಿಸ್ಬೋದು, ಅದೇ ರೀತಿ ಹೇಗೆ ನಿಮಗೆ ಅದು ಅರ್ಥ ಆಗುತ್ತೆ ಅನ್ನೋದನ್ನು ಕೂಡ ಹೇಳ್ಕೊಟ್ಟಿದ್ವಿ. ಈ ಒಂದು ಕ್ಲಾಸಲ್ಲಿ ನಾವು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದಿಷ್ಟು ಪ್ರಶ್ನೆಗಳು ಮತ್ತಿಷ್ಟು ವಿಷಯಗಳನ್ನ ಮುಕ್ತವಾಗಿ ಚರ್ಚೆ ಮಾಡೋಣ. ಕರ್ನಾಟಕದ ಇತಿಹಾಸ ಅಂದ ತಕ್ಷಣ ಹೇಗೆ ಮಾಡರ್ನ್ ಇಂಡಿಯಾ ಒಂದಿಷ್ಟು ಸೆಕ್ಷನ್ ಮಾಡಿ ಓದಿ ಅಂತ ಹೇಳಿದ್ನಲ್ವಾ, ಅದೇ ರೀತಿ ಕರ್ನಾಟಕದ ಇತಿಹಾಸವನ್ನು ನಾವು ನೋಡ್ಬೇಕಂತೆ 3 ಭಾಗಗಳಾಗಿ 3 ಸೆಕ್ಷನ್ಸ್ ಆಗಿ ಡಿವೈಡ್ ಮಾಡ್ಕೊಂಡು ಓದಿದ್ರೆ ನಿಮಗೇನಾಗತ್ತೆ, ಅರ್ಥ ಆಗತ್ತೆ, ಅದನ್ನ ನೀವೇನ್ ಮಾಡೋದು, ಮುಗಿಸ್ಬಹುದು ಸಿಲೆಬಸ್. ರೈಟ್. ಆ ಒಂದು ನಿಟ್ಟಿನಲ್ಲಿ ಮೊದಲನೆಯ ಸೆಕ್ಷನ್ ಯಾವುದು? ಕರ್ನಾಟಕದ ಸೆಕ್ಷನ್ ಕರ್ನಾಟಕದ ರಾಜಮನೆತನ, ಕರ್ನಾಟಕ ಡೈನಸ್ಟೀಸ್. ಯಾವ ಕರ್ನಾಟಕವನ್ನು ಆಳಿದವೆ ಆ ರಾಜಮನೆತನಗಳ ಬಗ್ಗೆ, ಆ ಡೈನಸ್ಟಿಗಳ ಬಗ್ಗೆ. ಕರ್ನಾಟಕದ ರಾಜಮನೆತನ, ಕರ್ನಾಟಕದ ರಾಜಮನೆತನಗಳು ಯಾವುದು? ರಾಜಮನೆತನಗಳು ಕನ್ನಡದ ಕರ್ನಾಟಕವನ್ನು ಆಳಿದ ಮೊದಲ ರಾಜವಂಶ ಯಾವುದು ಗೊತ್ತಾ ಸ್ನೇಹಿತರೆ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಇಟ್ ವಾಸ್ ವೆರಿ ಈಸಿ. ನೋಡಿರ್ತೀರಾ, ಇನ್ಸ್ಟಾಗ್ರಾಮ್ ಅಲ್ಲಿ ಬರ್ತಾ ಇರುತ್ತೆ. ವೆರಿ ಈಸಿ. ಯಾರೋ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಯಾರು ಕರ್ನಾಟಕವನ್ನು ಆಳಿದ ಮೊದಲ ರಾಜಮನೆತನ? ಕದಂಬರು. ಕದಂಬರು. ಕದಂಬರನ್ನ ಹಿಡ್ಕೊಂಡು ಟಿಲ್ ಕೆಂಪೇಗೌಡರವರೆಗೂ, ಕೆಂಪೇಗೌಡ ಅಂದ್ರೆ ಈ ಕಡೆ ನಾಯಕ ಬರುತ್ತಾರೆ, ನಾಯಕರು, ಕೆಳದಿಯ ನಾಯಕರು, ಶಿವಪ್ಪ ನಾಯಕ ಅಲ್ವಾ. ಕದಂಬರ ಹಿಡಿದು ಕೆಂಪೇಗೌಡರು ಪ್ಲಸ್ ಕೆಳದಿಯ ನಾಯಕರು, ಇಲ್ಲಿವರೆಗೂ ನೀವು ಯಾವ್ಯಾವ ರಾಜಮನೆತನ ಆಳಿದವಲ್ವಾ ಅವುಗಳು ಎಲ್ಲದರ ಬಗ್ಗೆನೂ ನೀವೇನು ಓದಬೇಕಾಗುತ್ತೆ. ಸೊ ಹಂಗಂದ್ರೆ ಎಲ್ಲ ಓದ್ಬೇಕಾ? ಎಲ್ಲ ರಾಜಮನೆತನಗಳು ಅಂತಂದ್ರೆ ಎಲ್ಲ ಒಂದೊಂದು ಲೈನ್ ಬೈ ಲೈನ್, ವರ್ಡ್ ಬೈ ವರ್ಡ್ ನೆನ್ಪಿಟ್ಕೋಬೇಕಾ ಅಂದ್ರೆ ನಾಟ್ ನೆಸಸರಿ. ಈಗ ರಾಜಮನೆತನ ಅಂತ ಬಂದ್ರೆ ನೀವ್ ಏನೇನ್ ಮಾಡ್ಬೇಕಪ್ಪ ಅಂತ ಹೇಳ್ಬಿಡ್ತೀನಿ. ಈ ಡೈಮೆನ್ಷನ್ಸ್ ಅಲ್ಲಿ ಈ ಪಾಯಿಂಟ್ಸ್ ಗಳ ಮೇಲೆ ನೀವು ಹೆಚ್ಚಿನ ಒತ್ತನ್ನ ಕೊಡಬೇಕು. ಏನ್ ಹೆಚ್ಚಿನ ಒತ್ತು? ಒಂದನೇದ್ದು, ಅದರ ಸ್ಥಾಪಕ ಯಾರು? ಫೌಂಡರ್. ಅದರ ಸ್ಥಾಪಕ ಯಾರು? ಫೌಂಡರ್ ಯಾರು? ಆ ಒಂದು ರಾಜ ಮನೆತನದ ಯಾರು ಸ್ಥಾಪನೆ ಮಾಡಿದ್ದಾರೆ ಅವನು ತಿಳಿ. ಹೇಗೆ ಕದಂಬರ ರಾಜವಂಶ ಸ್ಥಾಪನೆ ಮಾಡಿದ್ದು ಯಾರು ಸ್ನೇಹಿತರೆ ಗೊತ್ತಲ್ವಾ? ಮಯೂರ ವರ್ಮ. ಶರ್ಮಾ ಅಂತನೂ ಅಂತಾರೆ, ಮಯೂರ ವರ್ಮ ಕನ್ನಡದ ಮೊದಲ ರಾಜವಂಶವನ್ನ ಸ್ಥಾಪನೆ ಮಾಡ. ಈ ರೀತಿಯಾಗಿ ಯಾವ್ಯಾವ ರಾಜಮನೆತನವನ್ನ ಯಾರು ಸ್ಥಾಪನೆ ಮಾಡಿ ತಿಳ್ಕೋಬೇಕು. ಎರಡನೇದ್ದು, ಇದಕ್ಕೆ ಸಂಬಂಧಪಟ್ಟಂತೆ ಅವರ ರಾಜಧಾನಿ ಎಲ್ಲಿತ್ತು? ರಾಜಧಾನಿ ಮತ್ತೆ ಲಾಂಛನ. ಯಾಕಂತಂದ್ರೆ ಲಾಂಛನ ಒಂದಿಷ್ಟು 4-5 ರಾಜಮನೆತನಗಳು ಕೊಟ್ಟು, ಇನ್ನೊಂದ್ ಸೈಡು ಲಾಂಛನಗಳನ್ನು ಕೊಟ್ಟು ಹೊಂದಿಸಿ ಬರೆಯಿರಿ ಅಂತ ಹೇಳಿ ಆ ಲಾಂಛನಗಳ ಬಗ್ಗೆ ಏನ್ ಮಾಡ್ಬೋದು, ಆಸ್ಕ್ ನಮ್ಮಲ್ಲಿ ಬರ್ಬೋದು. ಲಾಂಛನ ನೆನಪಲ್ಲೇ ಎಷ್ಟು ಜನ ನೀವು ನೀವೇ ಚೆಕ್ ಮಾಡ್ಕೊಳ್ಳಿ. ಈಗ ನೆನ್ಪು ಮಾಡ್ಕೊಳಕ್ ಟ್ರೈ ಮಾಡಿ. ಬಾದಾಮಿ ಚಾಲುಕ್ಯರ ಲಾಂಛನ ಏನಿತ್ತು ಅಂತ ಹೇಳಿ.
ಬರಲ್ಲ ಅಷ್ಟು. ಅದನ್ನ ನೀವು ಫೋಕಸ್ಡ್ ಮಾಡಿ ಓದಿದಾಗ ಮಾತ್ರ ನೆನಪುಳಿಯುತ್ತೆ. ಸುಮ್ಮನೆ ನಾನು ರ್ಯಾಂಡಮ್ ಆಗಿ ಓದ್ತಾ ಹೋದ್ರೆ ನೆನಪುಳಿಯಲ್ಲ. ನಾಟ್ ಫೋಕಸ್ಡ್ ಸ್ಟಡಿ. ಓದೋದು ಬೇರೆ, ಒತ್ತಿ ಕೊಟ್ಟು ಅದನ್ನ ನೆನಪಿಟ್ಕೊಳ್ಳಕ್ಕೆ ಪ್ರಯತ್ನ ಪಡೋದು ಬೇರೆ. ಯಾವುದನ್ನ ನೀವು ಒತ್ತಿ ಕೊಟ್ಟು ನೆನಪಿಟ್ಕೊಳ್ಳಕ್ ಪ್ರಯತ್ನ ಪಡಬೇಕು ಅಂತಂದ್ರೆ ಈ ತರದ್ದು ಲಾಂಛನ. ಯಾಕಂದ್ರೆ ಇದರ ಮೇಲೆ ಪ್ರಶ್ನೆ ಬಂದಿದೆ. ಆಯ್ತಾ? ರೈಟ್. ಒಂದು ಅದರ ಸ್ಥಾಪಕ, ಎರಡನೇದು ಅದರ ರಾಜಧಾನಿ, ಮತ್ತೆ ಅದರ ಲಾಂಛನ. ಮೂರನೇದ್ದೇನು? ಒಂದು ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ ನೀವೇನೊಂದು ನೆನ್ಪಿಟ್ಕೋಬೇಕು. ಪ್ರಮುಖ ರಾಜ. ಪ್ರಮುಖ ರಾಜ ಫಾರ್ ಎಕ್ಸಾಂಪಲ್ ವಿಜಯನಗರ ಸಾಮ್ರಾಜ್ಯ ಅಂತ ಬಂದ್ರೆ ಕದಂಬರನ್ನ ಹಿಡ್ಕೊಂಡು ಆಲ್ಮೋಸ್ಟ್ ಕೆಂಪೇಗೌಡರ ತನಕ ಯಾರ್ಯಾರು ಬರ್ತಾರೆ? ಕದಂಬರು, ಗಂಗರು, ರಾಷ್ಟ್ರಕೂಟರು, ಬಾದಾಮಿಯ ಚಾಲುಕ್ಯರು, ಕಲ್ಯಾಣದ ಚಾಲುಕ್ಯರು, ಹೊಯ್ಸಳರು, ವಿಜಯನಗರ ಸಾಮ್ರಾಜ್ಯ, ಬಹಮನಿ ಸಾಮ್ರಾಜ್ಯ, ಪಾಳೆಗಾರರು, ಚಿತ್ರದುರ್ಗದ ಪಾಳೆಗಾರರು, ಕೆಂಪೇಗೌಡರು, ಮತ್ತೆ ನಾಯಕರು, ಕೆಳದಿಯ ನಾಯಕರು. ಇಷ್ಟು ಜನ ರಾಜವಂಶಗಳು ಬರ್ತವೆ. ಅಲ್ಲಿ ಬರುವಂತಹ ಪ್ರಮುಖ ರಾಜ ಅಥವಾ ರಾಣಿ, ರಾಣಿನೂ ಇರ್ಬೋದು. ಪ್ರಮುಖ ರಾಜ ಬಗ್ಗೆ ತಿಳ್ಕೋಬೇಕು. ಪ್ರಮುಖ ರಾಜರು 2 ರಿಂದ 3 ಇರ್ತಾರೆ. ಯೂಶುವಲಿ ಒಂದು ಡೈನೆಸ್ಟಿ ತಗೊಂಡ್ರೆ ನೀವು 2 ರಿಂದ 3 ಪ್ರಮುಖ ರಾಜರುಗಳು ಇರ್ತಾರೆ. ಆ ಪ್ರಮುಖ ರಾಜನಿಗೆ ಸಂಬಂಧಪಟ್ಟಂತೆ ಮೊದಲನೇದಾಗಿ ನೀವೇನ್ ತಿಳ್ಕೋಬೇಕು? ಶಾಸನಗಳು. ಆ ಪ್ರಮುಖ ರಾಜನಿಗೆ ಸಂಬಂಧಪಟ್ಟಂತೆ ಏನಾದರೂ ಶಾಸನಗಳನ್ನ ಹೊರಡಿಸಿದಾನ? ಇದೇ ಕದಂಬರದು ಕಾಕುತ್ಸವರ್ಮ ಕಾಳಗುಂದ ಶಾಸನ ಅಲ್ವಾ? ಕಾಳಗುಂದ ಶಾಸನ, ಕಾಕುತ್ಸವರ್ಮ. ಹೀಗೆ ಒಬ್ಬೊಬ್ಬ ರಾಜನಿಗೆ ಒಂದೊಂದು ಶಾಸನಗಳು ಅಂತ ಇರ್ತವೆ. ಆ ಥರದ್ದು ಏನಾದರೂ ಶಾಸನಗಳು ಇದಾವ ಅನ್ನೋದನ್ನ ನೀವು ಬೇಕು. ಅಂದ್ರೆ ಅಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ. ಆಮೇಲೆ ಆ ಪ್ರಮುಖ ರಾಜನಿಗೆ ಏನಾದ್ರೂ ಬಿರುದುಗಳಿದಾವ, ಟೈಟಲ್ಸ್. ಆ ಪ್ರಮುಖ ರಾಜನಿಗೆ ಏನಾದ್ರೂ ಬಿರುದುಗಳಿದಾವ, ಟೈಟಲ್ಸ್ ಇದಾವ. ಫಾರ್ ಎಕ್ಸಾಂಪಲ್ ಇಮ್ಮಡಿ ಪುಲಕೇಶಿಗೆ ದಕ್ಷಿಣ ಪತೇಶ್ವರ ಒಂದು ಬಿರುದು. ಇನ್ನೊಂದು ವಿಜಯನಗರದ ಪ್ರೌಢದೇವರಾಯ ಅಥವಾ ಎರಡನೇ ದೇವರಾಯ ಅಂತ ಹೇಳ್ತೀವಿ. ದೇವರಾಯ 2ಗೆ ಒಂದು ಟೈಟಲ್ ಇತ್ತು, ಒಂದು ಬಿರುದಿತ್ತು. ಏನೋ ಗಜಬೇಟೆಗಾರ. ಇದನ್ನ ಹೇಳಿದೀನಿ ಲಾಸ್ಟ್ ಕ್ಲಾಸಲ್ಲಿ, ಒಂದ್ಸಲ ಕೇಳಿದ್ದೆ, ಇದನ್ನ ಕಮೆಂಟ್ ಹಾಕಿ. ಇದನ್ನ APSC 3 ಟೈಮ್ಸ್ ಕೇಳಿದೆ ಗ್ರೂಪ್ ಪರೀಕ್ಷೆಗಳಲ್ಲಿ. ಗಜಬೇಟೆಗಾರ ಯಾರು? ಪ್ರೌಢದೇವರಾಯ ಅಥವಾ ದೇವರಾಯ, ಎರಡನೇ ದೇವರಾಯ, ವಿಜಯನಗರದ ರಾಜ್ಯದ ಪ್ರಮುಖ ರಾಜ. ತಿಳ್ಕೊಳ್ಳೇಬೇಕು. ಯಾಕಂದ್ರೆ ದೇವರಾಯ 2 ನನಗೆ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, ಕೃಷ್ಣದೇವರಾಯ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, ಹೊಯ್ಸಳರ ವಿಷ್ಣುವರ್ಧನ ನನಗೆ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, ಅಮೋಘ ವರ್ಷ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, 1ನೇ ಕೃಷ್ಣ ರಾಷ್ಟ್ರಕೂಟರಲ್ಲಿ ನನಗೆ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, ಇಮ್ಮಡಿ ಪುಲಕೇಶಿ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್, ಕಾಕುತ್ಸವರ್ಮ ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್. ರೈಟ್. ಇಷ್ಟು ರಾಜರುಗಳಿದ್ದಾರೆ. ಆ ರಾಜರುಗಳ ಬಗ್ಗೆ ನೀವು ರೈಟ್. ಒಂದು ರಾಜಮನೆತನ ಅಂತ ಬಂದಾಗ ಒಂದು ಸ್ಥಾಪಕ, ಎರಡನೇದು ಆ ರಾಜಧಾನಿ ಅಥವಾ ಅದರ ಲಾಂಛನ ಏನಿದೆ ಅದು, ಆಮೇಲೆ ಅಲ್ಲಿದ್ದ ಪ್ರಮುಖ ರಾಜರುಗಳು, ಶಾಸನ, ಬಿರುದು, ಆಮೇಲೆ ಯಾವ್ದಾದ್ರು ದೇವಾಲಯಗಳನ್ನ ಕಟ್ಟಿಸಿದಾರಾ, ಆಮೇಲೆ ಆ ದೇವಾಲಯ ಏನಾದ್ರು ಕಟ್ಟಿಸಿದ್ರೆ ಎಲ್ಲಿ ಕಟ್ಟಿಸಿದ್ದಾರೆ, ಆಮೇಲೆ ಯಾವ ಶೈಲಿ ಇದೆ ಆ ದೇವಾಲಯದ ವಿಶೇಷತೆ ಏನಾದ್ರು ಇದ್ರೆ ನೀವು ನೆನಪು ಇಟ್ಕೊಳ್ಳೇಬೇಕು. ಹೊಯ್ಸಳರಲ್ಲಿ ದ್ವಿಕೂಟ, ತ್ರಿಕೂಟ, ಪಂಚಕೂಟ ಅಂತ ದೇವಾಲಯಗಳಿದಾವೆ. ಯಾವ ದೇವಾಲಯನ ಯಾವ ಕೂಟ ಅಂತ ಕರೀತಾರೆ ಅಂತ ತಿಳ್ಕೋಬೇಕು. ಯಾಕಂದ್ರೆ ಅದು ಪ್ರಶ್ನೆ ಬಂದಿದೆ. ಈ ದೇವಾಲಯಗಳನ್ನ ನೀವು ಓದಬೇಕಾದ್ರೆ ತಿಳ್ಕೊಂಬಿಡಿ, ಅದು ದ್ರಾವಿಡ ಶೈಲಿಯಲ್ಲಿ ಇದೆಯಾ, ನಾಗರ ಶೈಲಿಯಲ್ಲಿ ಇದೆಯಾ, ವೇಸರ ಶೈಲಿಯಲ್ಲಿ ಇದೆಯಾ, ಅಲ್ಲಲ್ಲೇ ತಿಳ್ಕೊಬೇಕು ನೀವು. ದ್ರಾವಿಡ ಶೈಲಿ ಇದ್ರೆ ಏನಪ್ಪಾ ಅದರ ಫೀಚರ್ಸು, ಅದರ ಲಕ್ಷಣಗಳೇನಿರ್ತವೆ. ಅದೇ ರೀತಿ ನಾಗರ ಶೈಲಿ ಇತ್ತಂದ್ರೆ ಅದರ ಫೀಚರ್ಸ್ ಏನು, ಬೇಸರ ಶೈಲಿ ಇತ್ತಂದ್ರೆ ಅದರ ಫೀಚರ್ಸ್ ಏನು ಅನ್ನೋದನ್ನ ನೀವು ಅಲ್ಲಲ್ಲೇ ತಿಳ್ಕೊಂಡ್ಬಿಟ್ರೆ ಏನಾಗುತ್ತೆ, ಆ ಪಾರ್ಟ್ ಕೂಡ ನಿಮ್ಗೆ ಅಲ್ಲಲ್ಲೇ ಕವರ್ ಆಗಿ ಹೋಗುತ್ತೆ. ನಾನು ದೇವಾಲಯ ಆರ್ಕಿಟೆಕ್ಚರ್ ಸಪ್ರೇಟ್ ಆಗಿ ಓದ್ತೀನಿ, ಸಪ್ರೇಟ್ ಆಗಿ ಮಾಡ್ತೀನಿ ಅಂದ್ರೆ ಅಗೇನ್ ಇಟ್ ವಿಲ್ ವೇಸ್ಟ್ ಆಫ್ ಟೈಮ್.
ಅಗೇನ್ ನಿಮ್ದು ಡಬಲ್ ಟೈಮ್ ತಗೊಳುತ್ತೆ. ಹೇಗಿದ್ರು ಯಾವ ರಾಜ ಯಾವ ದೇವಾಲಯ ಕೊಟ್ಟಿದ್ದಾನೆ ನೀವು ನೋಡ್ಕೋತೀರಾ. ಆ ದೇವಾಲಯ ಯಾವ ಶೈಲಿ ಇದೆ ಅಂತ ತಿಳ್ಕೊಳಕ್ಕೆ ಎಷ್ಟೊತ್ತಪ್ಪ, ಒಂದು 5 ನಿಮಿಷ ಸಾಕಪ್ಪ ಓದಿರೋರಿಗೆ, ರೈಟ್? ಹೀಗಾಗಿ ಇಲ್ಲಿದಿಲ್ಲೇ ಮುಗಿಸ್ಕೊಂಡ್ರೆ ಇಟ್ ಬಿ ಹೆಲ್ಪ್ಫುಲ್ ಫಾರ್ ಯು. ಶಾಸನಗಳು, ಬಿರುದು, ದೇವಾಲಯಗಳು, ಆಯ್ತಾ? ನೆಕ್ಸ್ಟ್, ಆ ಪ್ರಮುಖ ರಾಜನ ಆಸ್ಥಾನದಲ್ಲಿ ಯಾರಾದ್ರೂ ಕವಿಗಳಿದ್ರ ಆ ಕವಿಗಳು ಬರೆದಿರುವಂತಹ ಪ್ರಮುಖ ಕೃತಿಗಳು. ಆ ರಾಜನ ಆಸ್ಥಾನದಲ್ಲಿ ಯಾರಾದ್ರೂ ಕವಿಗಳಿದ್ರ ಆ ಕವಿ ಬರೆದಂತ ಪ್ರಮುಖ. ಈಗ ಅಮೋಘ ವರ್ಷನ ಆಸ್ಥಾನದಲ್ಲಿ ಶ್ರೀ ವಿಜಯ ಅಂತ ಇದ್ದ. ಶ್ರೀ ವಿಜಯನ ಪ್ರಮುಖ ಇದೆ ಯಾವ್ದಪ್ಪ? ಕನ್ನಡದ ಮೊದಲ ಕಾವ್ಯ ಅಂತ ಹೇಳ್ತೇವೆ ಅದನ್ನ. ಯಾವುದು? ಕವಿ ರಾಜಮಾರ್ಗ. ಅದು ಬಂದಿದೆ ಪ್ರಿವಿಯಸ್ ಇಯರ್ ಕ್ವಶನ್, ರೈಟ್? ಅದೇ ರೀತಿ ಬೇರೆ ಬೇರೆ ರಾಜರ ಒಂದು ಆಸ್ಥಾನದಲ್ಲಿ ಯಾವ ಕವಿಗಳಿದ್ರು ಆ ಕವಿ ಬರೆದಿರುವಂತಹ ಪ್ರಮುಖ ಕೃತಿಗಳನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಇಲ್ಲೇ ತಿಳ್ಕೋಬೇಕಾಗತ್ತೆ. ಇಲ್ಲೇ ತಿಳ್ಕೊಂಡ್ರೆ ನಿಮಗೆ ನೆನ್ಪಿಟ್ಕೊಳ್ಳೋದು ಈ ಸಪ್ರೇಟ್ ಆಗಿ ಓದ್ಬಿಟ್ಟು. ನೆಕ್ಸ್ಟ್, ಆ ರಾಜನಿಗೆ ಸಂಬಂಧಪಟ್ಟಂತೆ ಏನಪ್ಪ ಇಂಪಾರ್ಟೆಂಟ್ ಅಂತಂದ್ರೆ ಯುದ್ಧಗಳು. ಯಾವ್ದಾದ್ರು ಪ್ರಮುಖ ಯುದ್ಧವನ್ನ ಮಾಡಿದನ ಆ ರಾಜ, ಆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಕ್ರಮಗಳನ್ನ ಕೈಗೊಂಡಿದಾರ, ಅಥವಾ ಏನೋ ಒಂದು ಆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಒಂದು ಶಾಸವನ್ನ ಹೊರಡಿಸುವಂಥದ್ದು, ಆ ಯುದ್ಧ ಗೆದ್ದ ಒಂದು ನೆನಪಿಗಾಗಿ ಒಂದು ದೇವಾಲಯವನ್ನ ಕಟ್ಟುವಂಥದ್ದು, ಒಂದು ಟೆಂಪಲ್ ಅನ್ನ ಬಿಲ್ಡ್ ಮಾಡುವಂಥದ್ದು, ಆ ಥರದ್ದೇನಾದ್ರೂ ಮಾಡಿದಾರಾ ಅಂತ ನೀವು ತಿಳ್ಕೋಬೇಕು ಸ್ನೇಹಿತರೆ. ಯಾಕಂದ್ರೆ ಇದ್ರ ಮೇಲೇನೂ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರನೇ ನಾನು ಇದನ್ನ ಹೇಳ್ತಾ ಇದ್ದೀನಿ. ಇದ್ರ ಮೇಲೆ ಪ್ರಶ್ನೆ ಬಂದಿದೆ, ರೈಟ್? ನೆಕ್ಸ್ಟ್, ಕೊನೆಯದಾಗಿ, ಈ ಪ್ರಮುಖ ರಾಜನ ಕಾಲದಲ್ಲಿ ಯಾರಾದ್ರೂ ವಿದೇಶಿ ಯಾತ್ರಿಕ, ವಿದೇಶಿ ಪ್ರವಾಸಿಗ, ಫಾರಿನ್ ಟ್ರಾವೆಲರ್ ಅವ್ರ ವಿದೇಶಿ ಪ್ರವಾಸಿಗ ಏನಾದ್ರೂ ಬಂದಿದಾನಾ ಅಂತ ನೀವು ತಿಳ್ಕೋಬೇಕು. ಯಾಕಂದ್ರೆ ಅದ್ರ ಮೇಲೂ ಪ್ರಶ್ನೆ ಬಂದಿದಾವೆ. ಏನೇನು ಹೇಳ್ತಾ ಇದ್ದೀನಲ್ವಾ, ಇದ್ರ ಮೇಲೆ ಏನೇನು ಪ್ರಶ್ನೆಗಳು ಬಂದಿದಾವಲ್ಲ ಅದೆಲ್ಲವನ್ನು ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ. ಓಕೆ, ವಿತ್ ಪ್ರೂಫ್ ನಾನು ನಿಮಗೆ ತೋರಿಸ್ತೀನಿ. ಯಾಕೆ ನೀವು ಹೀಗೆ ಓದಬೇಕು ಅಂತಂದ್ರೆ, ಹೀಗೆ ಓದಿದ್ರೆ ಏನಾಗುತ್ತೆ, ನಿಮ್ದು ಹೋಲಿಸ್ಟಿಕಲಿ ಎಲ್ಲವೂ ಕವರ್ ಆಗತ್ತೆ. ಯಾವುದು ಪಾಯಿಂಟ್ ಏನಾಗಲ್ಲ, ಮಿಸ್ ಆಗಲ್ಲ. ಒಂದು ರಾಜಮನೆತನ ಅಂತ ಬಂದ್ರೆ ನಾ ಹೇಳಿದೆ, ಒಂದನೇದೇನು ನೋಡ್ತಾ ಇದೀವಿ ನಾವು, ಕರ್ನಾಟಕದ ರಾಜಮನೆತನಗಳ ಬಗ್ಗೆ 3 ಸೆಕ್ಷನ್ ಆಗಿ ಓದಬೇಕು. ಅದ್ರಲ್ಲಿ 1ನೇ ಸೆಕ್ಷನ್ ಯಾವುದು, ಕರ್ನಾಟಕದ ರಾಜಮನೆತನ. ಆ ರಾಜಮನೆತನ ಅಂತ ಬಂದ್ರೆ ನೀವೇನ್ ತಿಳ್ಕೊಬೇಕು, ಒಂದು ಸ್ಥಾಪಕ ಯಾರು, ಲಾಂಛನ ಯಾವ್ದಿದೆ ಅವ್ರದ್ದು, ಆಮೇಲೆ ಅಲ್ಲಿನ ಪ್ರಮುಖ ರಾಜರುಗಳು. ನೀವು ಇದಾದ ಮೇಲೆ ಆ ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ ಅಲ್ಲಿಯ ರಾಜಕೀಯ ವ್ಯವಸ್ಥೆ, ಆರ್ಥಿಕ ವ್ಯವಸ್ಥೆ, ಮತ್ತೆ ಧಾರ್ಮಿಕ ಆಚರಣೆಗಳು, ಮತ್ತೆ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಪ್ರಮುಖ ಪದಗಳು, ವಿಶೇಷತೆಗಳು ಏನಾದ್ರೂ ಇದ್ರೆ ಯು ಹ್ಯಾವ್ ಟು ರಿಮೆಂಬರ್. ಆರ್ಥಿಕ ಅಂತ ಬಂದ್ರೆ ರೆವೆನ್ಯೂ ಕಲೆಕ್ಷನ್ ಯಾವ ತರ ಮಾಡ್ತಾ ಇದ್ರು, ಅಗ್ರಿಕಲ್ಚರ್ ಯಾವ ತರ ಇತ್ತು ಅನ್ನೋದನ್ನು ಕೂಡ ಏನ್ ಮಾಡ್ಬೇಕಾಗತ್ತೆ, ನೀವು ತಿಳ್ಕೋಬೇಕಾಗತ್ತೆ. ಯಾಕಂದ್ರೆ ಅಲ್ಲಿಂದನೂ ಪ್ರಶ್ನೆಗಳು ಬಂದಿದಾವೆ. ಯಾವ ಧರ್ಮವನ್ನು ಆಚರಣೆ ಮಾಡ್ತಾ ಇದ್ರು, ಮಹಿಳೆಯರ ಸ್ಥಿತಿಗತಿ, ಸಾಮಾಜಿಕ, ಇದೊಂದು ಆ್ಯಡ್ ಮಾಡ್ಕೊಳ್ಳಿ, ಅದೊಂದು ಸಾಮಾಜಿಕ ಅಂದ್ರೆ ಮಹಿಳೆಯರ ಸ್ಥಿತಿಗತಿ ಯಾವ ತರ ಇದೆ, ಏನು, ಎಲ್ಲವನ್ನು ನೀವು ಇಲ್ಲಿ ತಿಳ್ಕೊ. ಆಡಳಿತ ಅಂತಂದ್ರೆ ಕೇಂದ್ರೀಕೃತ ಇದೆಯಾ, ವಿಕೇಂದ್ರೀಕೃತ ಇದೆಯಾ ಅನ್ನೋದನ್ನ ಕೂಡ ಏನ್ ಮಾಡ್ಬೇಕಂತ ತಿಳ್ಕೊಬೇಕು. ಆಮೇಲೆ ಮಂತ್ರಿಗೆ ಏನಂತ ಕರಿತಾ ಇದ್ರು, ಸೈನಿಕರಿಗೆ ಏನಂತ ಕರಿತಾ ಇದ್ರು, ಗರುಡ ಅಂತ ಒಂದು ಪಡೆ ಇತ್ತು, ಈಗಲೂ ಇದೆ ನಮ್ಮ ಕರ್ನಾಟಕದಲ್ಲಿ ಗರುಡ ಪಡೆ ಅಂತ ಹೇಳಿ, ಇಂಟೆಲಿಜೆನ್ಸ್ ಡಿಪಾರ್ಟ್ಮೆಂಟ್ ಅಲ್ಲಿ ಇದೆ ಅಲ್ವಾ. ಈ ಗರುಡ ಪಡೆ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ, ಎಲ್ಲಿಂದ ಇನ್ಸ್ಪಿರೇಷನ್ ಮಾಡ್ಕೊಂಡಿರೋದು ನಾವು, ಯಾವ ರಾಜ ಮನೆತನ, ಯಾವ ರಾಜವಂಶದ ಕಾಲದಲ್ಲಿ ಈ ಗರುಡ ಪಡೆ ಅಸ್ತಿತ್ವದಲ್ಲಿ ಇತ್ತು ಇತಿಹಾಸದಲ್ಲಿ ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. ಯಾಕಂದ್ರೆ ಅದು ಕೂಡ ಪ್ರಶ್ನೆ ಬಂದಿದೆ. ಅದ್ರ ದೃಷ್ಟಿಯಿಂದನೇ ನಾನು ಈ ರೀತಿಯಾಗಿ ಓದಿ ಅಂತ ನಿಮಗೆ ಹೇಳ್ತಾ ಇದ್ದೀನಿ. ಗೊತ್ತಾಯ್ತಾ? ಒಂದು ರಾಜ ಮನೆತನ ಅಂತ ಬಂದಾಗ ಇಷ್ಟು ಆಯಾಮಗಳಲ್ಲಿ, ಇಷ್ಟು ಏನು ಡೈಮೆನ್ಷನ್ಸ್ ಅಲ್ಲಿ ನೀವು ಓದಿದ್ರೆ ಇಟ್ ವಿಲ್ ಬಿ ಈಸಿ ಫಾರ್. ಗೊತ್ತಾಯ್ತಾ? ನೆಕ್ಸ್ಟ್ 2ನೇ ಸೆಕ್ಷನ್ ಯಾವುದು ಸ್ನೇಹಿತರೆ? 2ನೇ ಸೆಕ್ಷನ್ ಯಾವುದು? 1ನೇ ಸೆಕ್ಷನ್ ಯಾವ್ದು ಹೇಳಿದೆ, ರಾಜಮನೆತನ ಅಲ್ವಾ. ಈಗ ರಾಜಮನೆತನಕ್ಕೆ ಸಂಬಂಧಪಟ್ಟಂತೆ ನೀವು ಏನೇನು ಓದಬೇಕು ಅನ್ನೋದು ಹೇಳಿದೆ. 2ನೇ ಸೆಕ್ಷನ್ ಯಾವುದು? 2ನೇ ಸೆಕ್ಷನ್ ನಾನು ಇದನ್ನ ಮಾಡರ್ನ್ ಮೈಸೂರು, ಆಧುನಿಕ ಮೈಸೂರು, ಮಾಡರ್ನ್ ಮೈಸೂರು ಅಂತ ಕರಿತೀನಿ. ಏನು ಮಾಡರ್ನ್ ಮೈಸೂರು ಅಂದ್ರೆ ನಾನು ಏನು ಓದಬೇಕು ಹೇಳ್ಬೋದು? ಹೈದರ್ ಅಲಿ,
ಟಿಪ್ಪು ಒಡೆಯರ್ ಪ್ಲಸ್ ಮಾನರು. ಈ ರೀತಿಯಾಗಿ ಎರಡನೇ ಸೆಕ್ಷನ್ ಅನ್ನ ಡಿವೈಡ್ ಮಾಡ್ಕೊಳ್ಳಿ. ಇದರಲ್ಲಿ ಕಾಲದಲ್ಲಿ ಟಿಪ್ಪು ಕಾಲದಲ್ಲಿ ಏನಾಗುತ್ತೆ, ಆಂಗ್ಲೋ ಮೈಸೂರು ಯುದ್ಧಗಳಾಗುತ್ತೆ. ಮತ್ತೆ ಟಿಪ್ಪು ಸುಲ್ತಾನ ಮಾಡಿರುವಂತಹ ಒಂದಿಷ್ಟು ಸುಧಾರಣೆಗಳು ಏನಾದರೂ ಇತ್ತ, ಅವರ ಕಾಲದಲ್ಲಿ ಆಡಳಿತ ವ್ಯವಸ್ಥೆ ಯಾವ ತರ ಇತ್ತು, ಮಿಲಿಟರಿ ವ್ಯವಸ್ಥೆ ಯಾವ ತರ ಇತ್ತು, ರಾಜಕೀಯ ವ್ಯವಸ್ಥೆ ಯಾವ ತರ ಇತ್ತು, ಸೇಮ್ ಡೈಮೆನ್ಷನ್ಸ್ ಹ್ಯಾವ್ ಟು ಕವರ್ ಹೇರ್ ಓನ್ಲಿ ವಿತ್ ರೆಸ್ಪೆಕ್ಟ್ ಟು ಹೈದರಾಲಿ ಅಂಡ್ ಟಿಪ್ಪು. ಓಕೆ, ಒಡೆಯರ್ ಅಂತ ಬಂದಾಗ ನೀವು ಒಂದು ನೆನ್ಪಿಟ್ಕೋ, ಯಾವಾಗ ಟಿಪ್ಪು ಸುಲ್ತಾನ್ 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಸೋಲ್ತಾರಲ್ವಾ, ಆವಾಗ ಒಡೆಯರ್ಗೆ ವಾಪಸ್ ಹಸ್ತಾಂತರಿಸ್ತಾರೆ. ಬಟ್ 1831 ಸಮಯದಲ್ಲಿ ಮಿಸ್ ಗವರ್ನೆನ್ಸ್ ಆಡಳಿತದಲ್ಲಿ ಒಂದಿಷ್ಟು ಲೋಪದೋಷಗಳು ಕಂಡ ಕಾರಣ ಬ್ರಿಟಿಷರು ಏನ್ ಮಾಡ್ತಾರೆ, ಅಲ್ಲಿ ಕಮಿಷನರ್ ರೂಲ್ ಅನ್ನ ಹಾಕ್ತಾರೆ. ಕಮಿಷನರ್ ರೂಲ್ 31ರಿಂದ ಆಲ್ಮೋಸ್ಟ್ 71 ವರೆಗೂ ಕೂಡ 1870 ಒಂದು 35ರಿಂದ 40 ವರ್ಷಗಳ ಕಾಲ ಅಲ್ಲಿ ಕಮಿಷನರ್ ರೂಲ್. ಹಾಗಾಗಿ ಕಮಿಷನರ್ಸ್ ಕೂಡ ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಇಬ್ರು ಕಮಿಷನರ್ ನನಗೆ ಬಹಳ ಇಂಪಾರ್ಟೆಂಟ್, ಅವ್ರ ಬಗ್ಗೆ ಜಾಸ್ತಿ ತಿಳ್ಕೊಳ್ಳಿ. ಒಂದು ಲಾರ್ಡ್ ಕಬ್ಬನ್, ಮಾರ್ಕ್ ಕಬ್ಬನ್. ಇನ್ನೊಂದು ಲ್ಯಾಂಥಮ್ ಬೋರಿಂಗ್. ಇಬ್ರು ಕಮಿಷನರ್ಗಳು ಏನಾಗ್ತಾರೆ, ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಯಾಕಂದ್ರೆ ಇವ್ರ ಮೇಲೆ ಪ್ರಶ್ನೆಗಳು ಬರ್ಬೋದು ಸ್ನೇಹಿತರೆ. ಸೊ ಇಂಪಾರ್ಟೆಂಟ್. ಒಡೆಯರ್ ತಿಳ್ಕೋಬೇಕು, ಕಮಿಷನರ್ ತಿಳ್ಕೋಬೇಕು. ವಾಪಸ್ ಕಮಿಷನರ್ನ ತೆಗೆದಾಕಿ ಒಡೆಯರ್ನ ರಿಸ್ಟೋರ್ ಮಾಡ್ತಾರೆ. ಇಲ್ಲಿಂದ ಯಾರ್ಯಾರನ್ನ ಒಡೆಯರ್ನ ರಿಸ್ಟೋರ್ ಮಾಡಿದಾರಲ್ವಾ, ಆ ಎಲ್ಲ ಒಡೆಯರು ಏನಾಗ್ತಾರೆ, ನನಗೆ ಇಂಪಾರ್ಟೆಂಟ್ ಆಗ್ತಾರೆ. ಅದೇ ರೀತಿ ಅಲ್ಲಿಂದ ಏನಾಗುತ್ತೆ, ನನಗೆ ದಿವಾನ ಒಂದು ಆಳ್ವಿಕೆ ಕೂಡ ಸ್ಟಾರ್ಟ್ ಆಗುತ್ತೆ. ಅಂದ್ರೆ ಅವ್ರನ್ನ ಅಸಿಸ್ಟ್ ಮಾಡಕ್ಕೆ ಮಂತ್ರಿಗಳು ಅಂತ, ಪ್ರಧಾನ ಮಂತ್ರಿ ಅಂತ ನೀವು ಕರಿಬಹುದು. ಓಕೆ, ಆ ರೀತಿಯಾಗಿ ದಿವಾನರು ಕೂಡ ಏನಾಗುತ್ತೆ ನೀವು ಪ್ರತಿಯೊಬ್ಬ ದಿವಾನರ ಸಮಯದಲ್ಲಿ ಏನೇನು ಸ್ಥಾಪನೆ ಆಯ್ತು, ಏನೇನು ಕಾರ್ಯ ಚಟುವಟಿಕೆಗಳಾಯ್ತು ಅನ್ನೋದನ್ನ ನೀವು ತಿಳ್ಕೋಬೇಕು. ಯಾಕಂದ್ರೆ ಅಲ್ಲಿಂದ ಪ್ರಶ್ನೆಗಳು 100% ಬರುತ್ತೆ, ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಈಗ ಶೇಷಾದ್ರಿ ಅಯ್ಯರ್ ಅವ್ರ ಕಾಲದಲ್ಲಿ ಏನಾಯ್ತು, ಸರ್ ಎಂ ವಿಶ್ವೇಶ್ವರಯ್ಯ ಕಾಲದಲ್ಲಿ ಏನಾಯ್ತು, ಮಿರ್ಜಾ ಇಸ್ಮಾಯಿಲ್ ಅವ್ರ ಕಾಲದಲ್ಲಿ ಏನಾಯ್ತು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ವೆರಿ ಇಂಪಾರ್ಟೆಂಟ್. ಮಾಧವರ ಅವ್ರ ಕಾಲದಲ್ಲಿ ಏನಾಯ್ತು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಅಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ ಸ್ನೇಹಿತರೆ. ಇದು ಎರಡನೇ ಸೆಕ್ಷನ್. ಒಂದನೇ ಸೆಕ್ಷನ್ ರಾಜಮನೆತನ, ಎರಡನೇ ಸೆಕ್ಷನ್ ಆಧುನಿಕ ಅಥವಾ ಮಾಡರ್ನ್ ಮೈಸೂರು ಅಂತ ಈ ರೀತಿಯಾಗಿ ಮಾಡ್ಕೊಂಡ್ರೆ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಯು. ಮೂರನೇ ಸೆಕ್ಷನ್ ಯಾವ್ದಪ್ಪ, ಥರ್ಡ್ ಸೆಕ್ಷನ್. ಎರಡನೇ ಸೆಕ್ಷನ್ ರಾಜಮನೆತನ, ಎರಡನೇ ಸೆಕ್ಷನ್ ಮೈಸೂರು, ಮೂರನೇ ಸೆಕ್ಷನ್ ವೆರಿ ವೆರಿ ಇಂಪಾರ್ಟೆಂಟ್, ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮ ಮತ್ತು ಏಕೀಕರಣ ಚಳುವಳಿ. ಕರ್ನಾಟಕದಲ್ಲಿ ಸಂಗ್ರಾಮ ಮತ್ತು ಏಕೀಕರಣ, ಕರ್ನಾಟಕದಲ್ಲಿ ಸ್ವತಂತ್ರ ಸಂಗ್ರಾಮ ಮತ್ತು ಏಕೀಕರಣ ಚಳುವಳಿ. ಈ ಪಾರ್ಟ್ ಇದೆ ಅಲ್ವಾ, ಕರ್ನಾಟಕದ ಸ್ವತಂತ್ರ ಸಂಗ್ರಾಮ ಅಂತ ಏನು ಪಾರ್ಟ್ ಇದೆ, ಇದಕ್ಕೆ ಸಂಬಂಧಪಟ್ಟಂತೆ ನೀವು ಪ್ರಮುಖ ಸ್ವತಂತ್ರ ಹೋರಾಟಗಾರರು, ಈ ಹೋರಾಟಗಾರರ ಕೊಡುಗೆಗಳೇನು, ಅವ್ರು ಯಾವ್ಯಾವ ಹೋರಾಟಗಳಲ್ಲಿ ಭಾಗವಹಿಸಿದ್ರು, ಈ ಹೋರಾಟಗಾರರು ಏನಾದ್ರು ನ್ಯೂಸ್ ಪೇಪರ್ ಅನ್ನ ಪಬ್ಲಿಷ್ ಮಾಡ್ತಾ ಇದ್ರಾ ಅದನ್ನ ತಿಳ್ಕೊಬೇಕು. ಆಮೇಲೆ ಈ ಹೋರಾಟಗಾರರು ಯಾವ್ದಾದ್ರು ಒಂದು ಸಮಿತಿ ಅಧ್ಯಕ್ಷರಾಗಿದ್ರ ಅಥವಾ ಏನಾದ್ರು ಕಾರ್ಯಚಟುವಟಿಕೆ ಮಾಡಿದ್ರ ಅನ್ನೋದನ್ನ ಏನ್ ಮಾಡ್ಬೇಕಾಗುತ್ತೆ, ನೀವು ತಿಳ್ಕೋಬೇಕಾಗತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಭಾರತದಲ್ಲಿ ಹೇಗೆ ಸ್ವದೇಶಿ ಚಳುವಳಿ ಆಯ್ತು, ರೈಟ್, ನಾನ್ ಕೋಆಪರೇಷನ್ ಮೂವ್ಮೆಂಟ್ ಆಯ್ತು, ಸಿವಿಲ್ ಡಿಸೋಬಿಡೆನ್ಸ್ ಮೂವ್ಮೆಂಟ್, ದಂಡಿ ಸತ್ಯಾಗ್ರಹ ಆಯ್ತು, ಆಮೇಲೆ ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಆಯ್ತು. ಈ ಹೇಗೆ ಪ್ರಮುಖ ಏನು ಸನ್ನಿವೇಶಗಳಿದಾವಲ್ವಾ ವಿತ್ ರೆಸ್ಪೆಕ್ಟ್ ಟು ಇಂಡಿಯನ್ ಫ್ರೀಡಮ್ ಸ್ಟ್ರಗಲ್, ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ಸೇಮ್ ಟೈಮ್ ಪೀರಿಯಡ್ ಅಲ್ಲಿ ಏನೇನಾಯ್ತು ಆದಂತ ಸಂದರ್ಭದಲ್ಲಿ, ಆ ಒಂದು ಸ್ಟ್ರಗಲ್ ಆದಂತ ಸಂದರ್ಭದಲ್ಲಿ, ಆ ಚಳುವಳಿಯ ಸಂದರ್ಭದಲ್ಲಿ ಇಲ್ಲಿ ಯಾರು ನಾಯಕರಿದ್ದರು, ಕರ್ನಾಟಕದ ಯಾವ ಭಾಗದಲ್ಲಿ ಆ ಒಂದು ಚಳುವಳಿ ಆಯ್ತು ಅನ್ನೋದನ್ನ ಕೂಡ ಏನ್ ಮಾಡ್ಬೇಕಾಗತ್ತೆ,
ಕರ್ನಾಟಕದ ದಂಡಿ ಅಂತ ಯಾವ್ದನ್ನ ಕರೀತಾರೆ? ಅಂಕೋಲಾ ಅನ್ನ ಕರೀತಾರೆ ಅಲ್ವಾ? ಆ ತರ ಕರ್ನಾಟಕದ ದಂಡಿ ಸತ್ಯಾಗ್ರಹವನ್ನ ಯಾರು ಮುಂದುವರಿಸಿದ್ರು, ಯಾರು ನಾಯಕತ್ವವನ್ನು ವಹಿಸಿದ್ರು? ಅದೇ ರೀತಿ ಸೂರತ್ ಸೆಷನ್ ಆಗುತ್ತೆ. ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೆ ನಾನು ನಿಮಗೆ, ಕರ್ನಾಟಕದವ್ರು ಯಾರ್ಯಾರು ಭಾಗವಹಿಸ್ತಾರೆ ನೋಡ್ಕೊಳ್ಳಿ ಅಂತ. 1907 ಸೂರತ್ ವಿಭಜನೆ, ಸೂರತ್ ಸ್ಪ್ಲಿಟ್ ಆಗುತ್ತೆ. ಯಾಕಾಗತ್ತೆ ಅಂತ ಲಾಸ್ಟ್ ಕ್ಲಾಸಲ್ಲಿ ಹೇಳಿದ್ದೀನಿ. ಸೂರತ್ ವಿಭಜನೆ ಆಗುತ್ತೆ ಸೂರತ್ ಅಧಿವೇಶನದಲ್ಲಿ. ಈ ಸೂರತ್ ಅಧಿವೇಶನದಲ್ಲಿ ಕರ್ನಾಟಕದಿಂದ ಹೋಗಿ ಯಾರ್ಯಾರು ಭಾಗವಹಿಸಿದ್ದರು ಅಂತ ಕೇಳಿದ್ರು ಎಕ್ಸಾಮ್ ಅಲ್ಲಿ, ಎಸ್ ಪ್ರಿಲಿಮ್ಸ್ ಅಲ್ಲಿ. ಹೀಗಾಗಿ ನನಗಿದು ಇಂಪಾರ್ಟೆಂಟ್ ಆಗುತ್ತೆ. ಅದೇ ರೀತಿ ಕರ್ನಾಟಕದಲ್ಲಿ ಹೋಮ್ ರೂಲ್ ಲೀಗ್ ಆಗುತ್ತೆ. ಕರ್ನಾಟಕದ ಹೋಮ್ ರೂಲ್ ಲೀಗ್ ನ ಕಚೇರಿ ಎಲ್ಲಿರುತ್ತೆ ಸ್ನೇಹಿತರೆ? ಗೊತ್ತಿದ್ರೆ ಕಮೆಂಟ್ ಹಾಕಿ. ಇದನ್ನ ಪ್ರಶ್ನೆ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ಕರ್ನಾಟಕದ ಹೋಮ್ ರೂಲ್ ಲೀಗ್ ಅದರ ಕಚೇರಿ ಎಲ್ಲಿರುತ್ತೆ? ಕರ್ನಾಟಕದ ಹೋಮ್ ರೂಲ್ ಲೀಗ್ ನ ಕಚೇರಿ ಎಲ್ಲಿ ಬರುತ್ತೆ? ಧಾರವಾಡ. ಇಂಪಾರ್ಟೆಂಟ್, ಹೌ ಟು ರಿಮೆಂಬರ್. ಕರ್ನಾಟಕದ ಹೋಮ್ ರೂಲ್ ಲೀಗ್ ಕಚೇರಿ ಎಲ್ಲಿ ಬರುತ್ತೆ? ಧಾರವಾಡದಲ್ಲಿ ಬರುತ್ತೆ. ರೈಟ್. ಅದೇ ರೀತಿ ನೆಕ್ಸ್ಟ್, ಕರ್ನಾಟಕದ ಏಕೀಕರಣಕ್ಕೆ ಸಂಬಂಧಪಟ್ಟಂತೆ ಯೂನಿಫಿಕೇಶನ್ ಆಫ್ ಕರ್ನಾಟಕ ಹೇಗೆ ಆಯಿತು, ಯಾರ್ಯಾರು ಕೊಡುಗೆಗಳನ್ನ ಕೊಟ್ಟರು, ಕರ್ನಾಟಕ ಏಕೀಕರಣ ಸಂದರ್ಭದಲ್ಲಿ ಒಂದಿಷ್ಟು ಪುಸ್ತಕಗಳನ್ನ ಬರೀತಾರೆ, ಯಾರು ಯಾವ ಪುಸ್ತಕಗಳನ್ನ ಬರೀತಾರೆ. ಆ ರೀತಿಯಾಗಿ ಓದಿದ್ರೆ ಏನಾಗುತ್ತೆ ಗೊತ್ತಾ? ನಿಮ್ಮ PSI essay, ಓಕೆ, KSP ಕಂಡಕ್ಟ್ ಮಾಡ್ತಿತ್ತಲ್ಲ ಮುಂಚೆ, ನೀವು ಓಲ್ಡ್ ಪೇಪರ್ಸ್ ತೆಗೆದು ನೋಡಿ. ಕರ್ನಾಟಕದ ಏಕೀಕರಣ ಚಳುವಳಿಗೆ ಸಾಹಿತ್ಯದ ಕೊಡುಗೆ ಕೇಳಿದ್ದಾರೆ. ಕಾಂಟ್ರಿಬ್ಯೂಷನ್ ಆಫ್ ಲಿಟರೇಚರ್ ವಿತ್ ರೆಸ್ಪೆಕ್ಟ್ ಟು ಯೂನಿಫಿಕೇಶನ್ ಆಫ್ ಕರ್ನಾಟಕ ಡಿಸ್ಕಸ್ ಅಂತ ಹೇಳಿ ಅದರ ಮೇಲೆ ಪ್ರಬಂಧ ಬರೀರಿ ಅಂತ ಕೇಳಿದ್ದಾರೆ PSI. ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಅದೇ ರೀತಿ ಮೊನ್ನೆ KS ಮೇನ್ಸ್ ಅಲ್ಲಿ ಬಂದಿತ್ತು, ಕರ್ನಾಟಕದ ಸ್ವತಂತ್ರ ಸಂಗ್ರಾಮ, ಕರ್ನಾಟಕದ ಸ್ವತಂತ್ರ ಚಳುವಳಿಗೆ ಸಂಬಂಧಪಟ್ಟಂತೆ ಮಹಿಳಾ ಹೋರಾಟಗಾರರ ಬಗ್ಗೆ ತಿಳಿಸಿ ಅಂತ ಕೇಳಿದ್ದಾರೆ. ಸೇಮ್ ಥಿಂಗ್ ದೇ ಕ್ಯಾನ್ ಬಿ ಆಸ್ಕ್ಡ್ ಇನ್ PSI essay ಆಲ್ಸೋ. ಯಾಕಂದ್ರೆ ಇಲ್ಲಿ ಎಸ್ಸೇನ ಏಕೀಕರಣ ಬಗ್ಗೆ ಕೇಳಿದ್ದಾರೆ ಅಂತಂದ್ರೆ ಸೇಮ್ ಕರ್ನಾಟಕದಲ್ಲಿ ಮಹಿಳಾ ಸ್ವತಂತ್ರ ಹೋರಾಟಗಾರರ ಬಗ್ಗೆ ಕೇಳಬಹುದಲ್ವಾ? ರೈಟ್. ಆ ದೃಷ್ಟಿಯಿಂದ ಹೇಳ್ತಾ ಇದ್ದೀನಿ. ಆ ದೃಷ್ಟಿಯಿಂದನೂ ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಈ ಏಕೀಕರಣ ಮೂಮೆಂಟು ಮತ್ತೆ ಕರ್ನಾಟಕದ ಸ್ವತಂತ್ರ ಸಂಗ್ರಾಮ ಚಳುವಳಿ ಆಯ್ತಲ್ವಾ, ಅದನ್ನು ಕೂಡ ನೀವೇನ್ ಮಾಡ್ಬೇಕಾಗತ್ತೆ, ಆ ಒಂದು ಹೋಲಿಸ್ಟಿಕ್ ಆಗಿ ಆ ಒಂದು ದೃಷ್ಟಿಯಿಂದ ನೀವು ಕಲಿಬೇಕಾಗತ್ತೆ. ಅಂತಂದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಫಾರ್ ಯು. ರೈಟ್. ಇದಿಷ್ಟು ನೀವು ಹೇಗೆ 3 ವಿಭಾಗಗಳಾಗಿ ಓದಬೇಕು ಅಂತ ಹೇಳಿದೆ. ಸರ್, ಯಾವುದನ್ನ ರಿವಿಷನ್ ಮಾಡಬೇಕಾದ್ರೆ ಈಗ ಒಂದು ಟೈಮ್ ಅಂತೂ ನೀವು 3 ಓದಲೇಬೇಕಾ? 1-2 ಸಲ ಅಂತೂ ಓದಲೇಬೇಕು. ಬಟ್ ಈಗ ಎಕ್ಸಾಮ್ ಮೂಮೆಂಟ್ ಇರುತ್ತೆ, ಇನ್ನೇ ಎಕ್ಸಾಮ್ 2 ದಿನ 3 ದಿನ ಇರುತ್ತೆ. ಯಾವ ಭಾಗವನ್ನ ನಾನು ಜಾಸ್ತಿ ರಿವಿಷನ್ ಮಾಡ್ಬೇಕು ಸರ್ ಅಂತ ಅಂದ್ರೆ, ಈ 2ನೇ ಭಾಗ ಮೈಸೂರು ಅಂತ ದಿವಾನರು, ಒಡೆಯರು, ಟಿಪ್ಪು ಸುಲ್ತಾನು, ಮತ್ತೆ ಈ 3ನೇ ಭಾಗ ಕರ್ನಾಟಕ ಸ್ವತಂತ್ರ ಏಕೀಕರಣ. ಇತ್ತೀಚಿನ ದಿನಗಳಲ್ಲಿ ಈ 2 ಭಾಗದ ಮೇಲೆ ಹೆಚ್ಚಿನ ಪ್ರಶ್ನೆಗಳೇನಾಗ್ತಾ ಇದಾವೆ, ಬರ್ತಾ ಇದಾವೆ. ಹಾಗಂತ 1ನೇದು ಬಿಡ್ಬೇಕಾ? ಬಿಡಬೇಡಿ, ಅದನ್ನು ಬಿಡಕ್ ಹೋಗ್ಬೇಡಿ. ಬಟ್ ರಿವಿಷನ್ ಅಂದ್ರೆ ಫೋಕಸ್ಡ್. ಆಮೇಲೆ ಎಕ್ಸಾಮ್ ಟೈಮಲ್ಲಿ ಯಾವುದಕ್ಕೆ ಹೆಚ್ಚಿನ ಒತ್ತನ್ನು ಕೊಡಬೇಕಂದ್ರೆ ಇದಕ್ಕೆ ಕೊಡಿ, ಬಟ್ ಇದನ್ನು ಓದಿ, ಆಯ್ತಾ? ಹಂಗಂತ ಬಿಡಬಾರ್ದು. ಸಿಲೆಬಸ್ಸಲ್ಲಿ ಇದೆ ಅಲ್ವಾ, ಓದಲೇಬೇಕು. ಬಟ್ ಹೆಚ್ಚಿನ ಒತ್ತನ್ನ, ಆಮೇಲೆ ಹೆಚ್ಚಿನ ಫೋಕಸ್ ಅನ್ನ, ಹೆಚ್ಚಿನ ರಿವಿಷನ್ ಅನ್ನ ಈ ವಿಷಯಕ್ಕೆ ಕೊಡಿ. ಯಾಕಂದ್ರೆ ಪ್ರಶ್ನೆಗಳು ಇತ್ತೀಚಿನ ದಿನಗಳಲ್ಲಿ ಜಾಸ್ತಿ ಬರ್ತಾ ಇದ್ದಾವೆ. ರೈಟ್. ಇದಿಷ್ಟು ಹೇಗೆ ಓದಬೇಕು ಅನ್ನೋದನ್ನ ನಾವು ನೋಡಿದ್ವಿ. ಈಗ ಒಂದಿಷ್ಟು ಪ್ರಶ್ನೆಗಳನ್ನ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಅನ್ನ ನಾನು ತೆಗೆದುಕೊಂಡು ಬಂದಿದ್ದೀನಿ. ಆ ಪ್ರಶ್ನೆಗಳು ಯಾಕೆ ಬಂದಿದ್ದಾವೆ, ಅದಕ್ಕೆ ಸಂಬಂಧಪಟ್ಟಂತೆ ಏನೇನು ಓದಬೇಕು, ಮತ್ತೆ ಸರಿಯಾದ ಉತ್ತರ ಎಲ್ಲವನ್ನು ಕೂಡ ಮಾಡೋಣ. ಬನ್ನಿ ಸ್ನೇಹಿತರೆ. ಮೊದಲನೇ ಪ್ರಶ್ನೆ, ಟೆಂಪಲ್ ಹೇಳಿದ್ನಲ್ವಾ, ಟೆಂಪಲ್ ಬಹಳ ಇಂಪಾರ್ಟೆಂಟು. ಯಾಕೆ ನಾನು ಅದಕ್ಕೆ ಒತ್ತು ಕೊಟ್ಟೆ ಅನ್ನೋದನ್ನ ಇಲ್ಲಿ ನಿಮಗೆ ಪ್ರೂವ್ ಮಾಡಿ ತೋರಿಸ್ತೀನಿ. ಬಂದಿದೆ ಅದರ ಮೇಲೆ. ಪಟ್ಟದಕಲ್ಲಲ್ಲಿ ವಿರೂಪಾಕ್ಷ ದೇವಾಲಯ ನೋಡಿ, ಮೊನ್ನೆನೆ ತೆಗೆದು ನೋಡಿ ನೀವು. ಯಾವುದು? ದಿಸ್ ಒನ್ UPSC ಪ್ರಿಲಿಮ್ಸ್ 2026 ಆಯ್ತಲ್ವಾ. 4 ದೇವಾಲಯಗಳನ್ನ ಕೊಟ್ಟಿದ್ದಾರೆ. ಓಕೆ, 4 ದೇವಾಲಯಗಳನ್ನ ಕೊಟ್ಟು 1 2 3 4 ಕೊಟ್ಟಿದ್ದಾರೆ. ಇಲ್ಲಿ ಏನು ಕೊಟ್ಟಿದ್ದಾನೆ ಅಂತಂದ್ರೆ, ಮೇಲಿನ ಯಾವ ದೇವಾಲಯಗಳು ವೇಸರ ಶೈಲಿಲಿದ್ದಾವೆ ಅಂತ ಕೇಳಿ. ನಾಗರ ಶೈಲಿ. ಮೇಲಿನ ಯಾವ ದೇವಾಲಯಗಳು ನಾಗರ ಶೈಲಿಲಿದ್ದಾವೆ ಅಂತ ಕೇಳಿದಾನೆ. ಅದರಲ್ಲಿ ಒಂದು ದೇವಾಲಯ ಕೊಟ್ಟಿದ್ದಾನೆ. ಆಪ್ಷನ್ 3ನೇದು ಯಾವ್ದಿದೆ? ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ. ತೆಗೆದು ನೋಡಿ ಸ್ನೇಹಿತರೆ, UPSC 2026
ಪ್ರಿಲಿಮ್ಸ್ ಪೇಪರ್ ಅಲ್ಲಿ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಆಪ್ಷನ್ ಅಲ್ಲಿ ಇದೆ. ಅಂದ್ರೆ ಅರ್ಥ ಏನು, ನನಗೆ ಪಟ್ಟದಕಲ್ಲಿರುವ ವಿರೂಪಾಕ್ಷ ದೇವಾಲಯ ಹೈ ಈಲ್ಡಿಂಗ್ ಟಾಪಿಕ್, ನಾನು PC ಇಂದ ಹಿಡಿದು DC ವರ್ಗು ಎಲ್ಲ ಎಕ್ಸಾಮ್ಸ್ ಅಲ್ಲಿ ಅದರ ಮೇಲೆ ಪ್ರಶ್ನೆಗಳನ್ನ ಕೇಳ್ತೀನಿ, ನೀವು ಅದ್ರ ಬಗ್ಗೆ ತಿಳ್ಕೊಳ್ಳಿ ಅಂತ ಹೇಳಿ ನಮಗೆ ಇಂಡೈರೆಕ್ಟ್ ಆಗಿ ಹಿಂಟ್ ಕೊಡ್ತಾ ಇದ್ದಾರೆ. ಸೇಮ್ ದೃಷ್ಟಿಯಿಂದ ನಮ್ಮ ಕರ್ನಾಟಕದ ಪರೀಕ್ಷೆಯಲ್ಲೂ ಕೂಡ ಪಟ್ಟದಕಲ್ಲಿನ ವಿರೂಪಾಕ್ಷ ದೇವಾಲಯ ಮೇಲೆ ಪ್ರಶ್ನೆ ಬಂದಿದೆ. ಸರ್ ವಿರೂಪಾಕ್ಷ ದೇವಾಲಯ ಹಂಪಿಲೂ ಇದೆ ಇಲ್ಲ ಅಂದ್ರೆ ಎಸ್, ಹಂಪಿಲೂ ಇದೆ, ಪಟ್ಟದಕಲ್ಲೂ ಇದೆ, ಕನ್ಫ್ಯೂಸ್ ಮಾಡ್ಕೋಬೇಡಿ. ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲು ಅಂತ ಕೊಟ್ರೆ ಪಟ್ಟದಕಲ್ಲು ಇರುತ್ತೆ, ಅದು ಸರಿ ಆಪ್ಷನ್ನು, ಆಯ್ತಾ. ಬಟ್ ಫೀಚರ್ಸ್ ಬೇರೆ ಇರ್ಬೋದು, ಒಂದಿಷ್ಟು ಫೀಚರ್ಸ್ ಬೇರೆ ಇದಾವೆ, ಅದರ ಲಕ್ಷಣಗಳು ಬೇರೆ ಇದೆ, ವೈಶಿಷ್ಟ್ಯಗಳು ಬೇರೆ ಇರ್ಬೋದು. ಬಟ್ ಪಟ್ಟದಕಲ್ಲೊಂದು ವಿರೂಪಾಕ್ಷ ದೇವಾಲಯ ಇದೆ, ಹಂಪಿನಲ್ಲಿ ಒಂದು ವಿರೂಪಾಕ್ಷ ದೇವಾಲಯ ಇದೆ, ನೆನ್ಪಿಟ್ಟು ಕಳಿಸ್ತೀನಿ, ಇದು ಇಂಪಾರ್ಟೆಂಟ್ ಆಗಿ, ಆಯ್ತಾ. ಈಗ ವಿರೂಪಾಕ್ಷ ದೇವಾಲಯ ಪಟ್ಟದಕಲ್ಲಿಗೆ ಸಂಬಂಧಪಟ್ಟಂತೆ, ಈ ದೇವಾಲಯವನ್ನು ತ್ರಿಲೋಕೇಶ್ವರ ದೇವಾಲಯ ಎಂದು ಕರೆಯುತ್ತಾರೆ. ಕಾಂಚಿಯ ಮೇಲೆ 2ನೇ ವಿಕ್ರಮಾದಿತ್ಯನ ವಿಜಯದ ಸ್ಮರಣಾರ್ಥವಾಗಿ ಇದನ್ನು ನಿರ್ಮಿಸಲಾಗಿದೆ. ಯಾಕೆ, ಒಬ್ಬ ರಾಜ ಒಂದು ಯುದ್ಧವನ್ನ ಮಾಡಿರ್ತಾನೆ, ಆ ಯುದ್ಧದ ನಂತರ ಏನಾದರೂ ಕಾರ್ಯಗಳನ್ನ ಕೈಗೊಂಡಿದ್ರೆ, ಏನಾದರೂ ಚಟುವಟಿಕೆಗಳನ್ನ ಮಾಡಿದ್ರೆ, ಒಂದು ಶಾಸನ ಹೊರಡಿಸೋದಾಗಿರ್ಬೋದು, ಒಂದು ದೇವಾಲಯವನ್ನು ಏನಾದರೂ ಕಟ್ಟಿದ್ರೆ ಅದು ನೋಡ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂತಂದ್ರೆ ಅದರ ಮೇಲೆ ಇಲ್ಲಿ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ಹೇಳಿದೆ. ನಾನು ಯಾವುದು ಬ್ಲೈಂಡ್ ಆಗಿ ಹೇಳಿಲ್ಲ, ಸುಮ್ಮನೆ ಓದ್ಕೊಳ್ಳಿ ಅಂತ. ನೋ, ಅದರ ಮೇಲೆ ಪ್ರಶ್ನೆಗಳು ಬಂದಿದೆ, ಮುಂದೆ ಕೂಡ ಬೇರೆ ರೀತಿಯ ಪ್ರಶ್ನೆಗಳು ಬರ್ಬೋದು, ಬೇರೆ ಯುದ್ಧಕ್ಕೆ ಸಂಬಂಧಪಟ್ಟಂತೆ ಅಲ್ವಾ. ಅದಕ್ಕೋಸ್ಕರ ನಾನು ಇದನ್ನ ನಿಮಗೆ ಇಷ್ಟು ಒತ್ತಿ ಹೇಳಿದ್ದೀನಿ, ಆಯ್ತಾ. 2ನೇದು ಕರೆಕ್ಟು, 1ನೇದು ಕರೆಕ್ಟು, ಅದಕ್ಕೆ ತ್ರಿಲೋಕೇಶ್ವರ ದೇವಾಲಯ ಅಂತಲೂ ಕರೀತಾರೆ. ಸೊ 2ನೇದೇನು, ಕಂಚಿಯ ಮೇಲೆ ಯುದ್ಧ ಮಾಡ್ತಾನೆ 2ನೇ ವಿಕ್ರಮಾದಿತ್ಯ, ಆ ಯುದ್ಧದ ಜ್ಞಾಪಕಾರ್ಥವಾಗಿ ಈ ದೇವಾಲಯವನ್ನು ನಿರ್ಮಿಸ್ತಾರೆ. ಯಾರು ನಿರ್ಮಿಸ್ತಾರೆ, ಅವನೇ ನಿರ್ಮಿಸ್ತಾನ ಇಲ್ಲ, ಅವನ ಹೆಂಡತಿ ಯಾರೋ ತ್ರಿಲೋಕ ಮಹಾದೇವಿ, ಅವನ ಹೆಂಡತಿ ಇರ್ತಾರೆ, ಅವನ ಹೆಂಡತಿ ಅವರ ಮಡದಿ ಏನ್ ಮಾಡ್ತಾರೆ, ಈ ಒಂದು ದೇವಾಲಯವನ್ನ ನಿರ್ಮಿಸ್ತಾರೆ. ಹೀಗಾಗಿ ಡಿ ಸ್ಟೇಟ್ಮೆಂಟ್ ಕೂಡ ಕರೆಕ್ಟ್. ಸೊ ಈ ದೇವಾಲಯದ ವಾಸ್ತುಶಿಲ್ಪಿಗಳು ಸರ್ವಸಿದ್ಧೆ ಮತ್ತು ಗುಂಡ ಅಂತ ಹೇಳಿದ್ದಾರೆ. ನೋಡಿ, ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಎಷ್ಟೇ ಓದಿ, ಈಗ ಎಲ್ಲ ದೇವಾಲಯ ಯಾರು ಕಟ್ಟಿದ್ರು, ಯಾರು ವಾಸ್ತುಶಿಲ್ಪಿಗಳಿದ್ರು, ಯಾರು ಆರ್ಕಿಟೆಕ್ಟ್ ಇದ್ರು ಅಂತ ನೀವು ನೋಡ್ಕೊಂಡು ಕೂಡ್ತಾ ಹೋದ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ಆಲ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ನಾನು ಅದನ್ನ ಓದಿ ಅಂತ ಸಜೆಸ್ಟ್ ಮಾಡಲ್ಲ. ಹೇಗೆ ಎಷ್ಟು ದೇವಾಲಯ ಅಂತ ನೆನಪಿಡ್ತೀರಾ, ಕರ್ನಾಟಕದಲ್ಲಿ ಎಷ್ಟು ದೇವಾಲಯಗಳಿದಾವೆ, ಹಾಗೆ ಪ್ರಮುಖ ದೇವಾಲಯಗಳು, ಅದನ್ನ ಎಲ್ಲಿದೆ, ಯಾರು ಕಟ್ಟಿಸಿದ್ರು, ಯಾವ ಶೈಲಿ ಇದೆ ತಿಳ್ಕೊಳಕ್ಕೆ ನಮಗೆ ಪಿಕ್ಚರ್ ಬಿಟ್ಟು ಹೋಗುತ್ತೆ ಎಷ್ಟೋ ಸಲ ಅಲ್ವಾ. ನೆನ್ಪಿಟ್ಕೊಳಕ್ಕಾಗಲ್ಲ, ಅದನ್ನೇ ನೆನ್ಪಿಟ್ಕೊಳಕ್ಕೆ ಹರಸಾಹಸವನ್ನ ಪಡ್ತೀರಾ. ಹೀಗೆ ಈ ಯಾರ ವಾಸ್ತುಶಿಲ್ಪಿ ಅನ್ನೋದು ನೆನಪಿಟ್ಕೊಂಡು ಕುಂತ್ರೆ ಇಟ್ ವಾಸ್ ವೆರಿ ಡಿಫಿಕಲ್ಟ್, ಅದನ್ನ ನೆನಪಿಡಬೇಡಿ ನಾನು ಕೇಳೋದು. ಆ ರೀತಿಯಾದ ಪ್ರಶ್ನೆ ಬಂದ್ರೆ, ಇದು ಫಸ್ಟ್ ಟೈಮ್ ನಾನು ನೋಡ್ತಾ ಇರೋದು ಈ ಥರದ ಪ್ರಶ್ನೆ, ಈ ಥರದ ಸ್ಟೇಟ್ಮೆಂಟು. ಈಗ ಫಸ್ಟ್ ಟೈಮ್ ಕೊಟ್ಟಿದ್ದಾನೆ ಅಂತ ಅಂದ್ರೆ ನನ್ನ ಪ್ರಕಾರ ಇಟ್ಸ್ ಆಲ್ ಅಬೌಟ್ ಲಾಜಿಕ್. ಓಕೆ, UPSC ನಾವು ಇಷ್ಟು ಲಾಜಿಕ್ಸ್ಗಳನ್ನು ಅಗೇನ್ ನಾನು ಹೇಳ್ತೀನಲ್ಲ, 100 ಕ್ವಶನ್ಸು ಅಥವಾ 85 ಕ್ವಶನ್ಸು ನಿಮಗೆ ಗೊತ್ತಿರೋದೇ ಹಾಕ್ತೀನಿ ಅಂದರೆ ನೀವು ಒಂದು 40 ಹಾಕ್ಬರ್ಬೇಕಾಗತ್ತೆ. ಒಂದಿಷ್ಟು ಲಾಜಿಕ್ಕು, ಎಲಿಮಿನೇಷನ್ ಟೆಕ್ನಿಕ್ಸು, ಓಕೆ, ಬೇರೆ ಬೇರೆ ಮೆಥಡನ್ನು ಯೂಸ್ ಮಾಡಿದ್ರೆ ಅದನ್ನು ಪುಷ್ ಮಾಡ್ಬೋದು ಇನ್ನೊಂದು 30-40ಕ್ಕೆ. ಓಕೆ, ಆ ಇದರಲ್ಲಿ ಯಾವುದೇ ಒಂದು ಹೊಸ ನೇಮ್ ವಿತ್ ರೆಸ್ಪೆಕ್ಟ್ ಟು ದೀಸ್ ಕೈಂಡ್ ಆಫ್ ಥಿಂಗ್ಸ್, ಈ ಥರದ ಹೇಳಿಕೆಗಳಲ್ಲಿ ಒಂದು ಹೊಸ ನಿಯಮ ನೀವು ಕಂಡುಹಿಡಿದ್ರೆ ಹಂಗಿಲ್ಲ. ಯಾರು ಅದನ್ನ ಕಂಡುಹಿಡಿತಾರೆ, ಯಾರು ಅದನ್ನ ನೆನ್ಪಿಡಕ್ ಸಾಧ್ಯ, ಇವನ್ ಕ್ವಶನ್ ಪೇಪರ್ ಸೆಟ್ಟರ್ ಕೂಡ ನೆನ್ಪಿಡಕ್ ಸಾಧ್ಯನೇ ಇಲ್ಲ. ಸೊ ಆ ದೃಷ್ಟಿಯಿಂದ ಯು ಕ್ಯಾನ್ ಗೆಸ್ ದೀಸ್ ಕೈಂಡ್ ಆಫ್ ಸ್ಟೇಟ್ಮೆಂಟ್ಸ್ ಬಂದ್ರೆ, ಈ ರೀತಿಯಾದ ಹೊಸ ವಿಷಯದ ಮೇಲೆ ಹೊಸ ರೀತಿಯ ಹೇಳಿಕೆಗಳು ಬಂದ್ರೆ ಅದೇನಿರುತ್ತೆ ಸರಿ ಇರುತ್ತೆ ಅಂತ ನೀವು ಗೆಸ್ ಮಾಡಬಹುದು. ಅಗೇನ್ ಇಟ್ಸ್ ನಾಟ್ ಸ್ಯಾಕ್ರೋಸ್ಯಾಂಕ್ಟ್, ಹೀಗೆ ಇರುತ್ತೆ ಅಂತ ನಾನು ಹೇಳಕ್ಕಾಗಲ್ಲ, ಬಟ್ ಲಾಜಿಕಲಿ ಯು ಕ್ಯಾನ್ ಗೆಸ್. ಅದರ್ವೈಸ್ ಈ ಪ್ರಶ್ನೆಯಿಂದ ನೀವು ಬಿಟ್ಟು ಬಿಡಬೇಕಾಗುತ್ತೆ, ಗೊತ್ತಿಲ್ಲ ಅಂತ. ಹೀಗಾಗಿ 4 ಹೇಳಿಕೆಗಳೇನಿದಾವೆ ಈ ಪ್ರಶ್ನೆಗೆ ಸಂಬಂಧಪಟ್ಟಂತೆ ಸರಿ ಇದಾವೆ, ಇಂಪಾರ್ಟೆಂಟ್. ಈಗ ಇದು ಬಾದಾಮಿ ಚಾಲುಕ್ಯರ ಕಾಲದ ಕಟ್ಟಿರುವಂತದ್ದು ಪಟ್ಟದಕಲ್ಲು. ಅದೇ ರೀತಿಯಾಗಿ ನೀವೇನ್ ನೋಡ್ಕೋಬೇಕು, ಬಾದಾಮಿಯ ಗುಹೆಗಳನ್ನ ಯಾರ ಕಾಲದಲ್ಲಿ ಕಟ್ಟಿದರು, ಸ್ಟಾರ್ಟ್ ಆಯ್ತು ಯಾರ ಕಾಲದಲ್ಲಿ. ಬಾದಾಮಿ ಕೇವ್ಸ್ ಇದಾವಲ್ವಾ, ಒಂದು ಕೇವ್ ವಿಷ್ಣುಗೆ, ಒಂದು ಕೇವು ಜೈನರಿಗೆ, ಇನ್ನೊಂದು ಕೇವು, ಈ ತರ ಬೇರೆ ಬೇರೆ ದೇವರುಗಳಿಗೆ, ಬೇರೆ ಬೇರೆ ಧರ್ಮಗಳಿಗೂ ಕೂಡ ಸಂಬಂಧಪಟ್ಟಿದೆ. ಎಲ್ಲ ಒಂದೇ ಧರ್ಮದಿಲ್ಲ ಬಾದಾಮಿ ಗುಹೆಗಳು, ಇದು ಕೂಡ ನೀವು ನೆನ್ಪಿಟ್ಕೋಬೇಕಾಗುತ್ತೆ. ಯಾರ ಕಾಲದಲ್ಲಿ ಬಾದಾಮಿ ಗುಹೆಗಳನ್ನ ಕಟ್ಟಿದ್ರು ಫಸ್ಟ್ ಟೈಮು, ಯಾರ ಕಾಲ ಗೊತ್ತಾ, ಮಂಗಳೇಶ. ಬಿಟ್ಕೊಳ್ಳಿ ಮಂಗಳೇಶ, ಯಾಕಂದ್ರೆ ಇದ್ರ ಮೇಲೂ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಸ್ವಲ್ಪ ಡೆಪ್ತ್ ಆಗಿ ನೋಡ್ಕೊಳ್ಳಿ. ಈಗ ಯಾರು ವಾಸ್ತುಶಿಲ್ಪಿ ಅಂತ ನೋಡ್ಕೊಳಕ್ ಹೋಗ್ಬೇಡಿ, ಬಟ್ ಅದ್ರ ವಿಶೇಷತೆ ಏನು, ಓಕೆ, ಯಾವ ಶತಮಾನದಲ್ಲಿ ಕಟ್ಟಿದ್ರು ಏನು ಅನ್ನೋದನ್ನ ಇನ್ ಡೆಪ್ತ್ ಆಗಿ ಇಷ್ಟು ನೋಡ್ಕೊಳ್ಳೋಕ್ಕೆ ಪ್ರಯತ್ನವನ್ನ ಮಾಡಿ ಸ್ನೇಹಿತರೆ. ಹೇಳಿದ್ನಲ್ವಾ, ಸೊ ರಾಜಧಾನಿ ಯಾಕೆ ನೋಡ್ಕೊಳ್ಳಿ ಅಂತ ಅಂದ್ರೆ
ಅದರ ಮೇಲೆ ಪ್ರಶ್ನೆ ಬಂದಿದೆ. ನಾನು ಪ್ರತಿಯೊಂದು ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದ್ರ ಮೇಲೆ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ನಾನು ವಿತ್ ಪ್ರೂಫ್ ನಿಮಗೆ ಅದೇ ಆರ್ಡರ್ ಇಟ್ಕೊಂಡ್ ಬಂದಿದ್ದೀನಿ ಪ್ರಶ್ನೆಗಳನ್ನು ಕೂಡ ತೋರ್ಸಕ್ಕೆ. ಕೆಳಗೆ ನೀಡಿದ ಕೋಡ್ಗಳಿಂದ ತಪ್ಪಾದ ಹೇಳಿಕೆಗಳನ್ನು ಆರಿಸಿ. ಇನ್ಕರೆಕ್ಟ್ ಸ್ಟೇಟ್ಮೆಂಟ್ ಅಂತ ಕೇಳ್ತಾ ಇದ್ದೇನೆ. ನಾನು ಯಾವಾಗಲೂ ನಿಮ್ಗೆ ಹೇಳ್ತಾ ಇದ್ದೆ ಸ್ನೇಹಿತರೆ, ಫಸ್ಟ್ ಕ್ಲಾಸಲ್ಲೂ ಹೇಳಿದ್ದೀನಿ, ನಿಮ್ಮ ಆತ್ಮಸಾಕ್ಷಿಗೆ ಕೇಳ್ಕೊಳ್ಳಿ, ಬೇಕಾರೆ ಯಾರು ಬೇಕಾದ್ರೆ ಜನನಾಗಿ ಕಮೆಂಟ್ ಮಾಡಿ, ಸರ್ ನಾನು ಇನ್ನೂ ತನಕ ಒಂದೇ ಒಂದು ತಪ್ಪು ಮಾಡೇ ಇಲ್ಲ ಸರ್, ಈ ಥರದ್ದು ಇನ್ಕರೆಕ್ಟು ಅಥವಾ ತಪ್ಪಾದ ಹೇಳಿಕೆ ಅಂತ ನೋಡ್ದೇನೆ ನೋಡಿ ಕರೆಕ್ಟಾಗಿ ಹಾಕಿದ್ದೀನಿ ಸರ್, ಒಂದೇ ಒಂದು ಸಲನೂ ತಪ್ಪು ಮಾಡಿಲ್ಲ ಅಂದರೆ ಯು ಆರ್ ವೆರಿ ಗುಡ್. ಆ್ಯಂಡ್ ನಿಮ್ಮ ಪ್ರೆಸೆನ್ಸ್ ಆಫ್ ಮೈಂಡ್ ಏನಿರುತ್ತೆ ಎಕ್ಸಾಮ್ ಹಾಲಲ್ಲಿ ತುಂಬ ಚೆನ್ನಾಗಿರುತ್ತೆ. ಬಟ್ ನನ್ನ ಪ್ರಕಾರ 90% ಆಫ್ ದಿ ಸ್ಟೂಡೆಂಟ್ಸ್ ಯಾರು ಇರ್ತಾರಲ್ಲ, ಎಸ್ಪೆಷಲಿ 1 ವರ್ಷದಿಂದ 2 ವರ್ಷದಿಂದ ಯಾರು ಪ್ರಿಪೇರ್ ಆಗ್ತಾ ಇದ್ದೀರಾ, ನೀವು ಈ ರೀತಿಯಾದ ತಪ್ಪನ್ನು ಮಾಡೇ ಇರ್ತೀರಾ, ನಿಮಗೆ ಗೊತ್ತಿರುತ್ತದು. ಓಕೆ, ಹೇಗೆ ತಪ್ಪು ಮಾಡ್ತೀರಾ ಅಂತ ಹೇಳ್ತೀನಿ ಕೇಳಿ. ತಪ್ಪಾದ ಹೇಳಿಕೆ ಅಂತ ನೋಡಲ್ಲ, ಜಸ್ಟ್ ಆಯ್ಕೆನ ಆರಿಸಿ ಅಂತ ಓದಿರ್ತೀರಾ. ಐಹೊಳೆ ಪಲ್ಲವ ರಾಜಧಾನಿ ಆಗಿತ್ತು, ಎಸ್ ಇದಲ್ಲ, ಐಹೊಳೆ ಅಲ್ಲ. ಐಹೊಳೆ ಶಾಸನ ರವಿಕೀರ್ತಿ ಓದಿರ್ತೀರಾ, ಇದು ಗೊತ್ತಿರುತ್ತೆ, ಓದಿದವ್ರಿಗೆ ಹೇಳ್ತಾ ಇದ್ದೀರಿ. ಐಹೊಳೆ ಶಾಸನ ರವಿಕೀರ್ತಿ, ಎಸ್ ಕರೆಕ್ಟ್, ಎರಡನೇದು ಕರೆಕ್ಟ್ ಇದೆ, ಎರಡನೇದಂತ ಬರ್ತೀರಾ. ಬಟ್ ಇಲ್ಲೇನು ಕೇಳಿದೆ, ತಪ್ಪಾದ, ಎರಡನೇದು ತಪ್ಪಾ ಅಲ್ಲ ಅಲ್ವಾ? ಹೀಗಾಗಿ ಒಂದು ಅಂಕವನ್ನ ವೇಸ್ಟ್ ಮಾಡ್ಕೋತಾರೆ, ಆ ರೀತಿಯಾಗಿ ಆಗಬಾರ್ದು ಸ್ನೇಹಿತರೆ. ಸೊ ಇದು ಎರಡನೇದಾಗಲ್ಲ. ಸೊ ಒಂದೇ ಹೇಳಿಕೆ ನೋಡೋಣ, ಏನಿದೆ, ಐಹೊಳೆ ಪಲ್ಲವರ ರಾಜಧಾನಿ ಆಗಿತ್ತು. ಔಟ್ ರೇಟ್ಲಿ ನಾನು ಇದನ್ನು ರಿಜೆಕ್ಟ್ ಮಾಡ್ತೀನಿ. ಎಲ್ಲಿ ಪಲ್ಲವರೋ, ಕಂಚಿಯ ಪಲ್ಲವರು, ತಮಿಳ್ನಾಡು. ಎಲ್ಲಿ ಐಹೊಳೆ, ಬಾಗಲಕೋಟೆ ಜಿಲ್ಲೆಯಲ್ಲಿರುವಂಥ ಒಂದು ಐಹೊಳೆ. ಅದಕ್ಕೂ ಇದಕ್ಕೂ ಸಂಬಂಧ ಇದೆಯಾ ಸ್ನೇಹಿತರೆ? ಇಲ್ಲ. ಐಹೊಳೆ ಪಕ್ಕದಲ್ಲಿ ಏನಿದೆ, ಯಾವುದೋ ಬಾದಾಮಿ ರಾಜಧಾನಿಯನ್ನು ಮಾಡ್ಕೊಂಡಿದ್ಯಾರೋ, ಬಾದಾಮಿ ಚಾಲುಕ್ಯರು ಅಂತಾನೆ ಫೇಮಸ್ಸು ಅಲ್ವಾ? ಬಟ್ ಅದಕ್ಕಿಂತ ಮುಂಚೆ ಐಹೊಳೆಯನ್ನು ಕೂಡ ಅವ್ರು ರಾಜಧಾನಿ ಮಾಡ್ಕೊಂಡಿದ್ರು, ಬಟ್ ಬಾದಾಮಿನ ಏನು ಮಾಡಿದ್ರು, ಫೇಮಸ್ ಮಾಡಿದ್ರು. ಹೀಗಾಗಿ ಒಂದನೇದಂತೂ ಔಟ್ರೇಟ್ಲಿ ನಾನು ತೆಗೆದಾಕ್ತೀನಿ ಅಲ್ವಾ? ಎರಡನೇದು, ಐಹೊಳೆ ಶಾಸನ ರವಿಕೀರ್ತಿ ರಚಿಸಿದ್ದಾನೆ, ಎಸ್. ಸೊ ಒಂದನೇ ತಪ್ಪು, ಯಾವ್ದು ತಪ್ಪಿದೆಪ್ಪ, ಒಂದನೇ ತಪ್ಪು. ಹೀಗಾಗಿ ಒಂದನೇ ಆಯ್ಕೆ ಏನಾಗುತ್ತೆ, ಸರಿ ಆಗುತ್ತೆ. ಐಹೊಳೆ ಶಾಸನವನ್ನು ರವಿಕೀರ್ತಿ ರಚಿಸಿದ್ದಾರೆ, ನಾನು ಹೇಳಿದ್ನಲ್ವಾ, ಶಾಸನ ನೋಡ್ಕೊಳ್ಳೇಬೇಕು, ಪ್ರಶ್ನೆಗಳು ಬರುತ್ತವೆ. ಐಹೊಳೆ ಶಾಸನ, ಐಹೊಳೆ ಇನ್ಸ್ಕ್ರಿಪ್ಷನ್, ರವಿಕೀರ್ತಿ ರಚಿಸಿದ್ದಾನೆ, ಹೌದು. ಯಾರ ಕಾಲದಲ್ಲಿ ರವಿಕೀರ್ತಿ ರಚಿಸಿದ್ದಾನೆ? ಎರಡನೇ ಪುಲಕೇಶಿ. ಅಥವಾ ಇಮ್ಮಡಿ ಪುಲಕೇಶಿ. ಓಕೆ, ಇಮ್ಮಡಿ ಪುಲಕೇಶಿ ಸಮಯದಲ್ಲಿ ಏನ್ ಮಾಡಿದ್ದಾನೆ, ರವಿಕೀರ್ತಿ ಐಹೊಳೆ ಶಾಸನವನ್ನು ರಚಿಸಿದ್ದಾನೆ. ಯಾಕೆ ರಚಿಸಿದ್ದಾನೆ? ದೇರ್ ಇಸ್ ಅ ರೀಸನ್ ಬಿಹೈಂಡ್ ಇಟ್. ಕೇಳ್ಬೋದು ಅದು ನೆಕ್ಸ್ಟ್. ಇದ್ರ ಈ ಒಂದು ಸ್ಟೇಟ್ಮೆಂಟ್ ನ ನೆಕ್ಸ್ಟ್ ಎಕ್ಸ್ಪಾಂಡ್ ಮಾಡಿ ಅವನು ಪ್ರಶ್ನೆನ ಕೇಳ್ತಾನೆ ಅಂತಂದ್ರೆ ಏನ್ ಕೇಳ್ಬೋದಪ್ಪ, ಈ ಎರಡನೇ ಪುಲಕೇಶಿ ಕಾಲದಲ್ಲೇ ಯಾಕೆ ರಚಿಸಿದಾನೆ? ಎರಡನೇ ಪುಲಕೇಶಿ ನರ್ಮದಾ ನದಿ ದಂಡೆ ಮೇಲೆ ಯಾರನ್ನ, ಹರ್ಷವರ್ಧನನ್ನ ಸೋಲಿಸ್ತಾನೆ. ಓಕೆ, ದಕ್ಷಿಣ ಪತೇಶ್ವರ ಉತ್ತರ ಪತೇಶ್ವರನ್ನ ಸೋಲಿಸುವಂಥದ್ದು. ಈ ಥರದ್ದು ಎಷ್ಟೋ ಹೇಳಿಕೆಗಳು, ಡೈಲಾಗ್ಗಳು ಬರ್ತವೆ, ಅಲ್ಲಿ ನೋಡ್ತಾ ಇರ್ತೀವಿ ನಾವು. ಯಾರು ಉತ್ತರ ಪತೇಶ್ವರ? ಹರ್ಷ. ಉತ್ತರದಲ್ಲಿ ತನ್ನದೇ ಆದ ಒಂದು ಬೃಹತ್ ಸಾಮ್ರಾಜ್ಯವನ್ನ ಸ್ಥಾಪನೆ ಮಾಡಿಟ್ಕೊಂಡಿರ್ತಾನೆ ನರ್ಮದಾ ನದಿ ದಂಡೆ ಮೇಲೆ. ಯಾರನ್ನ? ಹರ್ಷವರ್ಧನನ ಎರಡನೇ ಪುಲಕೇಶಿ ಸೋಲಿಸುವಂಥದ್ದು, ರೈಟ್? ಸೊ ಅದರ ಒಂದು ಜ್ಞಾಪಕಾರ್ಥವಾಗಿ ಆ್ಯಂಡ್ ಹೇಗೆ ಸೋಲಿಸಿದ, ಆ ಯುದ್ಧ ಹೇಗಾಯಿತು ಅನ್ನೋದು ಎಲ್ಲ ಅಂಶಗಳು, ಪುಲಕೇಶಿ ಹೇಗೆ ಗೆದ್ದ ಯುದ್ಧವನ್ನು ಅನ್ನೋದು ಈ ಐಹೊಳೆ ಶಾಸನದಲ್ಲಿ ಮೆನ್ಷನ್ ಆಗಿದೆ. ಇಂಪಾರ್ಟೆಂಟು, ನೆನಪಿಟ್ಕೊಳ್ಳಿ. ಐಹೊಳೆ ಶಾಸನ ಎಲ್ಲಿದೆ? ನೆಕ್ಸ್ಟ್ ಕ್ವಶನ್ ಬರ್ಬೋದು. ಐಹೊಳೆ ಶಾಸನ ಎಲ್ಲಿ ಇದೆ ಅಂತ ಕೇಳಬಹುದು. ಈ ಐಹೊಳೆ ಶಾಸನ, ಐಹೊಳೆಯಲ್ಲಿ ಮೇಗುತಿ ದೇವಾಲಯ ಅಂತ ಇದೆ ಸ್ನೇಹಿತರೆ. ಏನು? ಮೇಗುತಿ ದೇವಾಲಯ ಅಂತ ಇದೆ. ಏನಿದೆ? ಮೇಗುತಿ ದೇವಾಲಯ ಅಂತ ಇದೆ. ಈ ಮೇಗುತಿ ದೇವಾಲಯದಲ್ಲಿ ಐಹೊಳೆ ಶಾಸನ ಇದೆ. ಇನ್ನೊಂದು ಸ್ವಲ್ಪ ಡೆಪ್ತ್ ಕೇಳಬಹುದು. ಈ ಐಹೊಳೆ ಶಾಸನ ಕೇಳೋದ, ಯಾವ್ದು ಕೇಳೋದ, ಜಸ್ಟ್ ಮೇಗುತಿ ದೇವಾಲಯ ಬಗ್ಗೆನೇ ಕೇಳಬಹುದು. ಯಾಕಂದ್ರೆ ಮೇಗುತಿ ದೇವಾಲಯ ಹೈ ಇಲ್ಡಿಂಗ್ ಟಾಪಿಕ್. ನಾನು ಅವಾಗಲೇ ಹೇಳಿದ್ನಲ್ವಾ, ಮೊನ್ನೆ 2026 UPSC ಎಕ್ಸಾಮ್ ಕೇಳಿದಾನೆ ಅಂತ ಪ್ರಶ್ನೆ. ಮೇಲಿನ 4 ದೇವಾಲಯಗಳನ್ನು ಕೊಟ್ಟು ಈ 4 ದೇವಾಲಯಗಳಲ್ಲಿ ಯಾವ್ದು ನಾಗರ ಶೈಲಿ ಅಂತ ಕೇಳಿದಾನೆ. ಓಕೆ, ಅದರಲ್ಲಿ ಇನ್ನೊಂದು ಗುಡಿ ಇತ್ತು, ಯಾವ್ದು? ಹುಚ್ಚಿಮಲ್ಲಿ ಗುಡಿ ಅಂತ ಐಹೊಳೆಲೇ ಇದೆ. ಇದನ್ನು ನೆನ್ಪಿಟ್ಕೊಳ್ಳಿ ಸ್ನೇಹಿತರೆ, ಬರ್ಬೋದು, 100% ಬರ್ಬೋದು. ಹುಚ್ಚಿಮಲ್ಲಿ ಗುಡಿ ಅಂತ ಇತ್ತು. ಇದು ನಗರ ಶೈಲಿಲಿದೆ ಈ ದೇವಾಲಯ. ಎಲ್ಲಿದೆ ಇದು? ಐಹೊಳೆಯಲ್ಲಿ ಇದೆ. ಹೀಗಾಗಿ ಐಹೊಳೆಯಲ್ಲಿ ನನಗೆ ಒಂದು 4ರಿಂದ 5 ದೇವಾಲಯಗಳು ಇಂಪಾರ್ಟೆಂಟ್ ಆಗುತ್ತೆ. ದುರ್ಗಾ ದೇವಾಲಯ, ಮೇಗುತಿ ದೇವಾಲಯ, ರಾವಳಫಡಿ ಮತ್ತೆ ಹುಚ್ಚಿಮಲ್ಲಿ ಗುಡಿ. ಈ 4 ದೇವಾಲಯಗಳು ನನಗೆ ಇಂಪಾರ್ಟೆಂಟ್. ಯಾಕಂದ್ರೆ ಇವೆಲ್ಲ ರಿಪೀಟ್ ಆಗಿದ್ದಾವೆ ಎಕ್ಸಾಮ್ಸ್ಗಳಲ್ಲಿ, ಆಯ್ತಾ? ಈ ಮೇಗುತಿ ದೇವಾಲಯ ಐಹೊಳೆಯಲ್ಲಿ ಇದೆ. ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಜೈನರಿಗೆ ಸಂಬಂಧಪಟ್ಟಿದೆ. ಈ ಮೇಗುತಿ ದೇವಾಲಯ ಜೈನ ಧರ್ಮಕ್ಕೆ ಸಂಬಂಧಪಟ್ಟಿದೆ. ಇಷ್ಟು ಡೀಟೇಲ್ ಆಗಿ ನೀವು
ಒಂದು ಪ್ರಶ್ನೆಯ ಸುತ್ತಲೂ ಏನೇನು ಪ್ರಶ್ನೆಗಳು ಬರಬಹುದು ಅಂತ ಹೇಳಿ ಡಿಕೋಡ್ ಮಾಡಿ ಓದಿದ್ರೆ ದೆನ್ ಇಟ್ ವಿಲ್ ಬಿ ವೆರಿ ವೆರಿ ಹೆಲ್ಪ್ಫುಲ್. ಹೀಗೆ ಓದ್ಬೇಕು ಸ್ನೇಹಿತರೆ. ಈಗ ಓದಿದ್ರೆ ಮಾತ್ರ ನಿಮಗೆ ಹೆಚ್ಚಿನ ಅಂಕಗಳು ಬರುತ್ತವೆ, ಇಲ್ಲ ಅಂತಂದ್ರೆ ತುಂಬಾ ಕಷ್ಟ. ರೈಟ್. ಮುಂದಿನ ಪ್ರಶ್ನೆ ವೆರಿ ಇಂಪಾರ್ಟೆಂಟ್. ಐಹೊಳೆ ಅಂತಂದ್ರೆ ಐಹೊಳೆಗೆ ಸಂಬಂಧಪಟ್ಟಂತೆ ಇನ್ನೂ ಒಂದಿದೆ. ಐಹೊಳೆನ ಏನಂತ ಕರೀತಾರೆ? ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು, ಕ್ರೆಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್. ಕ್ರೆಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್, ಭಾರತದ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ ಐಹೊಳೆಯನ್ನ. ಓಕೆ, ಎಸ್ ಕರೀತಾರೆ. ಹಾಗೆ ಕರೆದವ್ರು ಯಾರೋ ಇದನ್ನ ಕಂಡುಹಿಡಿಬೇಕು. ಈ ತರದ ಫ್ಯಾಕ್ಟ್ಸ್ ಅನ್ನು ಓದಿ, ಯಾಕಂದ್ರೆ ಈ ರೀತಿಯ ಫ್ಯಾಕ್ಟ್ಸ್ ಮೇಲೆ ಪ್ರಶ್ನೆ ಬರುತ್ತೆ. ವಾಸ್ತುಶಿಲ್ಪಿ ಯಾರೋ, ಈಗ ಹುಚ್ಚಮಲ್ಲಿ ಗುಡಿಯ ವಾಸ್ತುಶಿಲ್ಪಿ ಯಾರೋ ಕೇಳ್ತಾನ? ವೆರಿ ವೆರಿ ರೇರ್, ಸಾಧ್ಯನೇ ಇಲ್ಲ ಕೇಳಕ್. ಹಂಗೆ ಹೇಳಿದ್ನಲ್ಲ, ತುಂಬಾ ಇದೆ ಹಾಗೆ. ನೀವು ನೆನ್ಪಿಟ್ಕೊಂಡ ಕುಂತ್ರೆ ವಾಸ್ತುಶಿಲ್ಪಿಗಳನ್ನ ಯಾರ ದೇವಾಲಯನ ಕಟ್ಟಿದ್ರು ಅಂತ ಹೇಳಿ. ಓಕೆ, ರಾಜನ ನೆನ್ಪಿಟ್ಕೊಳ್ಳಿ, ಯಾವ ಶೈಲಿಲಿ ಇದೆ ನೆನ್ಪಿಟ್ಕೊಳ್ಳಿ, ಅಲ್ಲೇನಾದ್ರೂ ವಿಶೇಷತೆ ಇದ್ರೆ ನೆನ್ಪಿಟ್ಕೊಳ್ಳಿ. ಬಟ್ ವಾಸ್ತುಶಿಲ್ಪಿ ನೆನ್ಪಿಟ್ಕೊಳಕ್ ಹೋಗ್ಬಿಡಿ, ಆಗಲ್ಲ ನೆನ್ಪಿಟ್ಕೊಳ್ಳಿ. ಬಟ್ ಅದ್ರ ಬದಲಿ ಈ ರೀತಿಯಾದ ಫ್ಯಾಕ್ಟ್ಸ್ ಗಳನ್ನ ತಿಳ್ಕೊಳ್ಳಿ, ಯಾಕಂದ್ರೆ ಈ ಪ್ರಶ್ನೆಗಳು ಬರ್ತವೆ. ಓಕೆ, ಇದ್ರ ಮೇಲೆ ಪ್ರಶ್ನೆಗಳು ಬರ್ತವೆ. ಐಹೊಳೆಯನ್ನು ಭಾರತೀಯ ವಾಸ್ತುಶಿಲ್ಪದ ತೊಟ್ಟಿಲು ಅಂತ ಕರೀತಾರೆ. ಎಸ್ ಗೊತ್ತು. ಅದನ್ನ ಯಾರು ಕರೆದ್ರು ಅಂತ ಕೇಳಿದ್ದಾರೆ. ಜೇಮ್ಸ್ ಮಿಲ್, ಪಿ ಎಲ್ ರೈಸ್, ಡಿ ಡಿ ಕೋಸಂಬೆ, ಪರ್ಸಿ ಬ್ರೌನ್. ಯಾರು ಕರೆದಿದ್ದಾರೆ? ಪರ್ಸಿ ಬ್ರೌನ್ ಅನ್ನುವಂತಹ ಬ್ರಿಟಿಷ್ ಪುರಾತತ್ವ ಶಾಸ್ತ್ರಜ್ಞ, ಆರ್ಕಿಯಾಲಜಿಸ್ಟ್ ಏನ್ ಮಾಡಿದಾರೆ ಇದನ್ನ, ಪರ್ಸಿ ಬ್ರೌನ್ ಅವರು ಐಹೊಳೆಯನ್ನ ಏನ್ ಕರೆದಿದ್ದಾರೆ? ವಾಸ್ತುಶಿಲ್ಪದ ತೊಟ್ಟಿಲು, ಕ್ರೆಡಲ್ ಆಫ್ ಇಂಡಿಯನ್ ಆರ್ಕಿಟೆಕ್ಚರ್. ಯಾಕಂದ್ರೆ ಅಷ್ಟು ದೇವಾಲಯಗಳು, ಅಷ್ಟು ವಿಶೇಷತೆ ಐಹೊಳೆಯಲ್ಲಿ ನಾವು ಏನ್ ಮಾಡಬಹುದು, ಕಾಣಬಹುದು. ಇದು ಇಂಪಾರ್ಟೆಂಟ್ ಆಯ್ತಾ? ಮುಂದಿನ ಪ್ರಶ್ನೆ ಏನಿದೆ? ಮುಂದಿನ ಹೇಳಿದ್ನಲ್ವಾ, ಕವಿ ರಾಜ, ಆ ರಾಜನ ಆಸ್ಥಾನದಲ್ಲಿದ್ದಂತ ಪ್ರಮುಖ ಕವಿ, ಆ ಕವಿ ಏನಾದ್ರು ಕೃತಿಯನ್ನು ರಚಿಸಿದ್ರೆ, ಒಂದು ಕಾವ್ಯವನ್ನು ರಚಿಸಿದ್ರೆ ಅದನ್ನ ನೀವು ನೆನಪು, ಯಾಕಂದ್ರೆ ಅದರ ಮೇಲೆ ಪ್ರಶ್ನೆ ಬಂದಿದೆ. ಬನ್ನಿ ನೋಡೋಣ. ಏನು? ಹೇಳಿಕೆಗಳನ್ನು ಪರಿಗಣಿಸಿ ಸರಿಯಾದ ಹೇಳಿಕೆಯನ್ನು ಗುರುತಿಸಿ. ಕವಿರಾಜ ಮಾರ್ಗವು ಕನ್ನಡ ಸಾಹಿತ್ಯದಲ್ಲಿ ಮೊದಲ ಕಾವ್ಯಕೃತಿ. ಎಸ್, ಕನ್ನಡದ ಮೊದಲ ಕಾವ್ಯಕೃತಿ ಕವಿರಾಜ ಮಾರ್ಗ. ಎಸ್, 100% ಕರೆಕ್ಟ್ ಸ್ನೇಹಿತರೆ, ಹೌದು, ಕರೆಕ್ಟ್. ಎರಡನೇದು, ಇದನ್ನು ರಾಷ್ಟ್ರಕೂಟರ ಕಾಲದಲ್ಲಿ ಬರೆಯಲಾಯಿತು. ಎಸ್, ರಾಷ್ಟ್ರಕೂಟರ ಕಾಲದಲ್ಲಿ ಬರೆಯಲಾಯಿತು. ಬಟ್ ಯಾವ ರಾಜನ ಕಾಲದಲ್ಲಿ ಬರೆಯಲಾಯಿತು ಇದನ್ನ ಕೇಳಬಹುದು. ನೆಕ್ಸ್ಟ್, ಯಾವ ರಾಜನ ಕಾಲದಲ್ಲಿ ಬರೆಯಲಾಯಿತು ಇದನ್ನ? ರಾಷ್ಟ್ರಕೂಟರದು ಅಮೋಘ ವರ್ಷ ನೃಪತುಂಗ, ಅಥವಾ ಅಮೋಘ ವರ್ಷ 1 ಅಂತನೂ ಕರಿಬಹುದು ನೀವು. ಅಮೋಘ ವರ್ಷ ನೃಪತುಂಗ ಇವನ ಕಾಲದಲ್ಲಿ ಏನ್ ಬರೀತಾರೆ? ಕವಿರಾಜ ಮಾರ್ಗವನ್ನು ರಚನೆ ಆಗತ್ತೆ. ಯಾರು ರಚಿಸ್ತಾರೆ ಈ ಮೊದಲ ಕಾವ್ಯಕೃತಿಯನ್ನ? ಶ್ರೀ ವಿಜಯ ಆಸ್ಥಾನದಲ್ಲಿ ಇರ್ತಾನೆ. ಶ್ರೀ ವಿಜಯ ಅಮೋಘ ವರ್ಷನ ಕಾಲದಲ್ಲಿ ಇದು ಆಗುವಂಥದ್ದು. ಕನ್ನಡದ ಮೊದಲ ಕಾವ್ಯಕೃತಿ ಅಥವಾ ವ್ಯಾಕರಣ ಗ್ರಂಥ ಅಂತನೂ ಮಾಡಬಹುದು, ಕರಿಬಹುದು. ಈ ಅಮೋಘ ವರ್ಷನ ನೃಪತುಂಗನಿಗೆ ಸಂಬಂಧಪಟ್ಟಂತೆ ಇನ್ನೊಂದು ಫ್ಯಾಕ್ಟ್ ಇದೆ. ಇವನು ತನ್ನ ಕಾಲದಲ್ಲಿ ಒಂದು ಹೊಸ ರಾಜಧಾನಿಯನ್ನ ಸೃಷ್ಟಿ ಮಾಡ್ತಾನೆ. ಯಾವ್ದು ಹೊಸ ರಾಜಧಾನಿ? ಮಾನ್ಯಕೇಟ. ಯಾವ್ದದು? ಮಾನ್ಯಕೇಟ. ಎಲ್ಲಿದೆ ಈಗ? ಈಗ ಮಳಖೇಡ್ ಅಂತ ಕರಿತೀವಿ. ಅವಾಗ ಮಾನ್ಯಕೇಟ ಇತ್ತು, ಈಗ ಮಳಖೇಡ್ ಅಂತ ಕರಿತೀವಿ. ಎಲ್ಲಿದೆ? ಗುಲ್ಬರ್ಗ ಜಿಲ್ಲೆಯಲ್ಲಿದೆ, ಗುಲ್ಬರ್ಗ ಡಿಸ್ಟ್ರಿಕ್ಟ್ ಅಲ್ಲಿ ಇದೆ ಈಗ. ಅದು ಯಾವುದು? ಮಾನ್ಯಕೇಟ ಆರ್ ಮಳಖೇಡ್ ಅನ್ನುವಂಥ ನೆನ್ಪಿಟ್ಕೊಳ್ಳಿ. ಅದಕ್ಕೆ ಆ ಭಾಗದಲ್ಲಿ ಏನ್ ಮಾಡ್ತಾರೆ? ರಾಷ್ಟ್ರಕೂಟರ ಉತ್ಸವವನ್ನು ಕೂಡ ಮಾಡ್ತಾ ಇದ್ದಾರೆ. ಲಾಸ್ಟ್ 1 or 2 years ಇಂದ ಮಾಡ್ತಾ ಇದ್ದಾರೆ ರಾಷ್ಟ್ರಕೂಟರ ಉತ್ಸವವನ್ನ. ರೈಟ್, ಗೊತ್ತಾಯ್ತಾ? ಇಂಪಾರ್ಟೆಂಟ್. ಓಕೆ, ಇದೇ ಮುಂದುವರೆದ ಭಾಗವಾಗಿ ಇನ್ನೂ ಒಂದು ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಏನ್ ಗೊತ್ತಾ? ಕನ್ನಡದ ಮೊದಲ ಕಾವ್ಯಕೃತಿ, ಹೌದು ಅದು. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಅದು ಕಾವ್ಯ, ಇದು ಗದ್ಯ. ಕನ್ನಡದ ಮೊದಲ ಗದ್ಯ ಕೃತಿ ಗ್ರೂಪ್ ಸಿ ಪರೀಕ್ಷೆನಲ್ಲಿ ಸಾಮಾನ್ಯ ಕನ್ನಡದಲ್ಲೂ ಕೇಳಬಹುದು, ಇವನ್ GK ನಲ್ಲೂ ಇದನ್ನ ಕೇಳಬಹುದು. ಕನ್ನಡದ ಮೊದಲ ಗದ್ಯ ಕೃತಿ ಯಾವುದು? ಒಡ್ಡಾರಾಧನೆ. ಒಡ್ಡಾರಾಧನೆ ಯಾರು ಬರೆದಿದ್ದಾರೆ ಇದನ್ನ? ಶಿವಕೋಟ್ಯಾಚಾರ್ಯ. ಓಕೆ, ಯಾವುದು? ಒಡ್ಡಾರಾಧನೆ ಕನ್ನಡದ ಮೊದಲ ಉಪಲಬ್ಧ ಮೊದಲ ಗದ್ಯ ಕೃತಿ. ಪ್ರಶ್ನೆ ಬಂದಿದೆ, ಹೇಳ್ತಾ ಇದ್ದೀನಿ. ಅವಾಗಲೇ ನಾನು ವಿದೇಶಿ ಪ್ರವಾಸಿಗರು ಯಾರು, ಯಾವ ರಾಜನ ಕಾಲದಲ್ಲಿ ಇದ್ರು ಅನ್ನೋದನ್ನ ತಿಳ್ಕೊಳ್ಳಿ ಅಂತ ಯಾಕೆ ಹೇಳಿದೆ ಅಂದ್ರೆ ಅದರ ಮೇಲೆ ಪ್ರಶ್ನೆ ಬಂದಿದೆ, ಅದಕ್ಕೋಸ್ಕರ ಹೇಳಿ.
ರಾಷ್ಟ್ರಕೂಟರ ಸಾಮ್ರಾಜ್ಯಕ್ಕೆ ಭೇಟಿ ನೀಡಿದ ಅರಬ್ ಪ್ರವಾಸಿಗ ಯಾರು ಅಂತ ಕೇಳಿದ್ದಾರೆ. ಹೂ ಇಸ್ ಅರಬ್ ಟ್ರಾವೆಲರ್ ವಿಸಿಟೆಡ್ ಡ್ಯೂರಿಂಗ್ ರಾಷ್ಟ್ರಕೂಟ ಎರಾ ಅಂತ ಕೇಳಿದ್ದಾನೆ. ಯಾರು? ಅಲ್ಬೆರುನಿ, ಸುಲೇಮಾನ್, ಬತೂತ, ಯಾವುದು ಅಲ್ಲ. ಯಾರಿರ್ಬೋದು ಗೊತ್ತಾ ಸ್ನೇಹಿತರ? ಗೊತ್ತಿದ್ರೆ ಕಮೆಂಟ್ ಹಾಕಿ ನೋಡೋಣ. ಗೊತ್ತಿದ್ರೆ ಪ್ಲೀಸ್ ಕಮೆಂಟ್ ಆನ್ ಇಟ್. ಸೊ ಅಲ್ಬೆರುನಿ ಹೌದಾ ಅಲ್ಲ? ಇವನು ಗಜ್ವಾನಿ ರೀಜನ್ ಅಂತ ಬರುತ್ತೆ. ಗಜ್ವಾನಿ ಅಫ್ಘಾನಿಸ್ತಾನ್ ಆ ಕಡೆ ಎಲ್ಲೋ ಬರುತ್ತೆ. ಗಜ್ವಾನಿ ಅಂತ, ಗಜನಿ ಅಥವಾ ಗಜ್ವಾನಿ ಅಂತ ಕರೀತಾರೆ. ಆ ಕಡೆ ಇವನು. ಹೀಗಾಗಿ ಆಗಲ್ಲ. ಸುಲೇಮಾನ್, ಎಸ್, ಸುಲೇಮಾನ್ ಇಸ್ ದಿ ಕರೆಕ್ಟ್ ಆನ್ಸರ್. ಸುಲೇಮಾನ್ ಬಂದ ರಾಷ್ಟ್ರಕೂಟರ ಕಾಲದವನು. ಕಾಲಕ್ಕೆ ಭಾರತಕ್ಕೆ ಬರ್ತಾನೆ, ರಾಷ್ಟ್ರಕೂಟರ ಆಸ್ಥಾನಕ್ಕೆ ಬರ್ತಾನೆ. ಓಕೆ, ಅರಬ್ ಪ್ರವಾಸಿಗ ಹೌದು, ಅರಬ್ ಟ್ರಾವೆಲರ್ ಹೌದು. ಬಟ್ ಯಾರ ಕಾಲದಲ್ಲಿ ಬರ್ತಾನೆ? ಅಗೇನ್ ಅಮೋಘ ವರ್ಷ ನೃಪತುಂಗ. ನೋಡಿ, ಅಮೋಘ ವರ್ಷ ನೃಪತುಂಗ ನನಗೆ ಹೈ ಇಲ್ಡಿಂಗ್ ಟಾಪಿಕ್. ಅವನ ಬಗ್ಗೆ ನೀವೆಲ್ಲ ತಿಳ್ಕೊಬೇಕು. ಓಕೆ, ಅಮೋಘ ವರ್ಷ ನೃಪತುಂಗನ ಆಸ್ಥಾನಕ್ಕೆ ಸುಲೇಮಾನ್ ಬರ್ತಾನೆ. ಇದು ಇಂಪಾರ್ಟೆಂಟ್. ನೆಕ್ಸ್ಟ್, ಇಬ್ನ ಬಟೂಟ ಭಾರತಕ್ಕೆ ಬರ್ತಾನೆ. ಯಾರ ಕಾಲದಲ್ಲಿ ಬರ್ತಾನೆ? ವಿಜಯನಗರ ಕಾಲದಲ್ಲಿ ಬರ್ತಾನೆ. ಹರಿಹರ 1ನೇ ಕಾಲದಲ್ಲಿ ಇಬ್ನ ಬಟೂಟ ಬರ್ತಾನೆ. ಗೊತ್ತಾಯ್ತಾ ಯಾಕೆ ಟ್ರಾವೆಲರ್ಸ್ ಇಷ್ಟು ಇಂಪಾರ್ಟೆಂಟ್ ಅಂತ? ಇನ್ನೊಂದು ಟ್ರಾವೆಲರ್ ಕ್ವಶನ್. ವಿಜಯನಗರ ಸಾಮ್ರಾಜ್ಯ ಅಂತ ಬಂದ್ರೆ ನೀವು ಟ್ರಾವೆಲರ್ಸ್, ವಿದೇಶಿ ಪ್ರವಾಸಿಗರನ್ನ ಬಿಟ್ಟು, ವಿದೇಶಿ ಯಾತ್ರಿಕರನ್ನ ಬಿಟ್ಟು ಓದಕ್ಕೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಅದ್ರ ಮೇಲೆ ಪ್ರಶ್ನೆಗಳು ಜಾಸ್ತಿ ಬರುತ್ತವೆ. ಈ ಕೆಳಗಿನವರಲ್ಲಿ ಯಾರು ವಿಜಯನಗರ ಸಾಮ್ರಾಜ್ಯಕ್ಕೆ ಪ್ರಯಾಣಿಸಲಿಲ್ಲ? ಯಾರು ಬಂದಿಲ್ಲ 4ರಲ್ಲಿ ಅಂತ ಕೇಳ್ತಾ ಇದ್ದಾನೆ. ಯಾರು ಬಂದಿಲ್ಲ 4ರಲ್ಲಿ? ಸ್ನೇಹಿತರೆ, ಅವಾಗಲೇ ನೋಡಿದ್ವಿ, ಇಬ್ನ ಬಟೂಟ ಬಂದಿದ್ದ, ಅಬ್ದುಲ್ ರಜಾಕ್ ಬಂದಿದ್ದ, ದೇವರಾಯ 2 ಟೈಮಲ್ಲಿ, 2ನೇ ದೇವರಾಯ. ನೋಡಿ, 2ನೇ ದೇವರಾಯ ನನಗೆ ಇಂಪಾರ್ಟೆಂಟಾ? ಗಜಬೇಟೆಗಾರ. ಆಮೇಲೆ ಅಬ್ದುಲ್ ರಜಾಕ್ ಅನ್ನುವಂಥ ಪ್ರವಾಸಿಗ ಕೂಡ ಬಂದಿದ್ದಾನೆ. ನಿಕೋಲೋ ಕಾಂಟಿ ಇವನು ಬಂದಿದ್ದಾನೆ ವಿಜಯನಗರ ಸಾಮ್ರಾಜ್ಯಕ್ಕೆ. ಕೃಷ್ಣದೇವರಾಯನ ಕಾಲದಲ್ಲಿ ಬಂದಿದ್ದಾನೆ. ಮಾರ್ಕೋ ಪೋಲೋ ಬಂದಿಲ್ಲ. ಇವನು ವಿಜಯನಗರಕ್ಕೆ ಬಂದಿಲ್ಲ, ಬಟ್ ಭಾರತಕ್ಕೆ ಬಂದಿದ್ದಾನೆ, ಬಟ್ ವಿಜಯನಗರಕ್ಕೆ ಬಂದಿಲ್ಲ. ಯಾರ ಟೈಮಲ್ಲಿ ಬಂದ ಮಾರ್ಕೋ ಪೋಲೋ? ಕಾಕತೀಯ. ವಿಜಯನಗರಕ್ಕೆ ಬರಲ್ಲ, ಕಾಕತೀಯ. ಓಕೆ, ರುದ್ರಮನ್ ಅಂತ ಬರ್ತಾರೆ. ರುದ್ರಮನ್, ಕಾಕತೀಯ ರೂಲರು ರುದ್ರಮನ್ ಟೈಮಲ್ಲಿ ಬರ್ತಾನೆ ಅನ್ಸುತ್ತೆ. ಜಸ್ಟ್ ಚೆಕ್ ಮಾಡ್ಕೊಳ್ಳಿ. ಪುಷ್ಪವೇಲಿ ಕಾಕತೀಯ ರೂಲರೇ, ಚೆಕ್ ಮಾಡ್ಕೊಳ್ಳಿ. ನೋಡಿ, ಇಂಪಾರ್ಟೆಂಟ್ ದೇಶಿ ಯಾತ್ರಿಕರು. ಆಯ್ತಾ? ನೆಕ್ಸ್ಟ್, ವೆರಿ 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 ಇಂಪಾರ್ಟೆಂಟ್. ರೈಟ್, ಶಿವಾಜಿ ನನಗೆ ಹೈಲ್ಡಿಂಗ್ ಟಾಪಿಕ್. ಎಕ್ಸಾಮ್ಸ್ ಅಲ್ಲಿ ಬರ್ತಾರೆ. ಶಿವಾಜಿಯನ್ನು ಶಿಕ್ಷಿಸಲು ಬಿಜಾಪುರದ ಸುಲ್ತಾನನು ಕಳುಹಿಸಿದ ಸೇನಾಧಿಪತಿ ಯಾರು? ತನ್ನ ಯಾವ ಸೇನಾಧಿಪತಿಯನ್ನ? ಬಿಜಾಪುರನ ಸುಲ್ತಾನ. ಯಾವ ಸುಲ್ತಾನ? ಅಲಿ ಆದಿಲ್ ಶಾಹಿ. ನೆನಪಿಟ್ಕೊಳ್ಳಿ, ಅಲಿ ಆದಿಲ್ ಶಾಹಿ ಯಾರನ್ನ ಕಳಿಸ್ತಾನೆ? ಶಿವಾಜಿನ ಹೊಡಿಯಕ್ಕೆ ಅಥವಾ ಶಿವಾಜಿ ಜೊತೆ ಯುದ್ಧವನ್ನ ಮಾಡಕ್ಕೆ ಅಂತ ಕೇಳಿದ್ದಾರೆ. ಯಾರನ್ನ ಕರೆಸ್ತಾನಪ್ಪ ಅಲಿ ಆದಿಲ್ ಶಾಹಿ? ಗೊತ್ತಾ? 4 ಜನರಲ್ಲಿ ಶೈಸ್ತ್ ಖಾನು, ಅಫ್ಜಲ್ ಖಾನು, ಮುರಾರ್ ಖಾನು, ಜಾಫರ್ ಖಾನು. ಯಾರನ್ನ ಕರೆಸ್ತಾನೆ? ಅಲಿ ಆದಿಲ್ ಶಾಹಿ ಯಾರನ್ನ ಕರೆಸುವಂತ? ಅಫ್ಜಲ್ ಖಾನ್ ಗೊತ್ತಲ್ವ ನಮ್ಗೆ. ಅಫ್ಜಲ್ ಖಾನನ್ನ ಏನ್ ಮಾಡ್ತಾನೆ? ಕಳಿಸ್ತಾನೆ ಶಿವಾಜಿನ ಹೊಡಿ ಅಂತೇಳಿ. ಬಟ್ ಅವರಿಬ್ಬರು ನಡುವರ್ಕೆ ಒಂದು ಯುದ್ಧ ಕೂಡ ಆಗುತ್ತೆ. ಬಟ್ ಹೊಡಿಯೋದು ಇದು ಮಾಡಿ ಹೊಡಿತಾರೆ, ಅದು ಬೇರೆ. ಹುಲಿಯುಗುರು ಮಾಡಿ. ಈಗ ರೀಸೆಂಟ್ ಒಂದು ಮೂವಿ ಬಂದಿದೆ, ಶಿವಾಜಿ ರಾಜೇ ಅಂತ ಹೇಳಿ. ಯಾರಿದ್ದಾರೆ ಹೀರೋ? ರಿತೇಶ್ ದೇಶ್ಮುಖ್. ಮರಾಠಿ ಮೂವಿ ಅದು. ಮರಾಠಿ ಮೂವಿ. ಬ್ಯಾಟಲ್ ಆಫ್ ಪ್ರತಾಪ್ಗಢ್ ಅಂತ ಆಗುತ್ತೆ ಇವರಿಬ್ಬರ ನಡುವೆ. ಪ್ರತಾಪ್ಗಢ್ ಕದನ, ಬ್ಯಾಟಲ್ ಆಫ್ ಪ್ರತಾಪ್ಗಢ್. ಬ್ಯಾಟಲ್ ಆಫ್ ಪ್ರತಾಪ್ಗಢ್ ಅಂತ ಆಗುತ್ತೆ. ಇದರಲ್ಲಿ ಅಫ್ಜಲ್ ಖಾನನ್ನ ಶಿವಾಜಿ ಏನ್ ಮಾಡ್ತಾರೆ? ಸೋಲಿಸ್ತಾರೆ. ಗೊತ್ತಿರ್ಬೇಕು. ಅಲಿ ಆದಿಲ್ ಶಾಹಿ ಕಳಿಸುವಂಥದ್ದು ಬಿಜಾಪುರ ಸುಲ್ತಾನ. ನೆಕ್ಸ್ಟ್ ಅದನ್ನೇ ಕೇಳ್ಬೋದು, ಯಾವ ಸುಲ್ತಾನ ಅಂತ ಹೇಳಿ. ಇಬ್ರಾಹಿಂ ಆದಿಲ್ ಶಾಹಿ 2. ಇಬ್ರಾಹಿಂ ಆದಿಲ್ ಶಾಹಿ. ಈ ಕೆಳಗಿನವರಲ್ಲಿ ಯಾವುದು 4 ಥಿಂಗ್ಸ್ಗಳನ್ನು ಕೊಟ್ಟಿದ್ದಾರೆ? ಇಬ್ರಾಹಿಂ ಆದಿಲ್ ಶಾಹಿ 2, 2ನೇ ಇಬ್ರಾಹಿಂ ಆದಿಲ್ ಶಾಹಿಗೆ ಸಂಬಂಧ ಹೊಂದಿಲ್ಲ. 4ರಲ್ಲಿ ಯಾವುದು ಸಂಬಂಧ ಹೊಂದಿಲ್ಲ ಅಂತ ಕೇಳಿದ.
ಯಾವ್ದಿರ್ಬೋದು ಸ್ನೇಹಿತರೆ? ಅಬ್ಲಾ ಬಾಬಾ, ಎಸ್, ಅವ್ರಿಗೊಂದು ಬಿರುದಿತ್ತು. ಕಿತಾಬ್ ಇ ನವರಸ್, ಎಸ್, ಅದು ಬುಕ್ಕು ಅವ್ರ ಸಮಯದಲ್ಲಿ ಆಗುವಂಥದ್ದು. ಫಿರೋಜಾಬಾದ್ ನವರಸ್ಪುರ್ಗೆ ರಾಜಧಾನಿ, ಗೊತ್ತಿಲ್ಲ. ಜಗದ್ಗುರು, ಇದು ಕೂಡ ಹೌದು, ಬಟ್ ಇದು ಅಲ್ಲ. ಫಿರೋಜಾಬಾದ್ ದಿಂದ ನವರಸ್ಪುರ್ಗೆ ರಾಜಧಾನಿ, ನೋ. ನವರಸ್ಪುರ್ ಅನ್ನುವಂತಹ ಒಂದು ನಗರವನ್ನ ಸ್ಥಾಪನೆ ಮಾಡ್ತಾರೆ, ಎಸ್, ಅದು ಕರೆಕ್ಟ್. ಓಕೆ, ಹೌದು. ಬಟ್ ಫಿರೋಜಾಬಾದ್ ಇಂದ ರಾಜಧಾನಿ, ಫಿರೋಜಾಬಾದ್ ಎಲ್ಲಿದೆ? ಅದು ಬೇರೆ ಕಡೆ. ಓಕೆ, ಅದನ್ನ ಫಿರೋಜ್ ಶಾ ಅಂತ ಒಬ್ಬ ಬಹಮನಿ ಸುಲ್ತಾನ ಇದ್ದ. ಫಿರೋಜ್ ಶಾ ಅಂತ ಹೇಳಿ ಒಬ್ಬ ಬಹಮನಿ ಸುಲ್ತಾನ ಇದ್ದ. ಅವನು ಫಿರೋಜಾಬಾದನ್ನ ತನ್ನ ರಾಜಧಾನಿಯನ್ನಾಗಿ ಮಾಡ್ಕೋತಾನ, ಹೆಸರು ಹೊರತು ಅದಕ್ಕೂ ಇದಕ್ಕೂ ನವರಸ್ಪುರ್ಗೂ ಫಿರೋಜಾಬಾದ್ಗೂ ಸಂಬಂಧ ಇಲ್ಲ. ಓಕೆ, ನಂಗೆ ಇನ್ನೊಂದು ನೆನಪು ಬರಬೇಕು. ಇಬ್ರಾಹಿಂ ಆದಿಲ್ ಶಾ ಅಂದ ತಕ್ಷಣ ನವರಸ್ಪುರ್ ಅಂತ ಹೇಳಿದೆ. ಈಗ ಯೂಶುವಲಿ ಸರ್ಕಾರ ಪ್ರತಿ ವರ್ಷ ಬಿಜಾಪುರದಲ್ಲಿ ನವರಸ್ಪುರ್ ಉತ್ಸವ ಅಂತ ಮಾಡ್ತಾ ಇದ್ರು. ಒಂದಿಷ್ಟು ವರ್ಷಗಳಿಂದ ಅದು ಬಂದಾಗಿತ್ತು. ಓಕೆ, ಕಳೆದ ಒಂದಿಷ್ಟು ವರ್ಷಗಳಲ್ಲಿ ಬಂದಾಗಿತ್ತು. ಇತ್ತೀಚೆಗೆ ಸುದ್ದಿಯಲ್ಲಿದೆ ಈ ನವರಸ್ಪುರ್ ಉತ್ಸವ. ಓಕೆ, ನವರಸ್ಪುರ್ ಉತ್ಸವನ ನಾವು ವಾಪಸ್ ಮಾಡ್ತೀವಿ ಅಂತ ಹೇಳಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ಇತ್ತೀಚೆಗೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮೋಸ್ಟ್ ಪ್ರಾಬಬ್ಲಿ ಇನ್ ರೀಸೆಂಟ್ ಟೈಮ್ಸ್, ಕಮಿಂಗ್ ಡೇಸ್ ಅಲ್ಲಿ ಏನಾಗ್ಬೋದು, ಅದು ನವರಸ್ಪುರ್ ಉತ್ಸವ ಆಗ್ಬೋದು. ಎಲ್ಲಿ? ಬಿಜಾಪುರದಲ್ಲಿ ಆಗುತ್ತೆ. ಏನು ನವರಸ್ಪುರ್ ಉತ್ಸವ ಅಂತಂದ್ರೆ ಗೊತ್ತಾ? ಏನು ನವರಸ್ಪುರ್ ಉತ್ಸವ? ಅಥವಾ ಈ ಕಿತಾಬ್ ಇ ನವರಸ್ ಅಂತ ಒಂದು ಬುಕ್ ಇದೆ ಅಲ್ವಾ, ಇದು ಯಾವ್ದಕ್ಕೆ ಸಂಬಂಧಪಟ್ಟಿದೆ? ನವರಸ್ಪುರ್ ಉತ್ಸವ ಅಥವಾ ಕಿತಾಬ್ ಇ ನವರಸ್ ಯಾವ್ದಕ್ಕೆ ಸಂಬಂಧಪಟ್ಟಿದೆ? ಸಂಗೀತಕ್ಕೆ. ಸಂಗೀತ ಉತ್ಸವ, ಹಿಂದೂಸ್ತಾನಿ ಸಂಗೀತ. ಓಕೆ, ಆಮೇಲೆ ಸೂಫಿ ಸಂತರ ಖವಾಲಿ ಹಾಡ್ತಾ ಇದ್ರಲ್ವಾ, ಆ ಖವಾಲಿಗಳು ಮತ್ತೆ ಹಿಂದೂಸ್ತಾನಿ ಸಂಗೀತದೊಂದು ರುಚಿಯನ್ನ ಪಡಿಸಕ್ಕೆ ನವರಸ್ಪುರ್ ಉತ್ಸವನ್ನ ಬಿಜಾಪುರದಲ್ಲಿ ಮಾಡ್ತಾ ಇದ್ರು. ಇತ್ತೀಚಿನ ದಿನಗಳಲ್ಲಿ, ಅದು ವರ್ಷಗಳಲ್ಲಿ ಅದು ಬಂದಾಗಿತ್ತು. ರೀಸೆಂಟ್ ಆಗಿ ಅದನ್ನ ಮಾಡ್ಬೇಕು ಅನ್ಕೊಂಡಿದ್ದಾರೆ. ಅಪೋಸಿಷನ್ ಕೂಡ ಇದೆ. ಸೊ ಈ ಕಾಂಟ್ರವರ್ಸಿ ಇದೆ. ಕಾಂಟ್ರವರ್ಸಿ ಬೇಡ ನಮಗೆ, ಬಟ್ ನ್ಯೂಸ್ ಅಲ್ಲಿ ಇದೆ. ಹೀಗಾಗಿ ನನಗೆ ಎರಡನೇ ಇಬ್ರಾಹಿಂ ಆದಿಲ್ ಶಾ, ನವರಸ್ಪುರ್ ಉತ್ಸವ, ಅಬ್ಲಾ ಬಾಬಾ, ಜಗದ್ಗುರು ಇವೆಲ್ಲ ಸಂಬಂಧಪಟ್ಟಿದ್ದ ಎರಡನೇ ಆದಿಲ್ ಶಾಹಿಗೆ. ಇಂಪಾರ್ಟೆಂಟ್. ಬಹಮನಿ ಸುಲ್ತಾನರು, ಅದರಲ್ಲೂ ಬಿಜಾಪುರ ಆದಿಲ್ ಶಾಹಿಗಳು ನನಗೆ ಇಂಪಾರ್ಟೆಂಟ್. ಆಯ್ತಾ? ಪ್ರಶ್ನೆಗಳು ಬರ್ತವೆ, ಅದಕ್ಕೆ ಹೇಳ್ತಾ ಇದ್ದೇನೆ. ನೆಕ್ಸ್ಟ್ ಹೇಳಿದ್ನಲ್ವಾ, ಮಾಡರ್ನ್ ಮೈಸೂರಿಗೆ ನಾವೀಗ ಕಾಲಿಡ್ತಾ ಇದ್ದೇವೆ ಸ್ನೇಹಿತರೆ. ಆಂಗ್ಲೋ ಮೈಸೂರು ವಾರ್ ನಮಗೆ ಇಂಪಾರ್ಟೆಂಟ್. ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ ಒಪ್ಪಂದದಲ್ಲಿ ಕೊನೆಯಾಯಿತು? ವಿಚ್ ಟ್ರೀಟಿ ಇಟ್ ಈಸ್ ಎಂಡೆಡ್ ವಿತ್? ವಿಚ್ ಆಫ್ ದಿ ಫಾಲೋವಿಂಗ್ ಟ್ರೀಟಿ? ಥರ್ಡ್ ಆಂಗ್ಲೋ ಮೈಸೂರು ವಾರ್ ಯಾವ ಟ್ರೀಟಿ ಅದು ಏನಾಯ್ತು? ಮುಕ್ತಾಯ ಆಯ್ತು ಅಂತ ಕೇಳ್ತಾ ಇದ್ದಾರೆ. ಒಂದನೇದು ಶ್ರೀರಂಗಪಟ್ಟಣ ಒಪ್ಪಂದ, ಮೈಸೂರು ಒಪ್ಪಂದ, ಪಾಂಡಿಚೇರಿ ಒಪ್ಪಂದ, ಮದ್ರಾಸ್ ಒಪ್ಪಂದ. ನೋಡಿ, ಒಟ್ಟು 4 ಆಂಗ್ಲೋ ಮೈಸೂರು ಯುದ್ಧ ಆಗುತ್ತೆ. 3 ಆಂಗ್ಲೋ ಮೈಸೂರು ಯುದ್ಧಗಳು ಒಂದೊಂದು ಒಪ್ಪಂದದಲ್ಲಿ ಎಂಡ್ ಆಗ್ತವೆ. ಒಂದನೇ ಆಂಗ್ಲೋ ಮೈಸೂರು ಯುದ್ಧ ಯಾವ್ದ್ರಲ್ಲ ಒಂದು ಎಂಡ್ ಆಗುತ್ತೆ? ಮದ್ರಾಸ್ ಒಪ್ಪಂದ. ಎರಡನೇ ಆಂಗ್ಲೋ ಮೈಸೂರು ಯುದ್ಧ ಯಾವ್ದ್ರಲ್ಲ ಒಂದು ಎಂಡ್ ಆಗುತ್ತೆ ಸ್ನೇಹಿತರೆ? ಮಂಗಳೂರು ಒಪ್ಪಂದ. ಓಕೆ, ಮೂರನೇ ಆಂಗ್ಲೋ ಮೈಸೂರು ಯುದ್ಧ ಯಾವ್ದ್ರಲ್ಲಿ ಎಂಡ್ ಆಗುತ್ತೆ? ಶ್ರೀರಂಗಪಟ್ಟಣ ಒಪ್ಪಂದ. ಮೈಸೂರು ಒಪ್ಪಂದ, ಪಾಂಡಿಚೇರಿ ಒಪ್ಪಂದ ಅನ್ನೋದಿಲ್ಲ. ಮದ್ರಾಸ್ ಒಪ್ಪಂದ ಹೌದು, ಇದು ಒಂದನೇ ಆಂಗ್ಲೋ. ನನಗೆ 4 ಆಂಗ್ಲೋ ಮೈಸೂರು ಯುದ್ಧಗಳು ಇಂಪಾರ್ಟೆಂಟ್, ತಿಳ್ಕೊಳ್ಳೇಬೇಕು ನೀವು. ಯಾರ್ಯಾರು, ಏನಾಯ್ತು, ಪರಿಣಾಮ ಹೇಗಾಯ್ತು ಅನ್ನೋದನ್ನ ನೀವು ತಿಳ್ಕೋಬೇಕು. ನೋಡಿ, ಅಗೇನ್ ಆಂಗ್ಲೋ ಮೈಸೂರು ವಾರ್ ನಾನು ಹೇಳಿದ್ನಲ್ವಾ, ನನಗೆ ಆಂಗ್ಲೋ ಮೈಸೂರು ವಾರು ಇಂಪಾರ್ಟೆಂಟು. ಯಾಕಂದ್ರೆ ಇಲ್ಲಿಂದ ಪ್ರಶ್ನೆಗಳು ಬರುತ್ತವೆ ಸ್ನೇಹಿತರೆ. ನಾನು ತೆಗೆದುಕೊಂಡು ಬಂದಿದ್ದೀನಿ. ನಿಮ್ಮ ಏನಿದೆ ಪ್ರಶ್ನೆ? 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ ಕೆಳಗಿನ ಯಾವ ಆಫೀಸರ್ಗಳು ಅಂತಂದ್ರೆ ಬ್ರಿಟಿಷ್ ಸೈನ್ಯದ ಕಮಾಂಡರ್, ಓಕೆ, ಯಾವ ಬ್ರಿಟಿಷ್ ಕಮಾಂಡರ್ಸು 4ನೇ ಆಂಗ್ಲೋ ಮೈಸೂರು ಯುದ್ಧದಲ್ಲಿ, 4th ಆಂಗ್ಲೋ ಮೈಸೂರು ವಾರ್ ಅಲ್ಲೇ ಪಾರ್ಟಿಸಿಪೇಟ್ ಮಾಡಿದ್ರು, ಭಾಗವಹಿಸಿದ್ರು? ಯಾವ ಬ್ರಿಟಿಷ್ ಕಮಾಂಡರ್ಗಳು? ಸೈನ್ಯಾಧಿಪತಿಗಳು ಅಂತ ಹೇಳ್ಬೋದು, ಸೈನ್ಯ ಕಮಾಂಡರ್ ಏನಾದ್ರು ಅನ್ನಿ. ಯಾರು 4ರಲ್ಲಿ? ಎನಿವನ್ ನೋಸ್ ದಟ್? ಜನರಲ್ ಸ್ಟುವರ್ಟ್, ಆರ್ಥರ್ ವೆಲಸ್ಲಿ, ಜನರಲ್ ಅಥರ್ಟನ್, ಕರ್ನಲ್ ಗುಡಾರ್ಡ್ ಅಂಡ್ ಜನರಲ್ ಹ್ಯಾರಿಸ್. ಜನರಲ್ ಹ್ಯಾರಿಸ್ ಯಾರಿರ್ಬೋದು ಸ್ನೇಹಿತರೆ? ಗೊತ್ತಾ? ಯಾರಿರ್ಬೋದು ಸ್ನೇಹಿತರೆ? ಗೊತ್ತಾಯ್ತಾ? ನೋಡಿ, ಒಂದು ಗೆಸ್ ಮಾಡೋಣ ಸ್ನೇಹಿತರೆ. ಒಂದು ಗೆಸ್ ಮಾಡ್ಬೋದು. ಮಿಕ್ಕಿ ಎಲ್ಲರೂ ನೆನಪಿಟ್ಕೊಳ್ಳೋಕೆ ಸಾಧ್ಯನೇ. ಅಂದ್ರೆ ಮೇಜರ್ಲಿ ಈಗ ನೀವು ಅದನ್ನ ಫೋಕಸ್ ಮಾಡಿ ಓದ್ಬೋದು. ಈ ತರ ಪ್ರಶ್ನೆ ಬಂದಿದೆ, ನಾನು ಓದ್ತೀನಿ ಅಂತ ನೀವು ಹೋಗಿ ನೆನಪಿಟ್ಕೋಬಹುದು. ಬಟ್ ಫಸ್ಟ್ ಟೈಮ್ ಈ ಪ್ರಶ್ನೆ ಬಂದಾಗ ತುಂಬಾ ಜನ ದಿಗ್ಲಾಗಿರ್ತೀರಾ. ಅಯ್ಯೋ, ಏನ್ ಬಂದ್ಬಿಡ್ತಪ್ಪ, ಇದೆಲ್ಲ ಓದೇ ಇಲ್ಲಲ್ಲ, ಇವನ್ ಕ್ಲಾಸಲ್ಲೂ ಕೂಡ ಇಷ್ಟು ಡೆಪ್ತ್ ಆಗಿ ಹೇಳಿರಂಗಿಲ್ಲಲ್ಲ ಅಂತ ಅನ್ಕೋತೀರಾ ಅಲ್ವಾ? ಮೋಸ್ಟ್ ಆಫ್ ದಿ ಕ್ಲಾಸಲ್ಲಿ ಹೇಳಿರಂಗಿಲ್ಲ ಇಷ್ಟು ಯಾರಿರ್ತಾರೆ. ಆರ್ಥರ್ ವೆಲಸ್ಲಿ ಇರ್ತಾನೆ. ಹೇಗೆ ನಾನು ಗೆಸ್ ಮಾಡ್ತೀನಿ ಅಂತಂದ್ರೆ, ಇವನ ಅಣ್ಣ
ಯಾರೋ ಲಾರ್ಡ್ ವೆಲ್ಲಸ್ಲಿ, ಭಾರತದ ಗವರ್ನರ್ ಜನರಲ್ ಆಗಿದ್ದಂತಹ ಲಾರ್ಡ್ ವೆಲ್ಲಸ್ಲಿ ಏನ್ ಮಾಡಿರ್ತಾನೆ, ಈ 4ನೇ ಆಂಗ್ಲೂರು ಮೈಸೂರು ಯುದ್ಧದಲ್ಲಿ ಅವನು ತನ್ನ ನಾಯಕತ್ವವನ್ನು ವಹಿಸಿರ್ತಾನೆ. ಅದಕ್ಕೆ ಅವನ ತಮ್ಮನನ್ನು ಕರೆಸ್ತಾನೆ, ನೀನೊಂದು ಕಮಾಂಡರ್ ಆಗಪ್ಪ, ನನಗೆ ಸಹಾಯ ಆಗತ್ತೆ ಅಂತ ಹೇಳಿ ಆರ್ಥರ್ ವೆಲ್ಲಸ್ಲಿಯನ್ನ ಕರೆಸ್ತಾನೆ. ಇದು ಇಂಪಾರ್ಟೆಂಟ್. ಆರ್ಥರ್ ವೆಲ್ಲಸ್ಲಿ ಎಷ್ಟು ಆಪ್ಷನ್ ಇದಾನಪ್ಪ? ಆಪ್ಷನ್ ಬಿ ನಲ್ಲಿ ಇದ್ದಾನೆ, ಆಪ್ಷನ್ ಡಿ ನಲ್ಲಿ ಇದ್ದಾನೆ. ಅಂದ್ರೆ 2ನೇ ಆಪ್ಷನ್ ಮತ್ತೆ 4ನೇ ಆಪ್ಷನ್ ಇದೆ. ಅಂದ್ರೆ 50-50 ಬಂದ್ರ ಸ್ನೇಹಿತರೆ, 50-50 ಬಂದಿರಿ ಅಂತಂದ್ರೆ ಬಿಡಕ್ ಹೋಗ್ಬೇಡಿ, ಅಟೆಂಡ್ ಮಾಡಕ್ ಟ್ರೈ ಮಾಡಿ ಆದಷ್ಟು. ಬಟ್ ಇನ್ನೂ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಥೀಮ್ ಇದೆ, ಅದಿಲ್ಲಿ ತಗೊಂಡಿಲ್ಲ ನಾನು ಅಷ್ಟೇ. ಏನಿದೆ, 4ನೇ ಆಂಗ್ಲೋ ಮೈಸೂರು ಯುದ್ಧ, 4th ಆಂಗ್ಲೋ ಮೈಸೂರು ಯುದ್ಧದಲ್ಲಿ ವಾರಲ್ಲಿ ಒಂದು ಚಿಕ್ಕ ಬ್ಯಾಟಲ್ ಆಗುತ್ತೆ. ಯಾವ ಬ್ಯಾಟಲ್ ಅದು? ಇಟ್ಸ್ ಪಾರ್ಟ್ ಆಫ್ 4th ಆಂಗ್ಲೋ ಮೈಸೂರು ವಾರ್. ವಿಚ್ ಬ್ಯಾಟಲ್? ಬ್ಯಾಟಲ್ ಆಫ್ ಮಳವಳ್ಳಿ. ಬ್ಯಾಟಲ್ ಆಫ್ ಮಳವಳ್ಳಿ ಅಂತ ಆಗುತ್ತೆ ಸ್ನೇಹಿತರೆ. ಬ್ಯಾಟಲ್ ಆಫ್ ಮಳವಳ್ಳಿ ಇಸ್ ಅ ಪಾರ್ಟ್ ಆಫ್ 4th ಆಂಗ್ಲೋ ಮೈಸೂರು ವಾರ್. 4ನೇ ಆಂಗ್ಲೋ ಮೈಸೂರು ಯುದ್ಧದ ಒಂದು ಭಾಗವಾಗಿ ಮಳವಳ್ಳಿ ಕದನ ಆಗುತ್ತೆ. ಆಯ್ತಾ? ಈ ಮಳವಳ್ಳಿ ಕದನದಲ್ಲಿ ಬ್ರಿಟಿಷ್ ಸೈನ್ಯವನ್ನ ಯಾವ ಕಮಾಂಡರ್, ಯಾವ ಸೇನಾಧಿಕಾರಿ ನಾಯಕತ್ವವನ್ನು ವಹಿಸಿರ್ತಾನೆ? ಜನರಲ್ ಹ್ಯಾರಿಸ್. ಇದನ್ನ ಮೊನ್ನೆ ನಡೆದಂತ ಗ್ರೂಪ್ ಸಿ ಪರೀಕ್ಷೆನಲ್ಲಿ KPSC ಲಾಸ್ಟ್ ಇಯರ್ 2025ರಲ್ಲಿ ಇದನ್ನ ಕೇಳಿದ್ದಾರೆ. ಬ್ಯಾಟಲ್ ಆಫ್ ಮಳವಳ್ಳಿನಲ್ಲಿ ಯಾವ ಬ್ರಿಟಿಷ್ ಅಧಿಕಾರಿ, ಯಾವ ಬ್ರಿಟಿಷ್ ಕಮಾಂಡರ್ ಭಾಗವಹಿಸಿದ್ದ ಅಂತ ಹೇಳಿ. ಅಲ್ಲಿ ಬಿ ಯಾವುದು? ಜನರಲ್ ಹ್ಯಾರಿಸ್. ಅದು ಇದಿದೆ, ಆಪ್ಷನ್ ಇದೆ. ಇಂಪಾರ್ಟೆಂಟ್, ನೆನ್ಪಿಡ್ಬೇಕು ನೀವು, ಬಹಳ ಇಂಪಾರ್ಟೆಂಟ್. ಓಕೆ, ಹೀಗಾಗಿ ಆಪ್ಷನ್ ಏನಾಗ್ಬೋದು? ಬಿ ಅಂಡ್ ಡಿ. ಬಿಕಾಸ್ ಬ್ಯಾಟಲ್ ಆಫ್ ಮಳವಳ್ಳಿ ಇಸ್ ಪಾರ್ಟ್ ಆಫ್ 4th ಆಂಗ್ಲೋ ಮೈಸೂರು ವಾರ್. ಆಬ್ವಿಯಸ್ಲಿ ಅವ್ನು ಕಮಾಂಡರ್ ಅಂತ ನಾವು ಕನ್ಸಿಡರ್ ಮಾಡ್ಬೋದು ಇಲ್ಲಿ ಅಲ್ವಾ. ಹೀಗಾಗಿ ಬಿ ಮತ್ತೆ ಇ ಏನಾಗುತ್ತೆ? ಸರಿಯಾದ ಆನ್ಸರ್ ಆಗುತ್ತೆ ಸ್ನೇಹಿತರೆ. ಗೊತ್ತಾಯ್ತಾ? ರೈಟ್. ಇಷ್ಟು ಓದ್ಬೇಕು ನೀವು. ಹೀಗೆ ಓದಿದ್ರೆ ಏನಾಗ್ಬೋದು? ಕರೆಕ್ಟ್ ಹಾಕಬಹುದು. ನೆಕ್ಸ್ಟ್, ಮೈಸೂರು ರಾಜ್ಯದ ಭ್ರಷ್ಟ ದಳವಾಯಿ, ಕರಪ್ಟ್ ದಳವಾಯಿ ಆಗಿದ್ದ ಒಬ್ಬ. ದಳವಾಯಿ ಅಂತಂದ್ರೆ ಪ್ರಧಾನಮಂತ್ರಿ ಅಂತ ಕರಿಬಹುದು ನೀವು. ನಿಜವಾದ ಅಧಿಕಾರವನ್ನು ಕಸಿದುಕೊಂಡು ಒಡೆಯರ್ ಅವ್ರನ್ನ ಏನ್ ಮಾಡಿದ್ದ? ಪಪ್ಪೆಟ್ ಮಾಡಕ್ ಬಿಟ್ಟಿದ್ದ. ಓಕೆ, ಪಪ್ಪೆಟ್ ಮಾಡ್ಬಿಟ್ಟ. ಆಮೇಲೆ ಇವ್ರನ್ನು ತೆಗೆದಾಕಿ ಬರದೆ ಯಾರು? ಹೈದರಾಲಿ. ಓಕೆ, ಹೈದರಾಲಿ ಬರಕಿನ ಮುಂಚೆ ಇದು ಪಪ್ಪೆಟ್ ಮಾಡಿರುವಂಥದ್ದು. ಒಡೆಯರ್ ಅವ್ರನ್ನ ಪಪ್ಪೆಟ್ ಮಾಡ್ಬಿಟ್ಟಿರ್ತಾನೆ ಒಬ್ಬ ದಳವಾಯಿ. ನಾಮಕವಾಸ್ತೆಗೆ ಅಧಿಕಾರ ನಡೆಸುವಂಥದ್ದು ಎಲ್ಲವನ್ನು ಆ ದಳವಾಯಿ ಮಾಡ್ತಾ ಇರ್ತಾನೆ. ಯಾರು ಆ ಭ್ರಷ್ಟ ದಳವಾಯಿ? 4ರಲ್ಲಿ ನಂಜರಾಜ, ಚಿಕ್ಕದೇವರಾಜ, ದೇವರಾಜ, ಯಾರು ಅಲ್ಲ, ಯಾರು? ನಂಜರಾಜ. ಜಸ್ಟ್ ನೀವು ಒಡೆಯರ್ ಓದ್ತಾ ಇರ್ತೀರಲ್ವಾ, ಸ್ಟಾರ್ಟಿಂಗ್ ಅಲ್ಲೇ ಬರುತ್ತೆ. ಇದರಲ್ಲಿ ಅದೇ ಹೇಳಿದ್ನಲ್ಲ, ಮಾಡರ್ನ್ ಮೈಸೂರು. ನೀವು ಆ ರೀತಿಯಾಗಿ ಮೈಸೂರನ್ನೇ ಸಪರೇಟ್ ಆಗಿ ಓದಿದ್ರೆ ಏನಾಗುತ್ತೆ? ಯಾಕಂದ್ರೆ ಪ್ರಶ್ನೆಗಳು ಬರ್ತಾ ಇದಾವೆ ಅಲ್ಲಿಂದ. ಸೊ ಅವಾಗ ನಿಮಗೆ ನೆನ್ಪಿಟ್ಕೊಳಕ್ ಈಸಿ. ಎಲ್ಲ ನಾನು ಒಮ್ಮೆ ಮಿಕ್ಸ್ ಮಾಡ್ಕೊಂಡು ಓದ್ತೀನಿ ಅಂತಂದ್ರೆ ಇಟ್ ಬಿ ಡಿಫಿಕಲ್ಟ್ ಫಾರ್ ಯು. ಎಲ್ಲ ಸ್ಯಾಂಡ್ವಿಚ್ ಆಗಿ ಹೋಗುತ್ತೆ ಬಾ. ಸೊ ಇದು ಇಂಪಾರ್ಟೆಂಟ್. ರೈಟ್, ನೋಡೋಣ. ಕಬ್ಬನ್, ನಾನು ಯಾಕೆ ಕಮಿಷನರ್ ಆಡಳಿತ ಹೈ ಈಲ್ಡಿಂಗ್ ಟಾಪಿಕ್ ಅಂತ ಹೇಳಿದೆ ಅಂತಂದ್ರೆ ಅದರ ಮೇಲೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ. ಅದರ ಮೇಲೆ ಪ್ರಶ್ನೆ ಬಂದಿದೆ. ಸರ್ ಮಾರ್ಕ್ ಕಬ್ಬನ್ ಆಡಳಿತ ಕುರಿತು ಹೇಳಿಕೆಗಳನ್ನು ಪರಿಗಣಿಸಿ. ಒಂದನೆಯದು, ಅವರು 1834ರಲ್ಲಿ ಮೈಸೂರಿನ ರಾಜಧಾನಿಯನ್ನು ಬೆಂಗಳೂರಿಗೆ ಸ್ಥಳಾಂತರಿಸಿದರು. ಎಸ್, 100% ಕರೆಕ್ಟ್. ಮೈಸೂರಿನ ಬೆಂಗಳೂರಿಗೆ ಏನ್ ಮಾಡ್ತಾರೆ? ಕ್ಯಾಪಿಟಲ್ ಅನ್ನ ಶಿಫ್ಟ್ ಮಾಡ್ತಾರೆ. 100% ಕರೆಕ್ಟ್. ಅವರು 1839ರಲ್ಲಿ ಮೈಸೂರಿನ ಕೃಷಿ ತೋಟಗಾರಿಕಾ ಸಂಘವನ್ನು ಸ್ಥಾಪಿಸಿದರು. 100% ಎಲ್ಲ ಓದ್ಲೇಬೇಕು. ಯಾಕಪ್ಪ ಅಂತಂದ್ರೆ ದಿಸ್ ಆರ್ ದಿ ಫ್ಯಾಕ್ಟ್ಸ್. ಹೇಳಿಲ್ಲ ಯಾವ್ಯಾವ ದಿವಾನರ ಕಾಲದಲ್ಲಿ ಏನೇನಾಯ್ತು, ಅದೇ ತರ ಕಮಿಷನರ್ ಮಾರ್ಕ್ ಕಬ್ಬನ್ ಅಂಡ್ ಬೋರಿಂಗ್ ಇವರ ಕಾಲದಲ್ಲೂ ಏನೇನಾಯ್ತು, ಏನೇನ್ ಸ್ಥಾಪನೆ ಆಯ್ತು, ಏನೇನ್ ಆಕ್ಟಿವಿಟೀಸ್ ಆಯ್ತು, ಏನೇನ್ ಚಟುವಟಿಕೆಗಳಾಯ್ತು, ಎಲ್ಲವನ್ನು ನೀವು ಪಾಯಿಂಟ್ ಟು ಪಾಯಿಂಟ್ ನೆನಪಿಡ್ಲೇಬೇಕು. ಇರೋದೇ ಒಂದು 10-15 ಪಾಯಿಂಟ್ ಇರುತ್ತೆ ಅಷ್ಟೇ, ಅದಕ್ಕೇನು ಜಾಸ್ತಿ ಏನಿರುತ್ತೆ. ಓಕೆ, ಸೊ ನೆನಪಿಟ್ಕೊಳ್ಳೇಬೇಕು. ಆಯ್ತಾ? ನೆಕ್ಸ್ಟ್, ಅವರ ಆಳ್ವಿಕೆಯಲ್ಲಿ ಮೈಸೂರಿನಲ್ಲಿ ಭಾರತ ದಂಡ ಸಂಹಿತೆ IPC, ಇಂಡಿಯನ್ ಪಿನಲ್ ಕೋಡ್ ಅಂತ ಹೇಳ್ತೀವಿ, ಭಾರತೀಯ ದಂಡ ಸಂಹಿತೆ ಜಾರಿಗೆ ಬಂದಿತ್ತು ಅಂತ ಹೇಳ್ತೀವಿ. ಓಕೆ, ಹೌದಾ? ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ. IPC ಸೆಕ್ಷನ್ ಯಾವ ಇಯರ್ ಅಲ್ಲಿ ಬಂತು, ಜಾರಿಗೆ ಬಂತು? ನನಗೆ ಇಂಪಾರ್ಟೆಂಟ್. ಯಾವ ಇಯರಲ್ಲಿ ಅದನ್ನ ತಗೊಂಡ್ ಬಂದ್ರು ಅಂತಂದ್ರೆ 1861ರಲ್ಲಿ ಇದನ್ನ ತಗೊಂಡ್ ಬರ್ತಾರೆ. ಹೌದು, ಬಟ್ ಅದು ಇಂಪ್ಲಿಮೆಂಟ್ ಆಗಿದ್ದು, ಜಾರಿಯಾಗಿದ್ದು 1862ರಲ್ಲಿ. ಇಂಪಾರ್ಟೆಂಟ್. ಅವ್ರೇನ್ ಕೇಳಿದಾರೆ ಇಲ್ಲಿ? ಜಾರಿಗೆ ಬಂತು. ಇದು ಬಹಳ ಇಂಪಾರ್ಟೆಂಟ್ ಕೀವರ್ಡ್. ಬಟ್ ಯಾವಾಗ ಬಂತು ಅಂದ್ರೆ 1861, ಬಟ್ ಜಾರಿಗೆ ಬಂದ್ರೆ 1862. ಮಾರ್ಕ್ ಕಬ್ಬನ್ನು 1861ಕ್ಕೆ ಹೋಗಿರ್ತಾರೆ.
ಬಟ್ ಅವ್ರು 1862ರಲ್ಲಿ ಜಾರಿಗೆ ಬಂದಾಗ ಅವ್ರು ಇರೋದೇ ಇಲ್ಲ. 1862ರಲ್ಲಿ ಜಾರಿಗೆ ಬಂದಾಗ ಯಾರು ಇರ್ತಾರೆ? ಬೋರಿಂಗ್, ಲ್ಯಾಂಥಮ್ ಬೋರಿಂಗ್ ಅಂತ ಹೇಳ್ತೀವಿ. Lantham Boring. Boring is also high yielding topic person for, because he is a commissioner for Mysuru ಅಲ್ವಾ. ಹೀಗಾಗಿ 1862ರಲ್ಲಿ ಜಾರಿಗೆ ಬರುತ್ತೆ. ಅವಾಗ ಬೋರಿಂಗ್ ಏನಾಗಿರ್ತಾರೆ? ಮೈಸೂರಿನ ಕಮಿಷನರ್ ಆಗಿರ್ತಾರೆ ಸ್ನೇಹಿತರೆ. ಇದು ಇಂಪಾರ್ಟೆಂಟ್ ಇಟ್ಕೊಳ್ಳಿ. ಈಗ IPCನೇ ಇಲ್ಲ. ಈಗ ಏನಿದೆ? ಈಗ BNS IPC ತೆಗೆದಾಕ್ಬಿಟ್ರು. ಏನಿದೆ ಈಗ? BNS, ಭಾರತೀಯ ನ್ಯಾಯ ಸಂಹಿತೆ. ಏನಿದೆ? ಭಾರತೀಯ ನ್ಯಾಯ ಸಂಹಿತೆ. BNS ಹೈ ಯೀಲ್ಡಿಂಗ್ ಟಾಪಿಕ್, ಯಾಕಂದ್ರೆ ನ್ಯೂಸ್ ಅಲ್ಲಿದೆ, ನೀವು ಅದನ್ನ ಓದ್ಲೇಬೇಕು ಸ್ನೇಹಿತರೆ. ಆಯ್ತಾ? ನೆಕ್ಸ್ಟ್ ಇಂಪಾರ್ಟೆಂಟ್ ಹೇಳಿದ್ನಲ್ವಾ, ದಿವಾನರು. ಯಾವ ದಿವಾನರ ಕಾಲದಲ್ಲಿ ಏನೇನ್ ಚಟುವಟಿಕೆಗಳಾಯ್ತು, ಏನೇನ್ ಸ್ಥಾಪನೆ ಆಯ್ತು, ಏನೇನೋ ಆಕ್ಟಿವಿಟೀಸ್ ಆಯ್ತು, ಇಂಪಾರ್ಟೆಂಟ್ ಥಿಂಗ್ಸ್ ಗಳನ್ನ ನೀವು ನೆನ್ಪಿಟ್ಕೊಳ್ಳೇಬೇಕು. ಯಾಕಂದ್ರೆ ಅಲ್ಲಿಂದ ಪ್ರಶ್ನೆ ಬಂದಿದೆ. ಹೌ ಟು ರಿಮೆಂಬರ್, ದೇರ್ ಇಸ್ ನೋ ಅದರ್ ಆಪ್ಷನ್ ಫಾರ್ ಯು. ಓದ್ಲೇಬೇಕು, ಅದನ್ನ ನೆನಪಿಟ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ ಅಲ್ಲಿಂದ ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಲ್ವಾ. ಬರ್ತಾ ಇದಾವೆ ಅಂತಂದ್ರೆ ತಿಳ್ಕೋಬೇಕಾಗಿರೋದು ನಮ್ಮ ಕರ್ತವ್ಯ ಅಲ್ವಾ. ಯಾವ ಮೈಸೂರು ನಾಗರಿಕ ಸೇವಾ ಪರೀಕ್ಷೆ ಅಂತಂದ್ರೆ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್. ಹೇಗೆ ಈಗ ಸಿವಿಲ್ ಸರ್ವಿಸ್ ಎಕ್ಸಾಮ್ KS IAS ಇದಾವಲ್ವಾ, ಆ ರೀತಿ ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅಂದ್ರೆ ಈಗ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಅಂತೀವಲ್ವಾ, ಅವಾಗ ಮೈಸೂರು ಸ್ಟೇಟ್ ಅಂತಾನೆ ಕರಿತಾ ಇದ್ವಿ. ಮೈಸೂರು ನಾಗರಿಕ ಸೇವಾ ಪರೀಕ್ಷೆ, ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮ್ ಅನ್ನ ಯಾವ ದಿವಾನರು ಪ್ರಾರಂಭಿಸಿದರು? ಯಾವ ದಿವಾನರು ಪ್ರಾರಂಭಿಸಿದರು? ರಂಗಾಚಾರ್ಲೋ, ಶೇಷಾದ್ರಿ ಅಯ್ಯರ್, ವಿಶ್ವೇಶ್ವರಯ್ಯ, ಮಿರ್ಜಾ ಇಸ್ಮಾಯಿಲ್. ನೋಡಿ, ನನಗೆ ಆಪ್ಷನ್ ಏನು ಕೊಟ್ಟಿದ್ದಾನ ಅವನು? 4% ಹೀಲ್ಡಿಂಗ್ ಟಾಪಿಕ್, 4% ಹೀಲ್ಡಿಂಗ್ ಟಾಪಿಕ್. ಯಾಕಂದ್ರೆ ಇವ್ರ ಮೇಲೆನೆ ಜಾಸ್ತಿ ಪ್ರಶ್ನೆಗಳು ಬರುವ, ಇವ್ರ ಮೇಲೆನೆ. ಓಕೆ, ಯಾವ ದಿವಾನರ ಕಾಲದಲ್ಲಿ ಏನೇನು ಆಕ್ಟಿವಿಟೀಸ್ ಆಯ್ತು, ಏನೇನು ಸ್ಥಾಪನೆ ಆಯ್ತು, ಮೈಸೂರು ವಿಶ್ವವಿದ್ಯಾಲಯ ಯಾವ ದಿವಾನರ ಕಾಲದಲ್ಲಿ ಸ್ಥಾಪನೆ ಆಯ್ತು ಕೇಳ್ತಾರೆ ಸ್ನೇಹಿತರೆ. ಇಂಪಾರ್ಟೆಂಟ್. ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿ ಯಾವ ದಿವಾನರ ಸ್ಥಾಪನೆ ಆಯ್ತು, ಮತ್ತೆ ಅದು ಯಾವ ಇಯರ್ ಅನ್ನೋದು ಕೇಳ್ತಾರೆ. ಯಾಕಂದ್ರೆ ಅದನ್ನ ಮಾಡಿದಂಥವ್ರು ಯಾರು? ವಿಶ್ವೇಶ್ವರಯ್ಯನವರು. ಅದು ನಮ್ಗೆ ಗೊತ್ತಾಗ್ಬಿಡುತ್ತೆ. ಬಟ್ ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿ ಮಾಡಿದ ವಿಶ್ವೇಶ್ವರಯ್ಯ ನನ್ಗೆ ಗೊತ್ತಾಗತ್ತೆ. ಬಟ್ ಅದು ಯಾವ ಇಯರ್ ಅಲ್ಲಿ ಮಾಡಿದಾರೆ ಗೊತ್ತಾಗಲ್ಲ. ಯಾಕೆ ಅದನ್ನ ಕೇಳಿದ್ದಾರೆ, ಇಯರ್ ಕೇಳಿದ್ದಾರೆ KPSC ಗ್ರೂಪ್ C ನಲ್ಲಿ. ಸೊ ಆ ಇಯರ್ ಅನ್ನು ಕೂಡ ನೀವು ನೆನ್ಪಿಟ್ಕೋಬೇಕಾಗತ್ತೆ. ಓಕೆ, ಏನ್ ಮಾಡ್ತಾನೆ ಗೊತ್ತಾ? ಒಂದಿಷ್ಟು ಆಕ್ಟಿವಿಟಿ, ಒಂದಿಷ್ಟು ಸನ್ನಿವೇಶಗಳನ್ನ ತಗೋತಾರೆ. ಅಂದ್ರೆ ಮೈಸೂರು ಯೂನಿವರ್ಸಿಟಿ, ಭದ್ರಾವತಿ ಸ್ಟೀಲ್ ಫ್ಯಾಕ್ಟರಿ, ಅಥವಾ ಆಮೇಲೆ ಇದೊಂದು ಯಾವುದು ಮೈಸೂರು ಸಿವಿಲ್ ಸರ್ವಿಸ್ ಎಕ್ಸಾಮು, ಇನ್ನೊಂದೇನೋ ತಗೊಳ್ಳೋದು ಬೆಂಗಳೂರು ಟು ಜೋಲಾರ್ಪೇಟ್ ರೈಲ್, ಫಸ್ಟ್ ರೈಲ್ ಸ್ಟಾರ್ಟ್ ಆಗುವಂಥದ್ದು. ಆಯ್ತಾ? ಈ 4 ಸನ್ನಿವೇಶಗಳನ್ನ ತಗೊಂಡು ಇದನ್ನ ಕಾಲಾನುಕ್ರಮದಲ್ಲಿ ಜೋಡಿಸಿ, ಕ್ರೊನಾಲಜಿನಲ್ಲಿ ಆರ್ಡರ್ ಅಲ್ಲಿ ಜೋಡಿಸಿ ಅಂತ ಕೇಳ್ತಾನೆ. ಅವಾಗ ಅದು ನಿಮಗೆ ಗೊತ್ತಿರಲೇಬೇಕಲ್ವಾ, ಫಸ್ಟ್ ಯಾವುದು, ಸೆಕೆಂಡ್ ಯಾವುದು, ಥರ್ಡ್ ಯಾವುದು, ಫೋರ್ತ್ ಯಾವುದು ಅಂತ ಇಯರ್ ವೈಸ್ ಮಾಡ್ಕೊಂಡಿದ್ರೆ ಇಟ್ ಹೆಲ್ಪ್ಫುಲ್. ಓಕೆ, ಯಾರು ಮೈಸೂರು ಸಿವಿಲ್ ಸರ್ವಿಸ್ ಅನ್ನ ಸ್ಥಾಪನೆ ಶುರು ಮಾಡಿದಂಥದ್ದು? ಯಾರು? ಶೇಷಾದ್ರಿ ಅಯ್ಯರ್ ಅವರು. ಶೇಷಾದ್ರಿ ಅಯ್ಯರ್ ಅವರು ಏನ್ ಮಾಡ್ತಾರೆ? ಮೈಸೂರು ಸರ್ವಿಸ್ ಎಕ್ಸಾಮ್ ಅನ್ನ ಏನ್ ಮಾಡ್ತಾರೆ? ಸ್ಟಾರ್ಟ್ ಮಾಡ್ತಾರೆ. ಇದು ಇಂಪಾರ್ಟೆಂಟ್. ಓಕೆ, ಇಂಪಾರ್ಟೆಂಟ್. ಪ್ರತಿಯೊಬ್ಬ ದಿವಾನರದು ನೀವೇನ್ ಮಾಡ್ಬೇಕಾಗತ್ತೆ? ತಿಳ್ಕೋಬೇಕಾಗತ್ತೆ ಸ್ನೇಹಿತರೆ. ಯಾಕಂದ್ರೆ ಅಲ್ಲಿಂದ ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೇನೆ. ಪ್ರಶ್ನೆಗಳು ಬಂದಿದ್ದಾವೆ. ವಿಶ್ವೇಶ್ವರಯ್ಯ ಅವ್ರದ್ದು ನೀವು ತಿಳ್ಕೋಬೇಕಾಗತ್ತೆ. ಮಿರ್ಜಾ ಇಸ್ಮಾಯಿಲ್. ಯಾಕೆ ನನಗೆ ಮಿರ್ಜಾ ಇಸ್ಮಾಯಿಲ್ ಇಂಪಾರ್ಟೆಂಟ್ ಅಪ್ಪ ಅಂತಂದ್ರೆ, ನಿಮಗೆ ಲಾಸ್ಟ್ ಕ್ಲಾಸಲ್ಲಿ ಮಾಡರ್ನ್ ಇಂಡಿಯಾ ಟೈಮಲ್ಲಿ ಹೇಳಿದ್ದೆ. ಏನು ಹೇಳಿದ್ದೆ ಸ್ನೇಹಿತರೆ? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗುತ್ತೆ. ಆ ನಮ್ಮ ಕರ್ನಾಟಕದಿಂದ ಎಸ್ಪೆಷಲಿ ಮೈಸೂರಿಂದ ಹೋದಂಥವ್ರು ಯಾರು? ರೌಂಡ್ ಟೇಬಲ್ ಕಾನ್ಫರೆನ್ಸ್ ಅಲ್ಲಿ ಭಾಗವಹಿಸಿದಂಥವ್ರು, ದುಂಡು ಮೇಜಿನ ಸಭೆಯಲ್ಲಿ ಪಾರ್ಟಿಸಿಪೇಟ್ ಮಾಡಿದಂಥವ್ರು ಯಾರು? ಮಿರ್ಜಾ ಇಸ್ಮಾಯಿಲ್ ರವರು. ಯಾಕಂದ್ರೆ ಅದಕ್ಕೆ ನನಗೆ ಇಂಪಾರ್ಟೆಂಟ್. ಅದು ನೀವು ನೆನ್ಪಿಟ್ಕೊಳ್ಳೇಬೇಕು. ಆಯ್ತಾ? ಅದು ಇಂಪಾರ್ಟೆಂಟ್. ಇನ್ನೊಂದು ನೆನ್ಪಿಟ್ಕೊಳ್ಳಿ, ಗಾಂಧೀಜಿಯವರು ಕರ್ನಾಟಕಕ್ಕೆ ಭೇಟಿ ಕೊಡ್ತಾರೆ, ಮೈಸೂರಿಗೆ ಭೇಟಿ ಕೊಡ್ತಾರೆ. ಭೇಟಿ ಕೊಟ್ಟು ಒಡೆಯರ್ ಅವರಿಗೆ, ಕೃಷ್ಣರಾಜ ಒಡೆಯರ್ ಅವರಿಗೆ, ನಾಲ್ವಡಿ ಕೃಷ್ಣರಾಜ ಒಡೆಯರ್ ಅವರಿಗೆ ಏನ್ ಕೊಡ್ತಾರೆ? ರಾಜರ್ಷಿ ಅನ್ನುವಂತಹ ಟೈಟಲ್ ಅನ್ನ, ಯಾವುದು? ರಾಜರ್ಷಿ ಅನ್ನುವಂಥ ಟೈಟಲ್ ಅನ್ನ ಕೊಡ್ತಾರೆ. ಅದು ಇಂಪಾರ್ಟೆಂಟ್. ಕೇಳಿದ್ದಾರೆ ರಾಜರ್ಷಿ ಟೈಟಲ್ ಯಾರು ಕೊಟ್ಟಿದ್ದು ಅಂತ. ಆಯ್ತಾ? ನೆಕ್ಸ್ಟ್ ಹೇಳಿದ್ನಲ್ವಾ, ಸ್ವತಂತ್ರ ಚಳುವಳಿಗೆ ಬಂದ್ವಿ ನಾವೀಗ. ಮೈಸೂರಿಂದ ಸ್ವತಂತ್ರ ಚಳುವಳಿಗೆ ಬಂದ್ವಿ ಈಗ. ಓಕೆ, ಭಾರತೀಯ ಸ್ವತಂತ್ರ ಚಳುವಳಿ, ಅದರಲ್ಲೂ ಕರ್ನಾಟಕದಲ್ಲಿ ಸ್ವತಂತ್ರ ಹೋರಾಟ ಆಗತ್ತೆ. ಇಲ್ಲಿ ಏನ್ ಕೊಟ್ಟಿದ್ದಾರೆ? 4 ಜೋಡಿಗಳನ್ನ ಕೊಟ್ಟಿದ್ದಾರೆ. ಚಳುವಳಿ ಮತ್ತೆ ದಿನಾಂಕ ನೋಡಿ, ಇಷ್ಟು ಪರ್ಟಿಕ್ಯುಲರ್ ಆಗಿ ಡೇ ಕೊಡ್ತಾ ಇದ್ದಾನೆ ಅಂತಂದ್ರೆ ನಾವೇನ್ ಮಾಡ್ಬೇಕು ಸ್ನೇಹಿತರೆ? ನೆನಪು ಇಟ್ಕೊಳ್ಳೇಬೇಕಲ್ವಾ? ನೆನಪಿಟ್ಕೊಳ್ಳೇಬೇಕು. ಅದು ಬಿಟ್ಟು ನನಗೆ ಬೇರೆ ಆಪ್ಷನ್ನು, ಅದು ಬಿಟ್ಟು ಬೇರೆ ಆಪ್ಷನ್ ಇಲ್ಲ ಸ್ನೇಹಿತರೆ. ಇಟ್ಕೊಳ್ಳೇಬೇಕು. ಯಾಕಂತಂದ್ರೆ ಕೇಳ್ತಾ ಇದ್ದಾನ ಅವನು.
ಎಸ್ಪೆಷಲಿ ಇಂಪಾರ್ಟೆಂಟ್ ಇವೆಂಟ್ಸ್, ಎಲ್ಲಾನು ಬೇಡ, ಇಂಪಾರ್ಟೆಂಟ್ ಇವೆಂಟ್ಸ್ನ ಏನು ಮಾಡ್ಬೇಕಾಗತ್ತೆ, ನೆನಪು ಇಟ್ಕೋಬೇಕಾಗತ್ತೆ. ಈಗ ಅಂಕೋಲಾದಲ್ಲಿ ಉಪ್ಪಿನ ಸತ್ಯಾಗ್ರಹ ಆಗತ್ತೆ ಹೇಳಿದ್ನಲ್ವಾ. ಕರ್ನಾಟಕದ ದಂಡಿ ಅಂತ ಕರೀತಾರೆ ಅಂಕೋಲಾನ. ಯಾರು ಈ ಒಂದು ಕರ್ನಾಟಕದಲ್ಲಿ ಉಪ್ಪಿನ ಸತ್ಯಾಗ್ರಹ ನೇತೃತ್ವವನ್ನು ವಹಿಸಿದಂತೆ ಅವರು MP ನಾಡಕರ್ಣಿ ಅವರು ಅಲ್ವಾ, ಗೊತ್ತಿರುತ್ತೆ ನಿಮ್ಗೆ, ಯಾರು ಓದಿರ್ತೀರಲ್ವಾ. ಶಿವಪುರದ ಸತ್ಯಾಗ್ರಹ ಯಾರು ಲೀಡರ್ ಕೇಳ್ಬೋದು. ನೆಕ್ಸ್ಟ್ ಯಾರು ಶಿವಪುರದ ಸತ್ಯಾಗ್ರಹ ಲೀಡರು? ಸಿದ್ಧಲಿಂಗಯ್ಯನವರು ಅಲ್ವಾ, ಗೊತ್ತಿರುತ್ತೆ. ವಿದುರಾಶ್ವತ ದುರಂತವನ್ನ ಏನಂತ ಕರೀತಾರೆ ಸ್ನೇಹಿತರೆ? ಇದನ್ನ ಕೇಳಿದ್ದಾರೆ ಕರ್ನಾಟಕ ಎಕ್ಸಾಮ್ಸ್ ಅಲ್ಲಿ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ ಇದನ್ನ. ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಇಲ್ಲಿ ಜಲಿಯನ್ ವಾಲಾ ಬಾಗದಲ್ಲಿ ಹೇಗೆ ಗುಂಡು ಹೊಡೆದು ಸಾಯಿ ಹೊಡಿತಾರಲ್ಲ ಎಷ್ಟೋ ಭಾರತೀಯರನ್ನ, ಅದೇ ರೀತಿಯಾಗಿ ವಿದುರಾಶ್ವತ್ಥದಲ್ಲೂ ಗುಂಡು ಹೊಡೆದು ಸಾಯಿ ಹೊಡಿತಾರೆ ಬ್ರಿಟಿಷರು. ಅದಕ್ಕೆ ಇದನ್ನ ಕರ್ನಾಟಕದ ಜಲಿಯನ್ ವಾಲಾ ಬಾಗ್ ಅಂತ ಕರೀತಾರೆ. ಓಕೆ, ಈಸೂರು ದುರಂತ ಸೆಪ್ಟೆಂಬರ್ 8, 1902 ಅಂತ ಹೇಳ್ತಾ ಇದ್ದಾರೆ. ದುರಂತ ಸೆಪ್ಟೆಂಬರ್ 8, 1942. ಇದು ಏಪ್ರಿಲ್ 25, 1938, ಏಪ್ರಿಲ್ 11, 1938, ಏಪ್ರಿಲ್ 13, 1930 ಅಂತ ಹೇಳ್ತಾ ಇದ್ದಾರೆ. ಸ್ನೇಹಿತರೆ, ಯಾವ ಜೋಡಿಗಳು ಸರಿಯಾಗಿವೆ? ಎಷ್ಟು ಜೋಡಿಗಳು ಯಾವ ಅಂತ ಕೇಳಿಲ್ಲ, ಎಷ್ಟು ಜೋಡಿಗಳು ಗೊತ್ತಿರಲೇಬೇಕು ನಿಮಗೆ ಆನ್ಸರ್. ಆಯ್ತಿಲ್ಲ ಅಂದ್ರೆ ಹಾಕಕ್ಕಾಗಲ್ಲ ನೀವು. ಯಾವ ಎರಡು ಅಂದ್ರೆ ಯಾವ ಎರಡು, ಮೂರಂದ್ರೆ ಯಾವ ಮೂರು, ಒಂದೇ ಅಂದ್ರೆ ಯಾವ್ದು ಒಂದು ಗೊತ್ತಿರ್ಬೇಕು ಸ್ನೇಹಿತರೆ, ಇಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇಲ್ಲಿ ಯಾವ್ದು ತಪ್ಪಿದೆ? ಸೆಪ್ಟೆಂಬರ್ 8 ಅಲ್ಲ ಈಸೂರು ಆಗಿರುವಂತದ್ದು. ಸೆಪ್ಟೆಂಬರ್ 8 ಅಲ್ಲ, ಸೆಪ್ಟೆಂಬರ್ 29 ಈಸೂರು ದುರಂತ. ಈಸೂರು ದಂಗೆ ಯಾವಾಗ ಆಗುತ್ತೆ? 1942. ಕ್ವಿಟ್ ಇಂಡಿಯಾ ಮೂವ್ಮೆಂಟ್ ಹೇಳಿದಿಲ್ಲ ಲಾಸ್ಟ್ ಕ್ಲಾಸ್ ಅಲ್ಲಿ. ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ತೊಲಗಿ, ಏಸೂರು ಕೊಟ್ಟೆವು ಈಸೂರು ನಿಮಗೆಂದೂ ಕೊಡೆವು ಅನ್ನುವಂಥ ಘೋಷವಾಕ್ಯ. ಯಾವ ಊರು ಬೇಕಾದ್ರೂ ಕೊಡ್ತೀವಿ, ಆದ್ರೆ ನಮ್ಮ ಈಸೂರು ನಿಮಗೆ ಸಿಗಲ್ಲ ಯಾವುದೇ ಕಾರಣಕ್ಕೂ ಅಂತ ಹೇಳಿ ಇಡೀ ಕರ್ನಾಟಕದಲ್ಲಿನೇ, ಇಡೀ ಭಾರತದಲ್ಲಿನೇ ಪ್ರಪ್ರಥಮ ಬಾರಿಗೆ ಸ್ವತಂತ್ರವನ್ನ ಘೋಷಿಸಿಕೊಂಡ ಯಾವುದಾದ್ರೂ ಒಂದು ಹಳ್ಳಿ ಇದ್ರೆ ಅದು ನಮ್ಮ ಈಸೂರು. ಶಿವಮೊಗ್ಗ ಜಿಲ್ಲೆಯಲ್ಲಿ ಇರುವಂತಹ ಈಸೂರು ಇತಿಹಾಸದಲ್ಲಿ ಒಂದು ಪ್ರಖ್ಯಾತವಾಗಿರುವಂತಹ ಈಸೂರು. ನೀವು ನೆನ್ಪಿಟ್ಕೊಳ್ಳೇಬೇಕು, ಯಾಕಂದ್ರೆ ಪ್ರಶ್ನೆಗಳು ಬರುತ್ತೆ ಆಯ್ತಾ. ಹೀಗಾಗಿ ಡಿ ತಪ್ಪು, ABC ಏನಿದೆ ಕರೆಕ್ಟ್ ಇದೆ. ಹಾಗಾಗಿ ಕೇವಲ 3 ಹೇಳಿಕೆಗಳೇನಿದಾವೆ ಸರಿಯಾಗಿ ಇದಾವೆ. ಯು ಹ್ಯಾವ್ ಟು ರಿಮೆಂಬರ್. ನೆಕ್ಸ್ಟ್ ಕ್ವಶನ್ ಹೇಳಿದ್ನಲ್ವಾ, ಫ್ರೀಡಮ್ ಫೈಟರ್ಸ್ ನೆನಪು ಇಟ್ಕೊಳ್ಳೇಬೇಕು. ಫ್ರೀಡಮ್ ಫೈಟರ್ಸ್ ನೆನಪು ಇಟ್ಕೊಳ್ಳೇಬೇಕು, ಯಾಕಂದ್ರೆ ಪ್ರಶ್ನೆಗಳು ಬಂದಿದೆ ಸ್ನೇಹಿತರೆ, ಅದಕ್ಕೆ ನಿಮ್ಗೆ ಹೇಳ್ತಾ ಇದ್ದೇನೆ. ಇಲ್ಲೂ ನೋಡಿ ಎಷ್ಟು ಜೋಡಿಗಳು ಸರಿಯಾಗಿ ಹೊಂದಾಣಿಕೆ ಆಗಿವೆ. ಯಾವ 2, ಯಾವ 1, ಯಾವ 3, ಯಾವ 4 ಮೇಲಿನ ಎಲ್ಲವೂ ಇದ್ರೆ ಗೊತ್ತಿದ್ರೆ ಮೇಲಿನ ಎಲ್ಲವೂ ಇರುತ್ತೆ. ಕೇವಲ 2 ಅಂದ್ರೆ ಯಾವ್ದು 2 4ರಲ್ಲಿ ಗೊತ್ತಿರಲೇಬೇಕು. ಕೇವಲ 3 ಅಂದ್ರೆ ಯಾವ 3 ಗೊತ್ತಿರಲೇಬೇಕು ಅಲ್ವಾ. ಸೊ ನೋಡೋಣ, ನಾಯಕರು ಅಥವಾ ಜನಾಂಗ ಯಾವ ಪ್ರದೇಶದಲ್ಲಿ ಅವರು ಇದ್ರು ಅಂತ ನೋಡೋಣ. ಅವ್ರು ಮೂಲತಃ ಯಾವ ಪ್ರದೇಶದವರು, ಆ ಪ್ರದೇಶಕ್ಕೆ ಸಂಬಂಧಪಟ್ಟಿದ್ರು ಕೂಡ ಏನಾಗತ್ತೆ, ಅದು ಸರಿಯಾಗತ್ತೆ ಸ್ನೇಹಿತರೆ, ಆಯ್ತಾ. ಬೇಡರು, ಹಲಗಲಿ ಬೇಡರು ಅಂತ ಕರೀತಾರೆ. ಹಲಗಲಿ ಹಾನಗಲ್ಲ ಅಲ್ಲ, ಹಲಗಲಿ ಎಲ್ಲಿ ಬರುತ್ತೆ? ಈಗಿನ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುತ್ತೆ ಹಲಗಲಿ ಬೇಡರು. ಯಾಕೆ ಹಲಗಲಿ ಬೇಡರು? ಅವರು ಬ್ರಿಟಿಷರ್ ಅಗೇನ್ಸ್ಟ್ ರೆಬಲ್ ಆಗ್ತಾರೆ, ಬ್ರಿಟಿಷರ್ ಅಗೇನ್ಸ್ಟ್ ಸಿಡಿದೇಳ್ತಾರೆ. ಅಂದ್ರೆ ಆರ್ಮ್ಸ್ ಆಕ್ಟ್, ಪ್ರೊಹಿಬಿಷನ್ ಆಫ್ ಆರ್ಮ್ಸ್ ಆಕ್ಟ್ ಅನ್ನ ತಗೊಂಡ್ಬರ್ತಾರೆ ಬ್ರಿಟಿಷರು. ಏನ್ ತಗೊಂಡ್ಬರ್ತಾರೆ? ಪ್ರೊಹಿಬಿಷನ್ ಆಫ್ ಆರ್ಮ್ಸ್ ಆಕ್ಟ್ ಅಂತಂದ್ರೆ, ನೀವು ಏನು ಬೇಡರಿದಿರಲ್ಲಪ್ಪ, ಬಿಲ್ಲು ಬಾಣವೆಲ್ಲ ಹಿಡ್ಕೊಂಡು ಬೇಟೆ ಆಡ್ತಿರಲ್ಲ, ಆ ಬಿಲ್ಲು ಬಾಣ ಮತ್ತೆ ಏನ್ ನಿಮ್ಮ ಆಯುಧಗಳಿದಾವಲ್ವಾ, ಅದನ್ನ ನೀವು ಇನ್ನು ಮೇಲಿಂದ ಬಳಸುವಂತಿಲ್ಲ ಅಂತ ಹೇಳ್ತಾರೆ. ಅವ ಹಲಗಲಿ ಬೇಡರು, ಇದು ನಮ್ಮ ಕಲ್ಚರು, ನಮ್ಮ ಸಂಸ್ಕೃತಿ, ನೀವ್ ಎಲ್ಲಿಂದನ ಬಂದು ಈಗ ಬಳಸ್ಬೇಡ ಅಂದ್ಬಿಟ್ರೆ ನಾವು ಕೂಡಕ್ಕಾಗತ್ತ? ಆಗಲ್ಲ ಅಂತ ಹೇಳಿ ಅವ್ರು ಸಿಡಿದೇಳ್ತಾರೆ. ಅವಾಗಲೇ ಹಲಗಲಿ ಬೇಡರ ದಂಗೆ ಆಗುವಂಥದ್ದು. ಎಲ್ಲಿ? ಹಲಗಲಿ ಊರಿನಲ್ಲಿ, ಅಲ್ಲಿ ಬೇಡರ್ ಮಾಡುವಂಥದ್ದು. ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನಲ್ಲಿ ಬರುತ್ತೆ. ಹೀಗಾಗಿ ಇದಂತೂ ತಪ್ಪು. ವೆಂಕಟಪ್ಪ ನಾಯಕ ಸೂರ್ಪುರ್, ಎಸ್ ಕರೆಕ್ಟ್. ಬಾಬಾ ಸಾಹೇಬ್ ನರಗುಂದ, ಇವ್ರಿಗೆ ಇನ್ನೊಂದು ಹೆಸರಿದೆ, ಓಕೆ, ಭಾಸ್ಕರ್ ರಾವ್ ಅಂತ ಇನ್ನೊಂದು ಹೆಸರಿದೆ, ಭಾಸ್ಕರ್ ರಾವ್. ಇವರು 1857ರ ದಂಗೆಯ ಸಮಯದಲ್ಲಿ ಕರ್ನಾಟಕದಲ್ಲಿ ಒಂದು ಕಿಚ್ಚನ್ನ ಎಬ್ಸಿರ್ತಾರೆ ಸ್ನೇಹಿತರೆ. ನಮ್ಮ ಕರ್ನಾಟಕ ಪ್ರಥಮ ಸ್ವತಂತ್ರ ಸಂಗ್ರಾಮ ಇದೆ ಅಲ್ವಾ, ಅಲ್ಲಿ ಒಂದಿಷ್ಟು ಕಿಚ್ಚನ್ನ ಅವರು ಹಬ್ಸಿರ್ತಾರೆ. ಕರೆಕ್ಟು, ಇದು ಕರೆಕ್ಟು. ವೆಂಕಟಪ್ಪ ನಾಯಕನು ಕರೆಕ್ಟು. ಮುಂಡರ್ಗಿ ಭೀಮರಾವ್, ಎಸ್, ಕೊಪ್ಪಳ ಡಿಸ್ಟಿಕ್ನವರು, ಅವರು ಮೂಲತಃ ಕೊಪ್ಪಳ ಜಿಲ್ಲೆಯವರು. ಮುಂಡರ್ಗಿ ಭೀಮರಾವ್ ಅವರು ಕರೆಕ್ಟ್. ಮುಂಡರ್ಗಿ ಭೀಮರಾವ್ ಬಹಳ ಇಂಪಾರ್ಟೆಂಟ್ ಪರ್ಸನ್ನು. ಇವ್ರ ಬಗ್ಗೆ, ಇವರು ಹೈ ಈಲ್ಡಿಂಗ್ ಟಾಪಿಕ್ ಪರ್ಸನ್ನು. ಇವ್ರ ಬಗ್ಗೆ ಒಂದಿಷ್ಟು 360 ಡಿಗ್ರಿ ಇಂದ ನೋಡ್ಕೊಳ್ಳಿ, ಯಾಕಂದ್ರೆ ಪ್ರಶ್ನೆಗಳು ಬರುತ್ತವೆ, ಆಯ್ತಾ. ನೆಕ್ಸ್ಟ್ ನಾನು ಹೇಳಿದ್ನಲ್ವಾ, ಕರ್ನಾಟಕ ಫ್ರೀಡಮ್ ಸ್ಟ್ರಗಲ್ ಅಲ್ಲಿ
ಮಹಿಳೆಯರ ಪಾತ್ರ ನಿಮಗೆ ಪ್ರಿಲಿಮ್ಸ್ ಅಲ್ಲಾದ್ರೂ ಬರ್ಬೋದು, ಮೇನ್ಸ್ ಅಲ್ಲಾದ್ರೂ ಬರ್ಬೋದು, PSI SI ನಲ್ಲಾದ್ರೂ ಬರ್ಬೋದು. ಯಾಕಂದ್ರೆ ಮೊನ್ನೆ KS ಮೇನ್ಸ್ ಅಲ್ಲಿ ಕರ್ನಾಟಕದ ಭಾರತ ಸ್ವತಂತ್ರ ಸಂಗ್ರಾಮಕ್ಕೆ ಕರ್ನಾಟಕದ ಮಹಿಳೆಯರು ನೀಡಿದಂಥ ಕೊಡುಗೆಗಳೇನು ಅಂತ ಮುಖ್ಯ ಪರೀಕ್ಷೆಯಲ್ಲಿ ಮೇನ್ಸ್ ಎಕ್ಸಾಮ್ ಅಲ್ಲಿ ಪ್ರಶ್ನೆ ಬಂದಿತ್ತು. ಆ ಥರ ಪ್ರಶ್ನೆ ಬಂದಿದೆ ಅಂತಂದ್ರೆ ಓದಬೇಕು. ಯಾಕೆ ಇಲ್ಲಿ ಪ್ರಿಲಿಮ್ಸ್ ಅಲ್ಲೂ ಹಿಂಟ್ ಕೊಟ್ಟಿದ್ದ ಅವನು, ಇದು KS ಪ್ರಿಲಿಮ್ಸ್ ಕ್ವಶನ್ ನೋಡಿ. ಕರ್ನಾಟಕದ ಸ್ವತಂತ್ರ ಸಂಗ್ರಾಮದಲ್ಲಿ ಮಹಿಳೆಯರ ಬಗ್ಗೆ ನಾನು ಪ್ರಿಲಿಮ್ಸ್ ಅಲ್ಲಿ ಕೇಳಿದ್ದೀನಿ, ಸೇಮ್ ನಾನು ಮೇನ್ಸ್ ಅಲ್ಲೂ ಕೇಳ್ತೀನಿ. ಓದಬೇಕಾಗಿರೋದು ನಿಮ್ಮ ಕರ್ತವ್ಯ, ಓದಿ ಅಂತ ಹಿಂಟ್ ಕೊಟ್ಟಿದ್ದ. ಬಟ್ ಓದಿರೋರಿಗೆ ಡೆಫಿನೆಟ್ಲಿ ಚೆನ್ನಾಗಿ ಬರೆದಿರ್ತಾರೆ ಆನ್ಸರ್, ರೈಟ್. ಸೊ ಭಾರತೀಯ ರಾಷ್ಟ್ರೀಯ ಚಳುವಳಿಯಲ್ಲಿ ಕರ್ನಾಟಕ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರನ್ನು ಉಲ್ಲೇಖಿಸಿ ಜೋಡಿಗಳು 4 ಜೋಡಿಗಳನ್ನು ಕೊಟ್ಟಿದ್ದಾರೆ. ಇಲ್ಲಿ ಈ 4 ಜೋಡಿಗಳಲ್ಲಿ ಯಾವ ಒಂದು ಜೋಡಿ, ಯಾವ 2, ಯಾವ 3 ಅಥವಾ 4 ಜೋಡಿಗಳು ಸರಿಯಾಗಿ ಇದಾವಾ ಅಂತ ನೀವು ತಿಳ್ಕೋಬೇಕು ಸ್ನೇಹಿತರೆ. ಯಾವುದು ಗೊತ್ತಿದ್ರೆ ಕಮೆಂಟ್ ಹಾಕಿ ಸ್ನೇಹಿತರೆ, ಯಾಕಂದ್ರೆ ಇದರ ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ, ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ. ಮೇಲೆ ಪ್ರಶ್ನೆಗಳು ಬಂದಿದ್ದಾವೆ. ಯಾವ 2, ಯಾವ 3. ಬಳ್ಳಾರಿ ಸಿದ್ದಮ್ಮ ಹೆಸರೇ ಏನಿದೆ, ಬಳ್ಳಾರಿ ಇದೆ ಅಲ್ವಾ, ಕಲಬುರಗಿಯವರು ಅವರು. ಬಟ್ ಮೂಲತಃ ಅವರು ಬಳ್ಳಾರಿಯವರಂತೂ, ಯಾರು ಬಳ್ಳಾರಿ ಸಿದ್ದಮ್ಮ ಹೆಸರಿದೆ ಆಯ್ತಾ. ಬಟ್ ಅವ್ರು ಕಲಬುರಗಿಯವರ ಹೆಸರು ಬಳ್ಳಾರಿ ಸಿದ್ದಮ್ಮ ಕೊಟ್ಟಿರ್ಬೋದು ಅವ್ರಿಗೆ. ಬಟ್ ಏನಪ್ಪಾ ಅಂತಂದ್ರೆ ಅವರು ಬಳ್ಳಾರಿಯವರಲ್ಲ ಆಯ್ತಾ, ಅವ್ರೇನಲ್ಲ ಬಳ್ಳಾರಿಯವರಲ್ಲ, ಅವರು ಮೂಲತಃ ಹಾವೇರಿಯವರು. ಬಟ್ ಕರ್ನಾಟಕದಲ್ಲಿ ನಡೆದಂತ ಅನೇಕ ಸ್ವಾತಂತ್ರ್ಯ ಸಂಗ್ರಾಮಗಳಲ್ಲಿ ಭಾಗವಹಿಸಿ ಆಯ್ತಾ. ಸಿವಿಲ್ ಡಿಸೋಬಿಡಿಯನ್ಸ್ ಮೂವ್ಮೆಂಟ್, ದಂಡಿ ಸತ್ಯಾಗ್ರಹದಲ್ಲಿ ಭಾಗವಹಿಸಿದ್ದಾರೆ ಆಯ್ತಾ. ಅದೇ ರೀತಿ ಇಂಡಿವಿಜುವಲ್ ಸತ್ಯಾಗ್ರಹ ಭಾಗವಹಿಸಿದ್ದಾರೆ. ಅದೇ ರೀತಿ 1942 ಕ್ವಿಟ್ ಇಂಡಿಯಾ ಮೂವ್ಮೆಂಟ್, ಭಾರತ ಬಿಟ್ಟು ಕೊಲಗಿ ಚಳುವಳಿಯಲ್ಲಿ ಕೂಡ ಭಾಗವಹಿಸಿದ್ದಾರೆ. ಹೀಗಾಗಿ ಅವರು ಮೂಲತಃ ಹಾವೇರಿಯವರು, ಹೆಸರು ಬಳ್ಳಾರಿ ಸಿದ್ದಮ್ಮ, ಕಲಬುರಗಿಯವರಂತೂ ಅಲ್ಲ. ಹೀಗಾಗಿ ಇದು ತಪ್ಪಾಗತ್ತೆ. ಉಮಾಬಾಯಿ ಕುಂದಾಪುರ, ಹುಬ್ಬಳ್ಳಿ ಸರಿಯಾಗಿದೆ. ಕಮಲಾದೇವಿ ಚಟ್ಟೋಪಾಧ್ಯಾಯ ಮಂಗಳೂರು ಸರಿಯಾಗಿದೆ. ಕೃಷ್ಣವೈ ಪಂಜೇಕರ್ ಹೊನ್ನಾವರ ಸರಿಯಾಗಿದೆ ಸ್ನೇಹಿತರೆ. ಈ 3 ಸರಿಯಾಗಿದೆ, ಬಟ್ ಇದು ಸರಿಯಾಗಿಲ್ಲ. ಕೇವಲ 3 ಹೇಳಿಕೆಗಳು ಸರಿಯಾಗಿದ್ದಾವೆ ನೋಡಿ. ಅಗೇನ್ ಇವ್ರನ್ನ ಬಿಟ್ಟು ಇನ್ನೂ ಎಷ್ಟೋ ಮಹಿಳಾ ಸ್ವಾತಂತ್ರ್ಯ ಹೋರಾಟಗಾರರಿದ್ದಾರೆ, ಅವ್ರ ಬಗ್ಗೆ ತಿಳ್ಕೊಳ್ಳಿ. ಯಾಕಂದ್ರೆ ನಾನು ಕೊಡ್ತೀನಿ ಮತ್ತೆ ಮತ್ತೆ ಅಂತ ಹೇಳಿ ಇಲ್ಲಿ ಪ್ರೂವ್ ಆಗ್ತಾ ಇದೆ ಸ್ನೇಹಿತರೆ. ಹೀಗಾಗಿ ಅದನ್ನ ನೀವೇನ್ ಮಾಡ್ಕೋಬೇಕು, ನೆನಪು ಇಟ್ಕೊಂಡು ಓದ್ಕೊಳ್ಳೇಬೇಕು. ಯು ಹ್ಯಾವ್ ಟು ರಿಮೆಂಬರ್. ಓಕೆ, ನೆಕ್ಸ್ಟ್ ನೋಡಿ. ಇವರು ಕೂಡ ಭಾರತೀಯ ಸ್ವತಂತ್ರ ಹೋರಾಟಗಾರರು. ಮತ್ತೆ ಕರ್ನಾಟಕ ಏಕೀಕರಣ ಹೇಳಿದ್ನಲ್ವಾ, ಕರ್ನಾಟಕ ಯೂನಿಫಿಕೇಶನ್ ಈಸ್ ಅ ಹೈ ಯೀಲ್ಡಿಂಗ್ ಟಾಪಿಕ್. ಕರ್ನಾಟಕ ಏಕೀಕರಣ ಚಳವಳಿ ಪ್ರಮುಖ ಟಾಪಿಕ್ ಅದು, ಅದನ್ನ ನೀವು ಓದ್ಲೇಬೇಕು. ಯಾರ್ಯಾರಿದ್ರು ಹೋರಾಟಗಾರರು, ಯಾರ್ಯಾರಿದ್ರು ನಾಯಕರು, ಯಾರ್ಯಾರಿದ್ರು, ಅವರ ಪುಸ್ತಕಗಳೇನಿದಾವೆ, ಅವ್ರೇನಾದ್ರು ಚಳವಳಿಗೆ ಭಾಗವಹಿಸಿದ್ರ, ಯಾವ್ದು ಸಂಘ ಸಂಸ್ಥೆಗಳನ್ನ ಏನಾದ್ರು ರಚಿಸಿದ್ರ, ಎಲ್ಲ ನೋಡ್ಕೋಬೇಕು ಸ್ನೇಹಿತರೆ. ಹಿಂದೂಸ್ತಾನ್ ಸೇವಾದಳ, ಹರ್ಡೇಕರ್ ಮಂಜಪ್ಪ, NS ಹರ್ಡೇಕರು, ಓಕೆ, MP ನಾಡಕರ್ಣಿ, ಗಂಗಾಧರ ದೇಶಪಾಂಡೆ, ಕರ್ನಾಟಕದ ಕೇಸರಿ, ಆಲೂರು ವೆಂಕಟರಾಯರು, ಅವರ ಗತವೈಭವ, ಇವೆಲ್ಲವನ್ನು ನೀವು ತಿಳ್ಕೊಳ್ಳೇಬೇಕು. ಯಾಕಂದ್ರೆ ಇವೆಲ್ಲವೂ ಎಕ್ಸಾಮ್ಸ್ ಅಲ್ಲಿ ಬಂದಿದ್ದಾವೆ, ಬೇರೆ ಬೇರೆ ಎಕ್ಸಾಮ್ಸ್ ಅಲ್ಲಿ ಆಯ್ತಾ. ಕರ್ನಾಟಕದ ಯಾವ ವ್ಯಕ್ತಿ ಈ ಕೆಳಗಿನ ಹೇಳಿಕೆಗೆ ಸಂಬಂಧಿಸಿದ್ದಾರೆ? 4 ಹೇಳಿಕೆಗಳನ್ನ ಕೊಟ್ಟಿದ್ದಾರೆ ಆಯ್ತಾ. ಭಾರತೀಯ ಸ್ವತಂತ್ರ ಚಳುವಳಿ ಮತ್ತು ಕರ್ನಾಟಕ ಏಕೀಕರಣಕ್ಕಾಗಿ ದುಡಿದರು ಈ 4ರಲ್ಲಿ ಒಬ್ಬರು ಆಯ್ತಾ. ಪ್ರಸಿದ್ಧ ಬರಹಗಾರ ಮತ್ತು ಪತ್ರಕರ್ತರಾಗಿದ್ದರು. ಬರಹಗಾರ ಮತ್ತು ಪತ್ರಕರ್ತ. ಓಕೆ, ನೆಕ್ಸ್ಟ್ 1938ರಲ್ಲಿ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾಗಿದ್ದರು. ನೆಕ್ಸ್ಟ್ ಬಿಹಾರದ ರಾಜ್ಯಪಾಲರಾಗ್ತಾರೆ ಸ್ವತಂತ್ರ ಬಂದ ಮೇಲೆ ಮೋಸ್ಟ್ಲಿ ಆಯ್ತಾ. ನೆಕ್ಸ್ಟ್ ಅಂತರಾತ್ಮನಿಗೆ ಎಂಬ ಪುಸ್ತಕವನ್ನು ಕೂಡ ರಚಿಸಿದ್ದಾರೆ ಸ್ನೇಹಿತರೆ. ವೆರಿ ವೆರಿ ಟಫ್ ಕ್ವಶನ್, ವೆರಿ ಡಿಫಿಕಲ್ಟ್ ಟು ರಿಮೆಂಬರ್ ದಿಸ್ ಕೈಂಡ್ ಆಫ್ ಥಿಂಗ್ಸ್. ಬಟ್ ಆದ್ರೂ ಕೂಡ ಈ ರೀತಿ ಬರ್ತಾ ಇದೆ ಅಂತ ಅಂದ್ರೆ ನಾನು ಓದಬೇಕಲ್ವಾ, ನಾನು ಓದ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಯಾರ್ಯಾರು ಇದಾರಲ್ವಾ, ಕರ್ನಾಟಕ ಏಕೀಕರಣ ಚಳುವಳಿಗೆ ಸಂಬಂಧಪಟ್ಟಂತೆ ಹೋರಾಟಗಾರರಿದ್ದಾರೆ, ಆ ಹೋರಾಟಗಾರರ ಬಗ್ಗೆ ಬೇಕು ಆಯ್ತಾ. ಯಾರು ಇವರು? ಇದರಲ್ಲಿ ರಂಗನಾಥ್ R ದಿವಾಕರ್ ಅಂತಾನು ಕರೀತಾರೆ, ಅಥವಾ ರಂಗನಾಥ್ ರಾಮನಾಥ್ ದಿವಾಕರ್ ಅವರು. ನೋಡಿ, ಇವ್ರ ಮೇಲೆ ಇನ್ನೊಂದು ಪ್ರಶ್ನೆ ಬಂದಿದೆ, ನಾನು ನೆಕ್ಸ್ಟ್ ಕ್ವಶನ್ ಅಲ್ಲೇ ತೋರಿಸ್ತೀನಿ. ಇವ್ರ ಮೇಲೆ ಹಿಂಟ್ ಕೊಟ್ಟಿದ್ದಾನ ಅವನು ಪ್ರಿವಿಯಸ್ ಇಯರ್ ಕ್ವಶನ್ ಅಲ್ಲಿ, ನಾವು ಅದನ್ನ ಸರಿಯಾಗಿ ಅನಲೈಸ್ ಮಾಡಿರಂಗಿಲ್ಲ, ಸರಿಯಾಗಿ ಅವ್ರ ಬಗ್ಗೆ ನೋಡ್ಕೊಂಡಿರಂಗಿಲ್ಲ. ಅವ್ರು ಹೇಳ್ತಿಲ್ಲ ರಾಂಗ್ ಆಪ್ಷನ್ಸ್. ಈಗ ನೋಡಿ, ತಗಡೂರು ರಾಮಚಂದ್ರ ರಾವ್, ಮೊಹರೆ ಹನುಮಂತರಾವ್ ಅಂಡ್ ನಿಟ್ರು ಶ್ರೀನಿವಾಸ ರಾವ್, ಇವ್ರ ಬಗ್ಗೆ ತಿಳ್ಕೊಳ್ಳಿ. ನೆಕ್ಸ್ಟ್ ಪ್ರಶ್ನೆ ಬರಬಹುದು. ರಾಂಗ್ ಆಪ್ಷನ್ಸ್ ಬಗ್ಗೆ ಇವೆಲ್ಲೂ ಓದ್ಕೋಬೇಕು ಸ್ನೇಹಿತರೆ, ಯಾಕಂದ್ರೆ ರಾಂಗ್ ಆಪ್ಷನ್ಸ್ ಇಂದ ಇನ್ನೊಂದು ಪ್ರಶ್ನೆ ಹುಟ್ಟಾಕ್ತಾರೆ, ಅದನ್ನ ತೋರಿಸ್ತೀನಿ ನಾನು ನಿಮ್ಗೆ. ಈಗ
ಇವರು ಪತ್ರಕರ್ತರಾಗಿದ್ರು. ಯಾವ ಎರಡು ಇವ್ರ ಪತ್ರಿಕೆಗಳು ಇಂಪಾರ್ಟೆಂಟ್? ಕರ್ಮವೀರ ಮತ್ತೆ ಸಂಯುಕ್ತ ಕರ್ನಾಟಕದ ಎಡಿಟರ್ ಆಗಿದ್ರು ಇವರು. ಕರ್ಮವೀರ ಮತ್ತೆ ಸಂಯುಕ್ತ ಕರ್ನಾಟಕ ಪತ್ರಿಕೆಗಳಿದಾವಲ್ವಾ, ಅದ್ರ ಎಡಿಟರ್ ಆಗಿದ್ರು. ಯಾಕೆ ಕರ್ಮವೀರ ಅಂತ ಯಾಕೆ ಹೇಳ್ತಾ ಇದ್ದೀನಿ ಅಂತಂದ್ರೆ ಅದರ ಮೇಲೆ ಪ್ರಶ್ನೆ ಬಂದಿದೆ ಸ್ನೇಹಿತರೆ, ಅದಕ್ಕೋಸ್ಕರ. ನೆಕ್ಸ್ಟ್ ತೋರಿಸ್ತೀನಿ, ಅದು ಇಲ್ಲಿಲ್ಲ. ನೆಕ್ಸ್ಟ್ ಐ ವಿಲ್ ಶೋ. ನೆಕ್ಸ್ಟ್ ಕ್ವಶನ್. ಈಗ ಇನ್ನೂ ಒಂದು ಕ್ವಶನ್, ಏಕೀಕರಣ. ಏಕೀಕರಣ, ಕರ್ನಾಟಕ ಯೂನಿಫಿಕೇಶನ್. ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ ಯೂನಿಫಿಕೇಶನ್ ಐ ಹ್ಯಾವ್ ಟೇಕನ್ ಅನದರ್ ಕ್ವಶನ್. ಏನಿದೆ? ಕರ್ನಾಟಕ ಏಕೀಕರಣದ ಕುರಿತು ಹೇಳಿಕೆಗಳನ್ನು ಕೇಳಿದ್ದಾರೆ. ಯಾವ ಹೇಳಿಕೆಗಳು ಸರಿಯಾಗಿದ್ದಾವೆ ಅಂತ ಕೇಳಿದ್ದಾರೆ. 4 ಹೇಳಿಕೆಗಳಿದಾವೆ. ಯಾವ ಸರಿಯಾಗಿದೆ? ರಾಜ್ಯ ಪುನರ್ವಿಂಗಡನಾ ಆಯೋಗ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್, ಫಜಲ್ ಅಲಿ ಕಮಿಷನ್, ವೆರಿ ಇಂಪಾರ್ಟೆಂಟ್. ಓಕೆ, ಮೈಸೂರು ರಾಜ್ಯದ ಏಕೀಕರಣವನ್ನು ಪ್ರಸ್ತಾಪಿಸಿತು. ಎಸ್. ಏಕೀಕೃತ ಮೈಸೂರು ರಾಜ್ಯವನ್ನು ನವೆಂಬರ್ 1956 ನಡೆಸಲಾಯಿತು. ಎಸ್. ಏಕೀಕೃತ ಮೈಸೂರು ರಾಜ್ಯದಲ್ಲಿ 21 ಜಿಲ್ಲೆಗಳಿದ್ದವು. ದೇವರಾಜ್ ಅರಸು ಏಕೀಕೃತ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಲ್ಲ. ತಪ್ಪು. ಯಾರು ಏಕೀಕೃತ ಮೈಸೂರಿನ ಮೊದಲ ಮುಖ್ಯಮಂತ್ರಿ? ನಿಜಲಿಂಗಪ್ಪ. ನಿಜಲಿಂಗಪ್ಪ ವೆರಿ ಇಂಪಾರ್ಟೆಂಟು, ನೆನಪಿಟ್ಕೋಬೇಕು. ನಿಜಲಿಂಗಪ್ಪರವರು ಕರ್ನಾಟಕ ಏಕೀಕೃತ ಆದಮೇಲೆ, ಮೈಸೂರು ರಾಜ್ಯ ಆದಮೇಲೆ, ಸ್ಟೇಟ್ ರಿಆರ್ಗನೈಸೇಷನ್ ಆಕ್ಟ್ ಆದಮೇಲೆ ನಿಜಲಿಂಗಪ್ಪರವರು ಮೊದಲ ಮುಖ್ಯಮಂತ್ರಿ ಆಗ್ತಾರೆ. ದೇವರಾಜ್ ಅರಸುರವರ ಕಾಲದಲ್ಲಿ ಒಂದಾಗತ್ತೆ, ಮೈಸೂರು ರಾಜ್ಯ ಅನ್ನೋದು ಏನಾಗತ್ತೆ? ಕರ್ನಾಟಕ ಅಂತ ಹೇಳಿ ಏನಾಗತ್ತೆ? ಅದು ಹೆಸರು ಚೇಂಜ್ ಮಾಡ್ತಾರೆ. ಕರ್ನಾಟಕ ಅಂತ ಹೇಳಿ ಹೆಸರು ಚೇಂಜ್ ಮಾಡ್ತಾರೆ. ಓಕೆ, 1973ರಲ್ಲಿ ಮೈಸೂರು ಅನ್ನುವಂಥದ್ದು ಏನು ಮಾಡ್ತಾರೆ? ಕರ್ನಾಟಕ ಅಂತ ಚೇಂಜ್ ಮಾಡ್ತಾರೆ ಸ್ನೇಹಿತರೆ. ಡಿ ಅಂತೂ ತಪ್ಪು. ಡಿ ತಪ್ಪು. ಡಿ ತಪ್ಪು. ಓಕೆ, ಎಷ್ಟು ಏನಾಗುತ್ತೆ ಆನ್ಸರು? ಎ, ಬಿ, ಸಿ 3 ಏನಿದಾವೆ ಸರಿಯಾಗಿ ಇದಾವೆ. ಡಿ ತಪ್ಪು, ಸಿ ಸರಿ ಇದೆ. ಓಕೆ, ಸಿ ಸರಿ ಇದೆ, ಇಂಪಾರ್ಟೆಂಟು. ಸಿ ಸರಿ ಇದೆ. ಗೊತ್ತಾಯ್ತಲ್ವಾ? ಏಕೀಕರಣ ಪ್ರಶ್ನೆಗಳು ಯಾವ ಥರ ಬಂದಿದ್ದಾವೆ, ನೀವು ಹೇಗೆ ಅದನ್ನು ನೋಡ್ಕೋಬೇಕು ಅಂತ ಹೇಳಿ. ರೈಟ್, ಗೊತ್ತಾಯ್ತಾ? ಇದು ಇಂಪಾರ್ಟೆಂಟ್, ವೆರಿ ವೆರಿ ಇಂಪಾರ್ಟೆಂಟ್. ರೈಟ್, ಇನ್ನೊಂದು ಸಾರಿ, ಸಿ ಅದಾಗಲ್ಲ. ಎಷ್ಟು ಡಿಸ್ಟ್ರಿಕ್ಟ್ಸ್ ಇತ್ತು? ಕರ್ನಾಟಕ ಮೈಸೂರು ರಾಜ್ಯ ಅಂತ ಆಯ್ತಲ್ವಾ, ಸ್ಟೇಟ್ ರಿಆರ್ಗನೈಸೇಷನ್ ಆಯ್ತಲ್ವಾ, ಅವಾಗ 21 ಇರಲಿಲ್ಲ, 19 ರಾಜ್ಯಗಳಿದ್ದು, 19 ಜಿಲ್ಲೆಗಳಿದ್ವು. ಇದೊಂದು ಫ್ಯಾಕ್ಟ್ ಕರೆಕ್ಟ್ ಮಾಡ್ಕೊಳ್ಳಿ. ಐ ಆಮ್ ಸಾರಿ. ಓಕೆ, 19 ಜಿಲ್ಲೆಗಳಿದ್ವು, 21 ಅಲ್ಲ. ಇದು ನೆನಪು. ನೆಕ್ಸ್ಟ್ ಇಂಪಾರ್ಟೆಂಟ್ ಹೇಳಿದ್ನಲ್ವಾ, ಪತ್ರಿಕೆಗಳು ಯಾವ ಏಕೀಕರಣ ಸಮಯದಲ್ಲಿ ಯಾರ್ಯಾರು ಹೋರಾಟಗಾರರಿದ್ದರೋ ಅವರು ಯಾವ ಯಾವ ಪತ್ರಿಕೆಗಳನ್ನ ನಡೆಸ್ತಾ ಇದ್ರು ಅನ್ನೋದನ್ನ ನೀವು ತಿಳ್ಕೊಳ್ಳೇಬೇಕು. ಕನ್ನಡ ಬಾವುಟ, ಕರ್ಮವೀರ. ನೋಡಿ, ಯಾಕೆ ನಾನು ಕರ್ಮವೀರ ಅವಾಗಲೇ ಹೇಳಿದೆ ಗೊತ್ತಾ? ಅವಾಗಲೇ ಹೇಳಿದ ರಂಗನಾಥ್ ದಿವಾಕರ್. B2 ಎಲ್ಲಿದೆ? B2 ನೋಡಿ. ಅಂದ್ರೆ ರಂಗನಾಥ್ ದಿವಾಕರ್ ಬಗ್ಗೆ ಇಲ್ಲಿ ಆಪ್ಷನಲ್ ಇದ್ದಾರೆ ಅವರು. ಈ ಆಪ್ಷನಲ್ ಇದ್ದಾರೆ ಅಂದ್ರೆ ಅವ್ರ ಬಗ್ಗೆ ಪ್ರಶ್ನೆನ ಹುಟ್ಟಾಕಿದ್ದಾರೆ. ಇದು ಕೂಡ KPSC ಪ್ರೀವಿಯಸ್ ಇಯರ್ ಕ್ವಶನ್ ಇದು. ಆಯ್ತಾ? KPSC ಪ್ರೀವಿಯಸ್ ಇಯರ್ ಕ್ವಶನ್ ತನ್ನಿಂದನೇ ಒಂದು ಆಪ್ಷನ್ ಇಂದ ಇಟ್ಕೊಂಡು ಅವ್ರ ಬಗ್ಗೆ ಒಂದಿಷ್ಟು ರ್ಯಾಂಡಮ್ ಸ್ಟೇಟ್ಮೆಂಟ್ಸ್ ಅನ್ನ ಕೊಟ್ಟಿದ್ದಾರೆ. ನಾವು ರ್ಯಾಂಡಮ್ ಆಗಿ ಎಲ್ಲರ ಬಗ್ಗೆ ಓದೋದು ಬೇಡ. ಫಸ್ಟ್ ಪ್ರೀವಿಯಸ್ ಇಯರ್ ಕ್ವಶನ್ ಅಲ್ಲಿ ಇರುವಂತಹ ಏಕೀಕರಣಕ್ಕೆ ಹೋರಾಟವನ್ನು ಮಾಡಿದಂತಹ ಹೋರಾಟಗಾರರ ಬಗ್ಗೆ, ಫೈಟರ್ಸ್ ಬಗ್ಗೆ, ಯಾರು ನಾಯಕರಿದಾರಲ್ಲ ಲೀಡರ್ಸ್ ಬಗ್ಗೆ ತಿಳ್ಕೊಳ್ಳಿ ಸ್ನೇಹಿತರೆ. ಆಯ್ತಾ? ರ್ಯಾಂಡಮ್ ಆಗಿ ಮಾಡೋದು ಬೇಡ. ನಾವು ಪ್ರೀವಿಯಸ್ ಇಯರ್ ಕ್ವಶನ್ಸ್ ಥ್ರೂನೇ ಏನು ಮಾಡೋಣ, ಹೋಗೋಣ ಸ್ನೇಹಿತರೆ. ಆಯ್ತಾ? ಸೊ ಕರ್ಮವೀರ ಯಾವ್ದಪ್ಪ? ದಿವಾಕರ್. ಜೈ ಕರ್ನಾಟಕ. ಕನ್ನಡ ಬಾವುಟ ಯಾರ್ದು? BM ಶ್ರೀಕಂಠಯ್ಯನವ್ರದ್ದು. ಕನ್ನಡ ಬಾವುಟ ಯಾವ್ದು? BM ಶ್ರೀಕಂಠಯ್ಯನವ್ರದ್ದು. A4 ಎಲ್ಲಿದೆ? A4 ಇಲ್ಲಿದೆ. ಸೊ A4 B2 ಆಯ್ತು. ನೆಕ್ಸ್ಟ್ ಸ್ವತಂತ್ರ ಭಾರತ ಯಾರ್ದು? ಕಂಡ್ಲೇಗೌಡು ಶಂಕರ ಭಟ್ ಅವ್ರದ್ದು. ಆಯ್ತಾ? ಜಯ ಕರ್ನಾಟಕ ಯಾರ್ದು? ಆಲೂರು ವೆಂಕಟರಾಯರು. ಓಕೆ, ಕರ್ನಾಟಕದ ಏಕೀಕರಣ ಚಳುವಳಿಯನ್ನ ಮುಂಚೂಣಿಯಲ್ಲಿ ಇದ್ದು ಶುರು ಮಾಡಿದ್ದೆ ಯಾರು? ಅದರಲ್ಲಿ ಮೊದಲಾಗಿ ನಾವು ನೆನಪಿಟ್ಕೋಬೇಕಾಗಿರುತ್ತೆ ಯಾರು ಕರ್ನಾಟಕ ಯೂನಿಫಿಕೇಶನ್ಗೆ ಅಂತಂದ್ರೆ ನಮ್ಮ ಆಲೂರು ವೆಂಕಟರಾಯರ ಬಗ್ಗೆ. ಓಕೆ, ಇವರೊಂದು ಇನ್ನೊಂದು ಪುಸ್ತಕ ಬರೀತಾರೆ, ಅದು ಇಂಪಾರ್ಟೆಂಟು. ಕರ್ನಾಟಕದ ಗತವೈಭವ. ಕರ್ನಾಟಕದ ಗತ ವೈಭವ ಅನ್ನುವಂತಹ ಪುಸ್ತಕವನ್ನ ಆಲೂರು ವೆಂಕಟರಾಯರು ಬರೀತಾರೆ. ಇದು ಇಂಪಾರ್ಟೆಂಟು. ಆಮೇಲೆ ಕರ್ನಾಟಕದಲ್ಲಿ ವಿದ್ಯಾವರ್ಧಕ ಸಂಘ ಇತ್ತು ಧಾರವಾಡಲ್ಲಿ, ಅದು ತಿಳ್ಕೋಬೇಕು. ಕನ್ನಡ ಸಾಹಿತ್ಯ ಪರಿಷತ್ತು ಆಯ್ತು, ಅದರ ಫಸ್ಟ್ ಇದ್ಯಾರು? ನಂಜುಂಡಯ್ಯ ಫಸ್ಟ್ ಅಧ್ಯಕ್ಷರು. ಕರ್ನಾಟಕ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧ್ಯಕ್ಷರು ಯಾರು? ನಂಜುಂಡಯ್ಯ. ಕನ್ನಡ ಸಾಹಿತ್ಯ ಪರಿಷತ್ತು ಯಾವ ದಿವಾನರ ಕಾಲದಲ್ಲಾಯಿತೋ ಇದನ್ನು ಕೂಡ ತಿಳ್ಕೋಬೇಕು ನೀವು.
ಜಸ್ಟ್ ಕಮೆಂಟ್ ಮಾಡಿ ಸ್ನೇಹಿತರೆ. ಯಾವ ಮೈಸೂರಿನ ದಿವಾನರ ಕಾಲದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಎಸ್ಟಾಬ್ಲಿಷ್ ಆಗುತ್ತೆ ಬೆಂಗಳೂರಲ್ಲಿ? 1913 14 ಟೈಮಲ್ಲಿ ಆಗುತ್ತೆ. ಯಾರಾಗಿದ್ರು ದಿವಾನರವಾಗ? ಕಮೆಂಟ್ ಹಾಕಿ ಗೊತ್ತಿದ್ರೆ ಆಯ್ತಾ. ನೆಕ್ಸ್ಟ್ ಕ್ವಶನ್, ಅವಾಗಲೇ ಹೇಳಿದ್ನಲ್ವಾ, ಸೇಮ್ ರಿಪೀಟ್ ಇದು. ಓಕೆ, ಮೈಸೂರು ರಾಜ್ಯವನ್ನು ಕರ್ನಾಟಕ ಎಂದು ಯಾವ ವರ್ಷದಲ್ಲಿ ಮರುನಾಮಕರಣ ಆಯಿತು? 1973. ಈ 1973ರಲ್ಲಿ ಯಾರು ಸಿ ಎಂ ಆಗಿದ್ರು ಅಂತ ನೆಕ್ಸ್ಟ್ ಕೇಳ್ಬೋದು. ಯಾರು? ದೇವರಾಜ್ ಅರಸರವರು. ದೇವರಾಜ್ ಅರಸರವರು ಏನಾಗಿದ್ರು? ಸಿ ಎಂ ಆಗಿದ್ರು ಅಲ್ವಾ. ದೇವರಾಜ್ ಅರಸರವರು ಅಂದ ತಕ್ಷಣ ನನಗೇನು ಬರುತ್ತೆ? ಅವರೊಬ್ಬ ಹಿಂದುಳಿದ ವರ್ಗಗಳ ನಾಯಕ, ಹಿಂದುಳಿದ ವರ್ಗಗಳ ಒಂದು ಉದ್ಧಾರಕ್ಕಾಗಿ ಹೆಚ್ಚು ಶ್ರಮಿಸಿದಂಥವರು. ಅದಕ್ಕೋಸ್ಕರ ಏನ್ ತಗೊಂಡ್ಬರ್ತಾರೆ? ವೆರಿ ವೆರಿ ಇಂಪಾರ್ಟೆಂಟ್, ಲ್ಯಾಂಡ್ ರಿಫಾರ್ಮ್ಸ್, ಭೂ ಸುಧಾರಣಾ ಕಾಯ್ದೆಗಳನ್ನ ತಗೊಂಡು ಬರ್ತಾರೆ. ಈ ಭೂ ಸುಧಾರಣಾ ಕಾಯ್ದೆ, ಲ್ಯಾಂಡ್ ರಿಫಾರ್ಮ್ಸ್ ಏನಿದೆ, ನನಗೆ ಹೈ ಈಲ್ಡಿಂಗ್ ಟಾಪಿಕ್. ಎಲ್ಲ ಗ್ರೂಪ್ ಸಿ ಪರೀಕ್ಷೆಗಳಲ್ಲಿ ಭೂ ಸುಧಾರಣಾ ಕಾಯ್ದೆ ಮೇಲೆ 1 or 2 ಕ್ವಶನ್ಸ್ ಬಂದೇ ಬರುತ್ತೆ ಸ್ನೇಹಿತರೆ. ಇದು ನೀವು ತಿಳ್ಕೊಳ್ಳೇಬೇಕು, ಓದ್ಲೇಬೇಕು. ಬೇಕಾದ್ರೆ ಪ್ರಿವಿಯಸ್ ಇಯರ್ ಕ್ವಶನ್ಸು ತೆಗೆದು ನೋಡಿ ಆಯ್ತಾ. ಲಾಸ್ಟ್ ಕ್ವಶನ್. ಓಕೆ, ಲಾಸ್ಟ್ ಕ್ವಶನ್ ಏನಿದೆ? ಮೈಸೂರಿನ ಇತಿಹಾಸವನ್ನ ಪತ್ತೆ ಹಚ್ಚುವ ಪ್ರಯತ್ನದಲ್ಲಿ ದಕ್ಷಿಣ ಭಾರತ ಐತಿಹಾಸಿಕ ರೇಖಾಚಿತ್ರಗಳು ಎಂಬ ಪ್ರಸಿದ್ಧ ಗಾದೆ ಕೃತಿ, ದ ಫೇಮಸ್ ಪ್ರೊವರ್ಬಲ್ ವರ್ಕ್ entitled Historical Sketches of South Indian in Attempt to Trace the History of Mysuru ಅನ್ನುವಂತಹ ಒಂದು ವರ್ಕನ್ನ, ಒಂದು ಲಿಟರರಿ ವರ್ಕನ್ನ ಯಾರು ಬರೆದಿದ್ದಾರೆ? ರಾಬರ್ಟ್ ಸವೆಲ್, ಓಕೆ, ರಾಬ್ಸನ್, ಆರಾಮ್ಸ್, ಮಾರ್ಕ್ ವಿಲ್ಕಿನ್ಸ್. ಯಾರು ಬರೆದಿದ್ದಾರೆ ಸ್ನೇಹಿತರೆ? 4ರಲ್ಲಿ ಯಾರು ಬರೆದಿದ್ದಾರೆ? ಯಾರ ಬರೆದಿರೋಂಥವ್ರು? ಇದು ಕೂಡ ಬ್ರಿಟಿಷ್ ಆಫೀಸರ್ ಯಾರೋ ಬರೆದಿರ್ತಾರೆ. 4 ಬ್ರಿಟಿಷ್ ಆಫೀಸರ್ಸ್. ಯಾರದನ್ನ ಬರೆದ? ಮಾರ್ಕ್ ವಿಲ್ಕ್ಸ್. ಈ ಥರದ್ದು ವೆರಿ ರೇರ್ ಸ್ನೇಹಿತರೆ. ನಾರ್ಮಲಿ ಬಟ್ ಅದನ್ನ ಫೋಕಸ್ ಮಾಡಿ ಓದಿರಂಗಿಲ್ಲ ನಾವು. ಬಟ್ ಅದಕ್ಕೆ ವಿತ್ ರಿಸ್ಪೆಕ್ಟು ಯಾರು ಬ್ರಿಟಿಷ್ ಆರ್ಕಾಲಜಿಸ್ಟು, ಅವಾಗಲೇ ನೋಡಿದ್ವಲ್ವಾ ವಾಸ್ತುಶಿಲ್ಪದ ತೊಟ್ಟಿಲು ಬರ್ವಿ ನೋಡಿದ್ವಲ್ವಾ, ಅದೇ ರೀತಿ ಈ ರೀತಿಯಾದ ಹೇಳಿಕೆಗಳನ್ನ, ಈ ರೀತಿಯಾದ ಲಿಟರರಿ ವರ್ಕ್ಗಳನ್ನ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಬ್ರಿಟಿಷ್ ಆಫೀಸರ್ಸು, ಬ್ರಿಟಿಷ್ ಆರ್ಕಾಲಜಿಸ್ಟ್ಗಳು ಏನಾದ್ರು ಹೇಳಿಕೆಗಳನ್ನ ಕೊಡುವಂತಾಗಿದ್ದಾಗಿರ್ಬೋದು, ಏನಾದರೂ ಬುಕ್ಕನ್ನು ಬರೆಯುವಂಥದ್ದಾಗಿರ್ಬೋದು, ಏನಾದರೂ ಇದ್ರೆ ಕರ್ನಾಟಕಕ್ಕೆ ಸಂಬಂಧಪಟ್ಟಂತೆ ಆ ಬ್ರಿಟಿಷ್ ಅಧಿಕಾರಿಗಳು ಮತ್ತೆ ಪುರಾತತ್ವ ಶಾಸ್ತ್ರಜ್ಞ ಆಗತ್ತೆ ನೆನಪು ಇಟ್ಕೊಳ್ಳೇಬೇಕಾಗತ್ತೆ. ಪ್ರಶ್ನೆಗಳು ಬರ್ತಾ ಇದ್ದಾವೆ ಅಲ್ವಾ. ಸೊ ಹೀಗೆ ನಮ್ದು ಕರ್ನಾಟಕದ ಇತಿಹಾಸಕ್ಕೆ ಸಂಬಂಧಪಟ್ಟಂತೆ ಒಂದು ವಿವಿಧ ಆಯಾಮಗಳಲ್ಲಿ ಎಲ್ಲ ಒಂದು ವಿಷಯವನ್ನ ಟಚ್ ಮಾಡಕ್ಕೆ ನಾವು ಪ್ರಯತ್ನವನ್ನ ಮಾಡಿದ್ದೀವಿ ಆಯ್ತಾ. ಸೊ ಶೀಘ್ರವಾಗಿ ಏನಾಗುತ್ತೆ, ನಮ್ದು ಪ್ರೈಮಸ್ ಅಕಾಡೆಮಿ ವತಿಯಿಂದ ಒಂದು PC ಮತ್ತೆ PSI ಗ್ರೂಪ್ ಸಿ ಪರೀಕ್ಷೆಗಳಿಗೆ ಒಂದು ಕ್ರಾಶ್ ಕೋರ್ಸ್ ಸ್ಟಾರ್ಟ್ ಇಟ್. ಸ್ಟೇ ಟ್ಯೂನ್ಡ್ ಫಾರ್ ಮೋರ್ ಅಪ್ಡೇಟ್ಸ್. ಥ್ಯಾಂಕ್ ಯು, ಧನ್ಯವಾದಗಳು.